So from today we are beginning with CSS. CSS ಫುಲ್ ಫಾರ್ಮ್ ಒಂದು ಕ್ಯಾಸ್ಕೇಡಿಂಗ್ ಸ್ಟೈಲಿಂಗ್ ಶೀಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಗ ನಾವು ರಾ ಡೇಟಾ ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಈಗ ಸ್ಟೈಲ್ ಏನಿರಲ್ಲ, ಅದಕ್ಕೆ ಬರೀ ನೇಮ್ ಆಗಿರ್ಬೋದು, ಇಮೇಜ್ ಎಲ್ಲ ರ್ಯಾಂಡಮ್ ಆಗಿರುತ್ತೆ, ಸೊ ಆರ್ಗನೈಸ್ಡ್ ಆಗಿರಲ್ಲ. ಆ ಪೇಜ್ನ ನಾವು ನೀಟಾಗಿ ಅಪಿಯರೆನ್ಸ್ ಕೊಡೋಕ್ಕೆ ಯೂಸ್ಗೋಸ್ಕರ ನಾವು CSS ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಫಾಂಟ್ ಚೇಂಜ್ ಆಗಿರ್ಬೋದು, ಅಥವಾ ಕಲರ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಅಥವಾ ಮಾರ್ಜಿನ್ ಟಾಪ್ ಕೊಡೋದಾಗಿರ್ಬೋದು. ಅಂದರೆ ಈಗ ಟೆಕ್ಸ್ಟ್ ಮೇಲೆ ಇರುತ್ತೆ, ನಂಗೆ ಇಲ್ಲಿರೋದು ಬೇಡ, ಟೆಕ್ಸ್ಟ್ ನಂಗೆ ಕೆಳಗಡೆ ಇರ್ಬೋದು, ಬಾಟಮ್ ಕೊಡೋದಾಗಿರ್ಬೋದು, ಅಥವಾ ಪ್ಯಾಡಿಂಗ್ ಮಾಡೋದು. ಸೊ ಕಂಪ್ಲೀಟಾಗಿ CSS ಆಟ ಆಡ್ತೀರಾ. ಸೊ CSS ಅಲ್ಲಿ ಅಂಥ ಕಾಂಪ್ಲೆಕ್ಸ್ ಇರೋದೇನಿಲ್ಲ. ಬಟ್ CSS ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಏನಂದರೆ ಕೋಡಿಂಗ್ ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗುತ್ತೆ CSS ಕಲ್ತ್ರೆ. ಸೊ ಯಾಕಂದರೆ ನಾವು ಈಗ ಕಂಪ್ಲೀಟಾಗಿ ನೋಡ್ತಾ ಇರೋಲ್ಲ, ಟೆಕ್ಸ್ಟು ಮತ್ತು ಅದೇ ಫಾರ್ಮ್ಸ್ ಅದೇ ಇರುತ್ತೆ, ಬಟ್ ಅದು ಆರ್ಗನೈಸ್ಡ್ ಆಗಿರೋಲ್ಲ, ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ನಿಮಗೆ ಇಂಟ್ರೆಸ್ಟ್ ಬರೋಲ್ಲ. ಓಕೆ, ಈ ಫಾರ್ಮ್ ಹಿಂಗಿದೆ, ಪ್ಲೇನ್ ಆಗಿದೆ ಹಂಗೆ ಅಂತ. ಈಗ ಎಕ್ಸಾಂಪಲ್ ಈ ಫೇಸ್ಬುಕ್ಕಲ್ಲಿ ಏನು ಮಾಡ್ತೀರಂದರೆ, ಪೋಸ್ಟರ್ ಚೆನ್ನಾಗಿದೆ ಅಂದ್ಬಿಟ್ಟು ಆ ಆ್ಯಡ್ನ ಕ್ಲಿಕ್ ಮಾಡಿ ಫಾರ್ಮ್ ಫಿಲ್ಅಪ್ ಮಾಡ್ತೀರಾ. ಸೊ ಇಲ್ಲೂ ಅದೇ ಥರ ಯೂಸರ್ ಬಂದು ಅಪಿಯರೆನ್ಸ್ ಮೇಲೆ ಯೂಸರ್ಸ್ ಅವ್ರ ಡೇಟಾ ಎಲ್ಲ ಕೊಡೋದು ನಮಗೆ. ಇದರಲ್ಲಿ 3 ಟೈಪ್ ಇರುತ್ತೆ: ಇಂಟರ್ನಲ್, ಎಕ್ಸ್ಟರ್ನಲ್, ಇನ್ಲೈನ್ ಅಂತ ಇರುತ್ತೆ. ನೀವು CSS ಸ್ಟೈಲ್ ಬರೀಬೇಕಾರೆ ನಾನು 1 by 1 ಹೋಗ್ತೀನಿ. ಸೊ ಯಾರು ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಆ ಬೇಸಿಸ್ ಮೇಲೆ ನೀವು CSS ಬರೀಬೋದು. ಇದೇ ರೂಲ್ಸ್ ಫಾಲೋ ಮಾಡಬೇಕಂತ ಏನಿಲ್ಲ CSS ಅಲ್ಲಿ. ಬಟ್ CSS ಒಂದು ಸೆಕೆಂಡ್ ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ. ನನಗೆ ಟೆಕ್ಸ್ಟ್ ಬರೆಯೋದು ಅದು ಸ್ವಲ್ಪ ತಲೆನೋವು ಕೆಲಸ. ಅದಕ್ಕೆ ನಾನು ಲೋವರ್ ಎಪ್ಸಮ್ನ ಆರಾಮಾಗಿ ಕಾಪಿ ಮಾಡ್ಕೋತೀನಿ ಎಕ್ಸ್ಟೆನ್ಷನಿಂದ. ಇದು ಒಳಗಡೆ ಬರೆಯೋದನ್ನ ನಾವು ಇನ್ಲೈನ್ CSS ಅಂತ ಕರಿತೀವಿ. ಟೈಲ್, ಬ್ಯಾಕ್ಗ್ರೌಂಡ್ ಕಲರ್, ಸೊ ಇಲ್ಲಿ ನೀವೇನು ಸ್ಟೈಲ್ ಬರಿತೀರಾ, ಸೊ ಇನ್ಲೈನಲ್ಲಿ ಎಕ್ಸಾಂಪಲ್ CSS ಬರೀಬೇಕಾದ್ರೆ ಇದೊಂದೇ ಟ್ಯಾಗ್ ಏನು ಬರೀತೀರಾ ಇದನ್ನೆಲ್ಲ ಇನ್ಲೈನ್ ಅಂತ ಕರಿತೀವಿ ನಾವು. ಇದ್ರ ಒಳಗಡೆ ಬರೆಯೋದನ್ನ ಇನ್ಲೈನ್ CSS ಅಂತ ಕರಿತೀವಿ. ಸೊ ಇನ್ನೊಂದು ಬಂದು ಇಂಟರ್ನಲ್ ಅಂತ ಕರಿತೀವಿ. ಇಂಟರ್ನಲ್ ಬಂದು ಇಲ್ಲೂ ಕೊಡ್ತೀರಾ. ಸ್ಕ್ರೀನ್ ಶೇರ್ ಆಗಿದೆಯಲ್ಲ, ಸೊ ಎಲ್ಲರಿಗೂ ವಿಸಿಬಲ್ ಇದೆಯಲ್ವಾ ಸ್ಕ್ರೀನು? ಓಕೆ. ಸೊ ಇದನ್ನು ಇನ್ಲೈನ್ CSS ಅಂತ ಕರಿತೀವಿ, ಇದು ಇಂಟರ್ನಲ್ CSS ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನಾನು P ಟ್ಯಾಗು ಈ ಪ್ಯಾರಾಗ್ರಾಫ್ನ ಡಿಸೈನ್ ಮಾಡಬೇಕು. ಸೊ ಇದನ್ನು ಬಂದು ಇಂಟರ್ನಲ್ಲು, ಇದು ಇನ್ಲೈನು. ಇನ್ನೊಂದು ಬಂದು ಇನ್ನೂ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀವಿ. ಚೈಲ್ಡ್ಹುಡ್ CSS ಇಲ್ಲಿ ನೇಮ್ ಏನಾದ್ರು ಕೊಡ್ಬೋದು, ನಿಮಗೆ ಕೊಡಬೇಕಂತ ಏನಿಲ್ಲ. ಇದು ಎಕ್ಸ್ಟರ್ನಲ್ CSS ಅಂತ ಕರಿತೀವಿ.
ಸೊ 3 ಟೈಪ್ ಸಿ ಎಸ್ ಎಸ್ ಬರುತ್ತೆ. ಆದರೆ ಯೂಶ್ವಲಾಗಿ ಹೈ ಲೆವೆಲ್ ಕೋಡಿಂಗ್ ಎಲ್ಲ ಮಾಡ್ತೀವಿ, ಫುಲ್ ವೆಬ್ಸೈಟ್ ಮಾಡ್ತೀವಿ ಅಂದರೆ ಯಾವಾಗಲೂ ಯೂಸ್ ಮಾಡೋದು ಎಕ್ಸ್ಟರ್ನಲ್ ಸಿ ಎಸ್ ಎಸ್ನ, ಇನ್ನೊಂದು ಐಫರ್ ಲಿಂಕ್ ಪೇಜ್ ಯೂಸ್ ಮಾಡಿಕೊಂಡು. One second. Okay. ಇನ್ನೇನು ಆ್ಯಡ್ ಮಾಡ್ಬೋದು ಇದಕ್ಕೆ, ಒಂದು ಇಮೇಜ್ ಒಂದು ಆ್ಯಡ್ ಮಾಡೋಣ. Image full library.
ಇದು ಕೊಟ್ಟಿದ್ದೀನಿ. ಓಕೆ, ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ? ಸೊ ಇದು ಬಿಟ್ಟು ಒಪಿನಿಯನ್ ಯಾರು ಫೀಲ್ಡ್ ಎಕ್ಸ್ಟ್ರಾ ನಿಮ್ಗೆ ಆ್ಯಡ್ ಮಾಡಬೇಕು ಅಂದರೆ ಹೇಳಿ, ಆ್ಯಡ್ ಮಾಡ್ತೀನಿ. ಡ್ರಾಪ್ ಡೌನ್ ಎಲ್ಲ ಬರಲ್ವಾ? ಅದು ಡ್ರಾಪ್ ಡೌನ್ ಎಲ್ಲ ಡ್ರಾಪ್ ಡೌನ್ ಬರುತ್ತೆ, ನೇವಿಗೇಷನ್ನು ಅದು ಲೇಟ್ರ್ ಆನ್ ಅದು. ಓಕೆ. ಸೊ ಯಾಕಂದರೆ ಇವಾಗ ಬಂದು ಪ್ಯಾಡಿಂಗ್ ಮಾರ್ಜಿಂಗ್ ಮತ್ತು ಇದು ಕಲ್ತ್ಕೊಳ್ಳೋದು, ಮತ್ತು ಬಾರ್ಡರ್ ಡ್ಯಾಶ್ ಆಗಿರ್ಬೋದು, ಅಥವಾ ಬಾರ್ಡರ್ ರೇಡಿಯಸ್ ಕೊಡೋದಾಗಿರ್ಬೋದು, ಅಥವಾ ಇಮೇಜ್ ಕಸ್ಟಮೈಸೇಷನ್ ಮಾಡೋದಾಗಿರ್ಬೋದು, ಅದನ್ನ ನೀವು ಎಕ್ಸ್ಟೆನ್ಷನ್ ಆನ್ ಮಾಡಿದ್ಕೆ ಅದೆಲ್ಲ ಲೈಕ್ ನೀವು ಇಲ್ಲಿ ಪ್ಯಾರಾಗ್ರಾಫ್ ಬರೆದ್ರೆ ಎಲ್ಲ ಸೆಂಟರ್ ಡಿಸ್ಪ್ಲೇ ಆಗ್ತಿತ್ತಲ್ಲ. ಇದು ಎಕ್ಸ್ಟೆನ್ಷನ್ನು ನಾನು ಅದು ಹೇಳಿದ್ನಲ್ಲ, ಇದನ್ನು ಕೊಟ್ಟಿನಿ, ಸ್ಟೈಲ್ ಬೋರ್ಡ್ ಕೊಟ್ಟಿನಿ, ಆಲ್ರೆಡಿ ಕೋಡ್ ಬರೆದ್ಬಿಟ್ಟಿದೆ ಒಂದಷ್ಟು, ಲಾಸ್ಟ್ ಕ್ಲಾಸಲ್ಲಿ ಬರೆದಿದ್ನಲ್ಲ. ಸೊ ಅದು ಹಂಗೆ ಇತ್ತು. ಸೊ ಅದೇ ಎಕ್ಸ್ಟೆನ್ಷನ್ ಆಫ್ ಮಾಡಿದ್ನಲ್ಲ, ಸೊ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಅಷ್ಟೇನೇನಿಲ್ಲ. ಅದಕ್ಕೆ ಇಮೇಜ್ ಸೈಜ್ ಎಲ್ಲ ಫುಲ್ ಬಿಡ್ತಾಯಿದೆ ಒಂದು ಸೆಂಡ್ ಶೋ ಮಾಡಿದ್ಮೇಲೆ. ಇದೇಂತಿಗೆ ಬಂದಿದೆ ಅಂದರೆ ಇದು HTML ಬಾಡಿ ಇಮೇಜು. ಸೊ ಇದು ರಿಮೂವ್ ಮಾಡಿದೆ, ಇಮೇಜ್ ಸೈಜ್ ಕರೆಕ್ಟ್ ಆಯಿತು. ಸೊ ಅಲ್ಲಿ CSS ಸ್ಟೈಲ್ ಬರ್ತೀನಿ, ಅದಕ್ಕೋಸ್ಕರ ಕಸ್ಟಮೈಸ್ ಆಗಿದೆ. ಅದಕ್ಕೆ ನಾನು ಏನೇ ಇಲ್ಲಿ ವಿತ್ ಸೈಜ್ ನಾನು ಏನೇ ಕೊಟ್ಟರು ಇಲ್ಲಿ ಚೇಂಜಸ್ ಆಗ್ತಿರ್ಲಿಲ್ಲ. ಇಲ್ಲಿ ವಿತ್ ಹೈಟ್ ಏನೇ ಕೊಟ್ಟರು ಚೇಂಜಸ್ ಆಗ್ತಿರಲಿಲ್ಲ. ಈ ಕ್ಲಾಸಲ್ಲಿ ಗೊತ್ತಾಗುತ್ತೆ ಇದನ್ನು ಅಲೈನ್ ಸೆಂಟರ್ ಮಾಡೋದು ಹೆಂಗೆ, ಪ್ಯಾಡಿಂಗ್ ಮಾಡೋದು ಹೆಂಗೆ, ಅಥವಾ ಫಾಂಟ್ ಬೇರೆ ಥರ ಡಿಸೈನ್ ಕೊಡೋದು ಹೆಂಗೆ, ಅದೆಲ್ಲ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಫೀಲ್ಡ್ಸ್ ಏನಾದ್ರು ಆ್ಯಡ್ ಮಾಡಬೇಕಂದ್ರೆ ಹೇಳಿ, ಆ್ಯಡ್ ಮಾಡ್ತೀನಿ. ಸ್ಟೈಲ್ ಅಂತ ಕೊಡೋದು, ಸ್ಟೈಲ್ ಅಂತ ಐಫರ್ ಎಂತಕ್ಕೆ ಯೂಸ್ ಮಾಡ್ತೀವಿ ನಾವು ಮೇನಾಗಿ? ಓಕೆ, ಇದೊಂದು ಮತ್ತು ಇದೊಂದು ಓಕೆ. ಸೊ ಇದು ಕಂಟೆಂಟ್ಸ್ ಏನಾದ್ರು ಸೊ CSS ಹೇಳ್ದಂಗೆ 3 ಟೈಪ್ ಇರುತ್ತೆ. ಒಂದು ಬಂದು ಇಂಟರ್ನಲ್ಲು, ಇದು ಇನ್ಲೈನ್, ಇದು ಇಂಟರ್ನಲ್, ಇದು ಎಕ್ಸ್ಟರ್ನಲ್. ಸೊ ಎಕ್ಸ್ಟರ್ನಲ್ ಅಂದರೆ ಈ ಪೇಜಿಂದ ಡೇಟಾ ಫೆಚ್ ಆಗುತ್ತೆ ಈ ಪೇಜ್ಗೆ ಡಿಸೈನ್ ಮಾಡಿದ್ರೆ. ಈಗ ನಾನು H3 ಟ್ಯಾಗ್ ತೊಗೋತೀನಿ. ಒಂದು ಸೆಕೆಂಡು, ಇದೇನೋ ಇದು ಗೂಗಲ್ ಟ್ರಾನ್ಸ್ಲೇಟ್ ಬಂದು ಸಾಯ್ತೈತೆ ಅಷ್ಟೊಂದಿಂದ. ಇದನ್ನು ಕಮೆಂಟ್ ಮಾಡಿಬಿಡೋದ, ಮತ್ತಿನ್ಯಾವುದನ್ನು ಕಮೆಂಟ್ ಮಾಡೋದ? ಇದನ್ನು ಕಮೆಂಟ್ ಮಾಡೋದಲ್ಲ, ಇದನ್ನೇ ಮಾಡಬೇಕು. ಏನಾಗಬೇಕಾ?
ಮತ್ತಿದೆ ಮಿಸ್ ಮಾಡಿರೋ ಬಾಡಿ ಕೊಟ್ಟಿಲ್ಲ ನಾವು. ಓಕೆ, ವರ್ಕ್ ಆಗ್ತಿದೆ ಇವಾಗ. ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಬೇಕಾ? ಫ್ಲವರ್ ಬ್ಯಾಕೆಟ್ ಯೂಸ್ ಮಾಡಬೇಕಂತ ಏನಿಲ್ಲ, ಇದು ತೆಗೆದ್ರೂ ಬರುತ್ತೆ, ಬಟ್ ಲೋಡಿಂಗ್ ಟೈಮ್ ತೊಗೋದಿತ್ತು, ಅದಕ್ಕೆ ತೊಗೋತಾ ಇರಲಿಲ್ಲ. ಆ್ಯಕ್ಚುಲಾಗಿ ಇದೇನು ಗೊತ್ತಾ, ಸ್ಟಾರ್ ಬಟನ್ ನಾವೇನು ಕೊಡ್ತಾಯಿದ್ದೀವಿ ಗೊತ್ತಾ, ಇದು ಬಂದು ಓವರ್ ಆಲ್ ಪೇಜು, ಕಂಪ್ಲೀಟ್ ಪೇಜ್ಗೆ CSS ಬರೀಬೋದು. ಈಗ ನಾನು ಇದನ್ನು ತೆಗಿತೀನಿ, ಕಲರ್ ಬಂದು ಸೊ ಟೆಕ್ಸ್ಟ್ ಕಲರ್ ನೋಡಿದ್ರೆ ಕಂಪ್ಲೀಟಾಗಿ ಎಲ್ಲ ಟೆಕ್ಸ್ಟ್ ಕಲರ್ ಚೇಂಜ್ ಆಯಿತು ಒಂದೇ ಸತಿ. ಓಕೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ ಏನೇನು ಕೀವರ್ಡ್ಸ್ ಇರುತ್ತೆ ಅದಕ್ಕೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪೇಜ್ ಡಿಸೈನ್ ಮಾಡ್ತೀರಾ, ಬ್ಯಾಕ್ಗ್ರೌಂಡ್ ಯಾವಾಗಲೂ ನಿಮ್ಗೆ ವೈಟ್ ಇರಲೇಬೇಕು, ಇಲ್ಲ ಪರ್ಟಿಕ್ಯುಲರ್ ಥೀಮ್ ಪ್ರಕಾರ ನಿಮ್ಮ ಕಲರ್ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಿರುತ್ತೆ. ಅವ್ಬಿಟ್ಟು ಪ್ರತಿ ಎಲಿಮೆಂಟ್ಗೂ ನೀವು ಹೋಗಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿದಾಗ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಓವರ್ ಆಲ್ ಸೈಟಲ್ಲಿ ಸೊ ಅದಕ್ಕೋಸ್ಕರ ಆ ಥರ ಕೊಡ್ಬೋದು, ಬೇಡ ಅಂದರೆ ಡಿಫಾಲ್ಟಾಗಿ ವೈಟ್ ಇರುತ್ತೆ. ಆ ಫ್ಲವರ್ ಬ್ರಾಕೆಟ್ ಕೊಡೋ ಪರ್ಪಸ್ ಏನು ಅಂತ ನಂಗೆ ಗೊತ್ತಾಗಲಿಲ್ಲ. ಯಾವುದು? ಅದೇ ನೀವು ಇಲ್ಲಿ ಫ್ಲವರ್ ಬ್ರಾಕೆಟ್ ಕೊಡ್ತಾ ಇದ್ದೀರಲ್ಲ, ಸಿಂಟ್ಯಾಕ್ಸ್ ಇದು ಸಿಂಟ್ಯಾಕ್ಸ್, ಇದು ಪ್ರಾಪರ್ಟಿ. CSS ಸ್ಟ್ಯಾಂಡರ್ಡ್ ಸಿಂಟ್ಯಾಕ್ಸ್ ಇದು ಫ್ಲವರ್ ಬ್ರಾಕೆಟ್ ಇರುತ್ತೆ, ಇದು ಪ್ರಾಪರ್ಟಿ, ಇದು ವ್ಯಾಲ್ಯೂ. ಸೊ ನಾವು CSS ಅಲ್ಲಿ ಏನು ಸ್ಟಾರ್ಟ್ ಮಾಡೋದಿದೆ, ಫ್ಲವರ್ ಬ್ರಾಕೆಟ್ ಬೇಕೇ ಬೇಕು CSS ಅಲ್ಲಿ. ಓಕೆ. ಸೊ HTML ನಿಮಗೆ ಟ್ಯಾಗು, ಇದು ಈ ಟ್ಯಾಗ್ ಇದೆ, ಕ್ಲೋಸಿಂಗ್ ಮತ್ತು ಓಪನಿಂಗು. CSS ಅಲ್ಲಿ ಫ್ಲವರ್ ಬ್ರಾಕೆಟ್ ಬರುತ್ತೆ ನಿಮಗೆ. ಸೊ ಇದನ್ನು ಪ್ರಾಪರ್ಟಿ ಅಂತ ಕರಿತೀವಿ, ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇದು ಎಕ್ಸ್ಟರ್ನಲ್ CSS ಆಗುತ್ತೆ. ಸೊ ಎಕ್ಸ್ಟರ್ನಲ್ ಇಲ್ಲಿ ನಾವು ಏನೇ ಚೇಂಜಸ್ ಮಾಡಿದ್ರು, ಲೈಕ್ ಪರ್ಟಿಕ್ಯುಲರ್ ಆಗಿ H3 ಅಥವಾ H1 ಟೈಪ್ ಮಾಡ್ತೀವಿ, ಅದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತಾ? ಹೌದು. H1 ಈಗ H1 ನಾನು ಫಾಂಟ್ ಫ್ಯಾಮಿಲಿ ಚೆಕ್ ಮಾಡ್ತೀನಿ ಯಾವುದಿದೆ ಅಂತ. ಯಾವುದೋ ಇದೆ, ನನಗೆ ಗೊತ್ತಿಲ್ಲ, ಯೂಸು ಮಾಡಿಲ್ಲ ಇದನ್ನ. ಸೊ ನೋಡ್ಬೋದು ಫಾಂಟ್ ಕಲರ್ ಚೇಂಜ್, ಫಾಂಟ್ದು ಟೆಕ್ಸ್ಟ್ ಚೇಂಜ್ ಆಯಿತಾ, ಸ್ಟೈಲು. ಸೊ ನಿಮ್ಗೆ ಯಾವ ಥರ ಬೇಕೋ ಫಾಂಟ್ ಫ್ಯಾಮಿಲಿ ನೀವು ಯಾವ ಥರ ಬೇಕೋ ಚೇಂಜ್ ಮಾಡ್ಕೋಬೋದು. ಪಾಪಿನ್ ಸೈಡ್ ಚೆಕ್ ಮಾಡೋಕ್ಕಲ್ಲ, ಪಾಪಿನ್ ಸೈಡ್ ಡೌಟು. ಈಗ ನೆನೆ ಮಂಜುನಾಥ್ ಅವರು ಸಬ್ಮಿಟ್ ಮಾಡಿದ್ರಲ್ಲ ಅಸೈನ್ಮೆಂಟ್, ಅವ್ರು HTML ಅಲ್ಲೇ ಬ್ಯಾಕ್ಗ್ರೌಂಡ್ ಎಲ್ಲ ಕಲರ್ ಕೊಟ್ಟಿದ್ರಲ್ಲ, ಕೊಡ್ಬೋದು, ಇಲ್ಲೂ ಕೊಡ್ಬೋದು. ಅದನ್ನೇ ಹೇಳ್ತಾ ಇರೋದು. ಈಗ ಬ್ಯಾಕ್ಗ್ರೌಂಡ್ ಕಲರ್ ನಿಮ್ಗೆ ಇಲ್ಲಿ ಕೊಡ್ತೀನಿ ನೋಡಿ, H1 ಅಲ್ಲೇ ಕೊಡ್ತೀನಿ ಬೇಕಾರೆ. ಇದು ಇನ್ಲೈನ್ ಅಂತ ಕರಿತೀವಿ CSS. ಇದು ಇನ್ಲೈನ್ ಅಂದರೆ, ಇನ್ಲೈನ್ ಅಂದರೆ ಇದ್ರ ಒಳಗಡೆ ಅಂದರೆ H1 ಟ್ಯಾಗ್ ಒಳಗಡೆ ಬರೆಯೋದು ಅಥವಾ P1 ಟ್ಯಾಗ್ ಒಳಗಡೆ ಬರೆಯೋದು ಸ್ಟೈಲ್ ಹಾಕೊಂಡು ಅದನ್ನು ಇನ್ಲೈನ್ ಅಂತ ಕರಿತೀವಿ. ಈಗ ನಾನು ಬರೀತಿರೋದು ಎಕ್ಸ್ಟರ್ನಲ್ CSS, ಅಂದರೆ ಬೇರೆ ಶೀಟಲ್ಲಿ ನಾನು CSS ಅಷ್ಟು ಬರೆದಿರ್ತೀನಿ, ಬರೀ ಈ ಲಿಂಕ್ ಹಾಕಿದ್ರೆ ಸಾಕು. ನೀವು ಇಲ್ಲೆಲ್ಲ ಬರೆಯೋಗತ್ತೆ ಇರಲ್ಲ, ಕೋಡ್ ನೀಟಾಗಿರುತ್ತೆ. ಆ ಲಿಂಕ್ ಒಂದು ಎಕ್ಸ್ಪ್ಲೇನ್ ಮಾಡಿ, ಲೈಕ್ ಲಿಂಕ್ ಒಂದು ಸೆಕೆಂಡು, ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಒನ್ ಬೈ ಒನ್ನೇ ಬಂದ್ಬಿಡ್ತೀನಿ. ಜಸ್ಟ್ ನೀವು ಏನೇ ಟೈಪ್ ಮಾಡ್ತೀರಾ ಅಲ್ಲೇ ರನ್ ಮಾಡಿ ಪ್ಯಾರಲಲ್ ಆಗಿ ತೋರಿಸ್ಕೊಂಡು ನಮ್ಗೆ ಇದು ಮಾಡಿಬಿಡಿ. ಓಕೆ, ಒಂದು ಸೆಕೆಂಡ್. ಈಗ ನನ್ನ ಹತ್ರ ಕಂಪ್ಯೂಟರ್ ರಾ ಡೇಟಾ ಇರೋದು ನನ್ನ ಹತ್ರ, ಈಗ ಬರೀ HTML ಡೇಟಾ ಮಾತ್ರ ಇರೋದು. ನನಗೆ ಇದನ್ನು ಸ್ವಲ್ಪ ಬ್ಯೂಟಿಫಿಕೇಷನಾಗಿ ಕೊಡಬೇಕು ನೀಟಾಗಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, CSS ನನಗೆ ಇಲ್ಲಿ H1 ಕಂಪ್ಲೀಟಾಗಿ ಬಾಡಿ ಬ್ಯಾಕ್ಗ್ರೌಂಡು ಕಲರ್ ಚೇಂಜ್ ಆಗಬೇಕು. ಓಕೆ. ಸೊ ಅವಾಗ ನೀವು ಏನು ಮಾಡ್ತೀರಾ, ಸ್ಟೈಲ್ ಹಾಕೋತೀರಾ, ಸ್ಟೈಲ್ ಹಾಕ್ಕೊಂಡು ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಡ್ತೀರಾ. ಬ್ಯಾಕ್ಗ್ರೌಂಡ್ ಕಲರ್ ಏನಾರು ಕೊಡಿ, ಬ್ಲ್ಯಾಕ್ ಅಂತಾರೆ ಕೊಡಿ, ಇಲ್ಲ ವೈಟ್ ಅಂತಾರೆ ಕೊಡಿ. ನಾನು
ರೆಡ್ಡೇ ಕೊಡ್ತೀನಿ ಪ್ರೆಸೆಂಟಾಗಿ. ಸೊ ಚೇಂಜ್ ಆಯ್ತಾ ಕಂಪ್ಲೀಟಾಗಿ ಬಾಡಿ ಕಲರು. ಓಕೆ. ಸೆಕೆಂಡ್ ನಾವು ಇಲ್ಲಿ ಹೆಡ್ಡರ್ ಕೊಟ್ಟಿಲ್ಲ, ಇಲ್ಲಿ ನಾವು ಹೆಡ್ಡರ್ ಯೂಸ್ ಮಾಡ್ತಾ ಇಲ್ಲ ಎಲ್ಲೂ ಕೂಡ. ಇಲ್ಲಿ ಟಾಪ್ ಹೆಡ್ಡರ್ ಮತ್ತು ಫುಟರ್ ಎಲ್ಲೂ ಯೂಸ್ ಮಾಡಿಲ್ಲ ನಾವಿಲ್ಲಿ. ಸೊ ಕನ್ಸಿಡರ್ ಆಗೋದು ಕಂಪ್ಲೀಟ್ ಪೇಜೇ. ನೀವು ಹೆಡ್ಡರ್ ಫುಟರ್ ಕೊಟ್ಟರೆ ನಿಮ್ಗೆ ಡಿಫ್ರೆಂಟ್ ಆಗುತ್ತೆ. ಸೊ ಇದು ಇನ್ಲೈನ್ CSS ಅಂತ ಇರ್ತೀವಿ. ನೀವು ಇದನ್ನು ಇಲ್ಲಿ ಬರೀರಿ, H3 ಬರೆದ್ರೂ ಬೇರೆ ಯಾವುದಕ್ಕೂ ಎಫೆಕ್ಟ್ ಆಗೋಲ್ಲ. ಇದಕ್ಕೆ ಎಫೆಕ್ಟ್ ಆಗೋಲ್ಲ, ಇದಕ್ಕೆ ಎಫೆಕ್ಟ್ ಆಗೋಲ್ಲ, ಮತ್ತು ಇಮೇಜ್ ಕಲರ್ ಯಾವುದಕ್ಕೂ ಬ್ಯಾಕ್ಗ್ರೌಂಡ್ ಕಲರ್ ಎಫೆಕ್ಟ್ ಆಗೋಲ್ಲ. ಸೊ ಇದು ಕಂಪ್ಲೀಟಾಗಿ ನಾವು ಇನ್ಲೈನ್ CSS ಅಂತ ಕರಿತೀವಿ. ಈ ಲೈನ್ ಒಳಗಡೆ H3 ಟ್ಯಾಗ್, H4 ಟ್ಯಾಗ್ ಇರ್ಬೋದು, ಅಥವಾ ಸ್ಟ್ರಾಂಗ್ ಒಳಗಡೆ ಬರ್ತೀನಿ ಅಂತ ತಗೊಳ್ಳಿ. ಈ ಲೈನ ನಾನು ಕಾಪಿ ಮಾಡ್ಕೊಂಡೆ. ಅಂದರೆ ಎಲ್ಲದಕ್ಕೂ ಸಿಂಟ್ಯಾಕ್ಸ್ ಟ್ಯಾಗ್ ಬಂದು ಸ್ಟೈಲೇ. ಈ ಸ್ಟೈಲು ಕಾಮನು, ಸ್ಟೈಲ್ ಈಕ್ವಲ್ ಅಂದರೆ ಬ್ಯಾಕ್ಗ್ರೌಂಡು. ಮತ್ತು ನಾನು ಇಲ್ಲಿ ಕಲರ್ ಅಂತ ಕೊಡ್ತೀನಿ, ಟೆಕ್ಸ್ಟ್ ಕಲರ್ಗೆ. ಯಾಕಂದರೆ ಬ್ಯಾಕ್ಗ್ರೌಂಡ್ ರೆಡ್ ಕೊಟ್ಟಿದ್ದೀವಲ್ಲ, ಅಕ್ವಾ ಬ್ಲೂ ಅಂತ ಕೊಟ್ಟಿದ್ದೀನಿ. ಸೇವ್ ಮಾಡಿದೆ. ಇಲ್ಲಿ ನೋಡಿ ಕಲರ್ ಚೇಂಜ್ ಆಯ್ತು ಎರಡೂ ಕೂಡ. ಕಲರ್ ಅಂತ ಬರೋದು ಟೆಕ್ಸ್ಟ್ ಕಲರ್ಸ್ಗಳು ಚೇಂಜ್ ಆಗುತ್ತೆ, ಅರ್ಥ ಮಾಡ್ಕೊಬಿಡಿ. ಟೆಕ್ಸ್ಟ್ ಕಲರ್ ಅಂತ ಯಾವುದೂ ಸಿಂಟ್ಯಾಕ್ಸ್ ಪ್ರಾಪರಾಗಿರಲ್ಲ. ಕಲರ್ ಅಂತ ಈಗ ಜಸ್ಟ್ ನೀವು ಕಲರ್ನ ಟೈಪ್ ಮಾಡಿದ್ರೆ ಈ ಕಲರ್ಗಳು ಅಥವಾ ಹೆಡ್ಲೈನ್ ಕಲರ್ಗಳು ಚೇಂಜ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಅಂತ ಕೊಡೋದೆಲ್ಲ ಇದ್ರ ಹಿಂದ್ಗಡೆದು, ವೆಲ್ಕಮ್ ಹಿಂದ್ಗಡೆದು ಏನಿರುತ್ತೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಅಥವಾ ಬ್ಯಾಕ್ಗ್ರೌಂಡ್ ಇಮೇಜ್ ಅಥವಾ ಬೇರೆ ಡಿಫ್ರೆಂಟಾಗಿ ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಬ್ಯಾಕ್ಗ್ರೌಂಡ್ಸಲ್ಲಿ ಡಿಫ್ರೆಂಟ್ ಟೈಪು ಹೇಳ್ತೀನಿ ನಾನು ಒನ್ ಬೈ ಒನ್. ಈಗ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಅಂತ ಕೊಟ್ಟರೆ, ನೆಕ್ಸ್ಟ್ ಕಲರ್ ಇದು ಅಲೈಸ್ ಬ್ಲೂ ಅಂತ ಕೊಟ್ಟಿದ್ರಲ್ಲ, ಏನಾದ್ರು ಕೊಡ್ಬೋದು. ಕಲರ್ ಇದು ಟೆಕ್ಸ್ಟ್ ಕಲರ್, ಇದು ಯಾವುದಕ್ಕೆ? ಇದಕ್ಕೆ. ಓಕೆ, ಇದು ನೀಟಾಗಿ ಬರೀತೀನಿ. ಎಲ್ಲೋ ಐಗೆ ಈ ಕಲರು. ಓಕೆ, ಅದು ನೀವು ಫಾಂಟ್ ಚೇಂಜ್ ಮಾಡಬೇಕಂದ್ರೆ, ಸಾರಿ ಟೆಕ್ಸ್ಟ್ ಫಾಂಟ್ ಚೇಂಜ್ ಮಾಡಬೇಕು ಅಂದರೆ ಅದೇ ವರ್ಡ್. ಟೆಕ್ಸ್ಟ್ ಫಾಂಟ್ ಚೇಂಜ್ ಮಾಡಬೇಕು, ಫಾಂಟ್ ಫ್ಯಾಮಿಲಿ ಅಂತ ಒಂದು ಆಪ್ಷನ್ ಇರುತ್ತೆ. ಫಾಂಟ್ ಫ್ಯಾಮಿಲಿಲಿ ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಯಾವ್ದು ಬೇಕದು. ಇದು ಸೆಲೆಕ್ಟ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಗೂಗಲ್ ಫಾಂಟ್ಸ್ ಯಾವುದು ಆ್ಯಡಪ್ ಮಾಡಿಲ್ಲ ನಾನಲ್ಲಿ. ಇಲ್ಲಿ ನೋಡ್ಬೋದು ಫಾಂಟ್ ಚೇಂಜ್ ಆಗಿದೆ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಗೂಗಲ್ ಫಾಂಟ್ಸ್ ಕೊಡ್ತೀನಿ. ಪರ್ಟಿಕ್ಯುಲರ್ ಗೂಗಲ್ ಫಾಂಟ್ಸಲ್ಲಿ ನಿಮ್ಗೆ ಯಾವ ಥರ ಬೇಕು, ಯಾವ ಡಿಫ್ರೆಂಟ್ ಫಾಂಟ್ಸ್ ಬೇಕು ಹಾಕೋಬೋದು, ಆ ಥರ ಶೋ ಮಾಡೋದು. ಈ ಫಾಂಟ್ ಫ್ಯಾಮಿಲಿ ಡಿಫಾಲ್ಟಾಗಿ ನನ್ನ ಸಿಸ್ಟಮಲ್ಲಿರೋ ಫಾಂಟ್ಸ್ ಇದು. ಇದರಲ್ಲಿ ನನಗೆ ಇಷ್ಟೆಲ್ಲ ಬೇಡ, ಇದನ್ನು ರಿಮೂವ್ ಮಾಡ್ತೀನಿ. ನನಗೆ ಇದೊಂದೇ ಸಾಕು. ಸೊ ಫಾಂಟ್ಸ್ ಈ ಥರ. ಇನ್ನೊಂದು ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಬೇಕಂದ್ರೆ ಜಸ್ಟು ಫಾಂಟ್ ಸೈಜ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ತೀರಾ. ಲಾರ್ಜ್ ಬೇಕಾ ಸ್ಮಾಲ್ ಬೇಕಾ ಅದು ಇರುತ್ತೆ. ಇಲ್ಲಾಂದರೆ ನಮ್ಮ ಪಿಕ್ಸೆಲ್ ವೈಸು ಕೂಡ ಕೊಡ್ಬೋದು, ಅಥವಾ ಇಂಚಸ್ ವೈಸ್. ಮೇಜರ್ ನಾವೆಲ್ಲ ಯೂಸ್ ಮಾಡೋದು ಪಿಕ್ಸೆಲ್ ವೈಸು ಅಥವಾ EM ವೈಸ್ ಯೂಸ್ ಮಾಡ್ತೀವಿ. ಬಟ್ ಪಿಕ್ಸೆಲ್ ವೈಸ್ ಯೂಸ್ ಮಾಡಿದ್ರೆ ಏನಂದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ. ನೋಡಿ ಫಾಂಟ್ ಸೈಜ್ ಇನ್ಕ್ರೀಸ್ ಆಯಿತು, 20 ಪಿಕ್ಸೆಲ್ ಕೊಟ್ಟಿದ್ದೀನಿ ನಾನು ಇದಕ್ಕೆ. ಇನ್ನೊಂದು ಫಾಂಟ್ ವೆಯ್ಟ್ ಕೂಡ ಚೇಂಜ್ ಮಾಡ್ಬೋದು ನೀವು. ಫಾಂಟ್ ವೆಯ್ಟ್ ಬಂದು ನೀವು ಈಗ ಬೋಲ್ಡ್ನೆಸ್ ಕೊಡ್ಬೋದು, ಇಲ್ಲ ನನಗೆ ಮೀಡಿಯಮ್ ಬೋಲ್ಡ್ ಬೇಕು, ಅದಕ್ಕೆ ಒಂದೊಂದು ಸ್ಟ್ಯಾಂಡರ್ಡೈಸ್ ಕೋಡ್ ಇರುತ್ತೆ ಇಲ್ಲಿ 400 300 ಅಂತ. ಸೊ ನಾನು ಇದಕ್ಕೆ 300 ಕೊಡ್ತೀನಿ ನಾನು, ನನಗೆ ಅಷ್ಟೊಂದು ಬೋಲ್ಡ್ ಬೇಡ. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇದನ್ನು ಒಂದು ಸೆಕೆಂಡ್ ತಗೊಳ್ಳಿ. ಇದು ಇನ್ಲೈನ್ ಆಯ್ತು ನಾವು ಬರ್ದಿದ್ದು. ಈಗ ಇಂಟರ್ನಲ್ ಬರೀತೀನಿ. ಇಂಟರ್ನಲ್ ಟ್ಯಾಗ್ ಬಂದು ಸ್ಟೈಲ್ ಒಳಗಡೆ ನೀವು ಮಿಕ್ಕಿದ್ದು ಬರ್ಕೊಂಡು ಹೋಗ್ತೀರಾ. ಇದರಲ್ಲಿ ಇದನ್ನು ಕ್ಲೋಸ್ ತೆಗಿತೀನಿ ಮತ್ತು ಇದನ್ನು ತೆಗಿತೀನಿ. ಸಾರಿ, ನಾನು H1 ಟ್ಯಾಗ್ ಹಾಕಿಲ್ಲ, ಅಷ್ಟೊಂದಿಂದ ಟೈಪ್ ಮಾಡೋದಾಗ ಗೊತ್ತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ ಕೊಡ್ತೀನಿ. ಮತ್ತು ಇನ್ನೊಂದು ಬಂದು ಕಲರ್ ಬಂದು
ವೈಟ್ ಕೊಡೋಲ್ಲ, ಫಾಂಟ್ ಸೈಜ್ ಬಂದು ಮೀಡಿಯಮ್ ಕೊಡೋಲ್ಲ, ಫಾಂಟ್ ಫ್ಯಾಮಿಲಿ. ಸೊ ಇಲ್ಲಿ ನೋಡ್ಬೋದು. ಸೊ ಇದಕ್ಕೂ ಡಿಫ್ರೆನ್ಸ್ ಅಂತ ಏನಿಲ್ಲ, ಬಟ್ ಇದೇನಾಗುತ್ತೆ ಓವರ್ ಇದೇ ಥರ ನಾನು H1 ಟ್ಯಾಗ್ ಇನ್ನೊಂದು ಕೊಡ್ತೀನಿ, ಅದಕ್ಕೂ ಸೇಮ್ ಇದೇ ರಿಪೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅದು ಇದು ಇಂಟರ್ನಲ್ ಯೂಸ್ ಮಾಡಿದ್ರೆ H1 ಟ್ಯಾಗ್ ಅಂತ ಯೂಸ್ ಮಾಡಿದ್ರೆ ಕಾಮನ್ ಆಗುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಇನ್ನೊಂದು ಟೈಪ್ ಇರುತ್ತೆ. ಸೊ H1 ಟ್ಯಾಗು ಪರ್ಟಿಕ್ಯುಲರ್ ಇದೊಂದಕ್ಕೆ ಬರೋ ಥರ ಆಪ್ಷನ್ ಇದೆ, ಅದಕ್ಕೆ ನೀವು ID ಅಂತ ಯೂಸ್ ಮಾಡ್ಬೋದು. ಬಟ್ ಅದು ಈ ಕ್ಲಾಸಲ್ಲಿ ಬರೋಲ್ಲ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದು. ಯಾಕಂದರೆ IDs ಕೊಡ್ಕೊಂಡೆ ನೀವು ಪೂರ್ತಿ ಫುಲ್ ಕಂಪ್ಲೀಟ್ ಪೇಜ್ನ ಡಿಸೈನ್ ಮಾಡೋದು. ಮತ್ತು ಇನ್ನೊಂದು ಬಂದು ಇದು ಇಷ್ಟ ಆಯ್ತಲ್ಲ, ನೆಕ್ಸ್ಟ್ ಬಂದು ಎಕ್ಸ್ಟರ್ನಲ್ಲು ಹೇಳ್ದಂಗೆ ಬೇರೆ ಪೇಜಲ್ಲಿ style.css ಅಂತ ಕ್ರಿಯೇಟ್ ಮಾಡಿದ್ದೀನಿ. ಈ ನೇಮ್ ನೀವು ಏನಾದ್ರು ಕೊಡ್ಬೋದು, ಆರ್ ಎಂಡ್ ಪಾಯಿಂಟ್ CSS ಇರ್ಬೋದು ಇರಬೇಕು. ಈಗ ನೀವು ಅಲ್ಲಿ H1 ಕಲರ್ ಕೊಟ್ರಲ್ಲ ಸ್ಟೈಲು, H1 ಅಂತ ಕೊಟ್ಟರೆ ಕಂಪ್ಲೀಟ್ ಆಗಿ ಲೈಕ್ H1 ಏನಿದೆ ಅದೆಲ್ಲ ಆಗಬೇಕಲ್ವಾ? ಆಗಿದೆಯಲ್ಲ ಒಂದು ಸೆಂಟ್ರಿ H1 ಟ್ಯಾಗು ಒಂದಿದು ವೆಲ್ಕಮ್ ಟು 4 ಅಂತ ಇದೆ, ಇನ್ನೊಂದು ಟು ಡೇ 4 ಕ್ಲಾಸ್ ಅಂತ ಇದೆ ಅಲ್ವಾ. ಸೇವ್ ಮಾಡ್ತೀನಿ ನೋಡಿ, ಎರಡು ಆಗಿದೆಯಲ್ಲ. ಓಕೆ, ಅದು ಬೇಡ ಅಂದರೆ ಅಲ್ಲಿ ID ಕೊಟ್ಕೋಬೇಕಾ? ಅದು ನೆಕ್ಸ್ಟ್ ಕ್ಲಾಸಲ್ಲಿ ID ಬಗ್ಗೆ ತಲೆಗೆ ಇಟ್ಸ್ಕೊಳಕ್ಕೆ ಹೋಗ್ಬೇಡಿ, ID ಕ್ಲಾಸಸ್ ಬಗ್ಗೆ. ಓಕೆ. ಸೊ ಇದು ಈಗ ಇದೇ ಪರ್ಟಿಕ್ಯುಲರ್ ನಾವು ಇನ್ಲೈನಲ್ಲಿ ನೀವು ಇಲ್ಲ ನನಗೆ ಬರೀ ಇದೊಂದೇ, ಇದು ವೆಲ್ಕಮ್ ಟು ಡೇ 4 CSS ಅಂತ ಇದೆಯಲ್ಲ, ಅದೊಂದೇ ಮಾತ್ರ ನನಗೆ ಈ ಕಲರ್ ಬ್ಯಾಕ್ಗ್ರೌಂಡ್ ಕಲರು ಮತ್ತು ಈ ಫಾಂಟ್ ಬೇಕು, ಇದಕ್ಕೇನಾದರೂ ಕೊಡೋದು ಬೇಡ, ಈ H1 ಕೊಡೋದು ಬೇಡ ಅಂದರೆ ಅವಾಗ ಇನ್ಲೈನ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಸ್ಟೈಲ್ ಆದಮೇಲೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಎಲ್ಲ ಚೇಂಜ್ ಮಾಡ್ತಿರಲ್ಲ, ಇದನ್ನು ಯೂಸ್ ಮಾಡಿ. ಅವಾಗ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಚೇಂಜ್ ಆಯಿತಾ. ಇದನ್ನು ಹಾರ್ಡ್ ಕೋಡ್ ಅಂತ ಕರಿತೀವಿ ನಾವು ಕೋಡಿಂಗಲ್ಲಿ, ಅಂದರೆ ನಾನು ಕರಿತೀನಿ, ಬೇರೆಯವ್ರು ಹೆಂಗೆ ಕರೀತಾರೆ ಗೊತ್ತಿಲ್ಲ. ಯಾಕಂದರೆ ಪರ್ಟಿಕ್ಯುಲರ್ ನನಗೆ ಎಲಿಮೆಂಟ್ ಏನೋ ಚೇಂಜ್ ಆಗಬೇಕು, ನಾವು ಹೋಗ್ಬಿಟ್ಟು ಮತ್ತೆ CSS ಪೇಜ್ಗೆ ಹೋಗಿ ಇಲ್ಲಿ ಹುಡುಕ್ತಾ ಬರೆಯೋಷ್ಟೆಲ್ಲ ಪೇಷನ್ಸ್ ಇರೋಲ್ಲ ಅಂದಾಗ ನಾನು ಇಲ್ಲೇ ಕೋಡ್ ಡೈರೆಕ್ಟಾಗಿ ಹಾರ್ಡ್ ಕೋಡ್ ಮಾಡಿಬಿಡ್ತೀನಿ ಕೋಡ್ನ. ಸ್ಟ್ಯಾಂಡರ್ಡ್ ಆಗಿ ಏನು ಕರೀತಾರೆ ಹಾರ್ಡ್ ಕೋರ್ ಬಿಟ್ಟು? ಅದು ಐಡಿಯಾ ಇಲ್ಲ, ಯಾಕಂದರೆ ಯೂಶಲಾಗಿ ಅದೇನು ಕರೆಯಲ್ಲ, ಯಾರು ಯೂಸು ಮಾಡಲ್ಲ ಆ ಥರ. ಆದರೆ ಆಲ್ಮೋಸ್ಟ್ ಒಂದಷ್ಟು ಡೆವಲಪರ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ಈಗ ನಾನೆಲ್ಲ ಏನು ಮಾಡ್ತೀನಿ ಅಂದರೆ ನಂಗೆ ಅಷ್ಟೊಂದು ಟೈಮ್ ಇರೋಲ್ಲ, ಸೊ ಇದೊಂದೇ ಒಂದು ಲೈನ್ ಚೇಂಜ್ ಮಾಡೋಕ್ಕೋಸ್ಕರ ಇಡೀ ಆಲ್ಮೋಸ್ಟು ಒಂದು 300-400 ಲೈನ್ಸ್ ಆಫ್ ಕೋಡ್ನ ಚೆಕ್ ಮಾಡಿದಾಗ ಗೊತ್ತಾಗಲ್ಲ, ಪೇಷನ್ಸ್ ಇರೋಲ್ಲ. ಸೊ ಆ ಎಲಿಮೆಂಟ್ಗೆ ಹೋಗ್ತೀನಿ, ಇಲ್ಲಿ ಸರ್ಚ್ ಮಾಡ್ತೀನಿ ಏನು ಬೇಕು ಅಂತ ನನಗೆ. ಸೊ ಇಲ್ಲಿ ಬಂದಿರುತ್ತೆ ಟೈಪ್ ಮಾಡಿರೋ ವರ್ಡು, ಆ ಟೈಟಲ್ದು ಇಲ್ಲಿ ಚೇಂಜ್ ಮಾಡಿ ಕ್ಲೋಸ್ ಮಾಡ್ತೀವಿ ಅಷ್ಟೇ, ಅವಾಗ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಆ ಥರ ಇನ್ಲೈನ್ CSS ಅಂತ ಕರೀತಾರೆ ಇದನ್ನು ಇನ್ಲೈನ್ CSS ಅಂತ ಕರಿತೀವಿ ನಾವು. ಓಕೆ. ಸೊ ಬಟ್ ಯೂಶಲಾಗಿ ಇದೆಲ್ಲ ಸ್ಮಾಲ್ ವೆಬ್ಸೈಟ್ಗೆ ಯೂಸ್ ಮಾಡ್ತಾರೆ. I11ಗೆ ಹೋದಾಗೆಲ್ಲ ನೀವು ಎಕ್ಸ್ಟರ್ನಲ್ CSS ಯೂಸ್ ಮಾಡೋದು. ಸೊ ಅವಾಗ ಏನಾಗುತ್ತೆ ಗೊತ್ತಾ, ನೀವು ಆಲ್ಮೋಸ್ಟ್ ಇದೇ ಥರ ಪೇಜ್ನ ನೀವು 4-5 ಡಿಸೈನ್ ಮಾಡಿರ್ತೀರ. ಸೊ 4-5ಕ್ಕೂ ನೀವು ಪ್ರತಿ ಸತಿ ಈಗ ಇನ್ಲೈನ್ ಆಗಿರ್ಬೋದು, ಸ್ಟೈಲ್ ಎಲ್ಲ ಪೇಜು ಕೊಡ್ತಾ ಕೂತ್ಕೋತೀನಿ ಅಂದರೆ ನಿಮಗೆ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ, ಮತ್ತು ಕೋಡ್ ಲೆಂತ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟರ್ನಲ್ CSSಲ್ಲಿ ಬರೆದ್ಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು ನಿಮ್ಮ ಶೋ ಮಾಡ್ಬಿಡ್ತೀನಿ ಯಾವ ಥರ ಬರೋದು. ಎಬ್ಬೋರ್ಡ್ HTML ಅಲ್ಲ, ಈ ಕೋಡ್ನ ಓಕೆ. ಆ ಥರ 2 ಪೇಜ್ ಇದೆ, ಒಂದು ಎಬೋರ್ಡಸ್ ಪೇಜ್ ಇದೆ, ಇನ್ನೊಂದು index.ht ಪೇಜ್ ಇದೆ. ಸೊ ಇದರಲ್ಲಿ ಲಿಂಕ್ ಈ ಪೇಜ್ನ CSS ಸ್ಟೈಲ್ ಪೇಜ್ ಏನಿದೆ ನಾನು ಲಿಂಕ್ ಮಾಡ್ಕೋತೀನಿ. ಸೊ ಇಲ್ಲೊಂದು ಲಿಂಕ್ ಮಾಡಿದ್ದೀನಿ.
ಪ್ಲಸ್ಸು ಇದೇ ಲಿಂಕ್ನ ನಾನು ಎಬೋಡಸ್ ಪೇಜಲ್ಲಿ ಹಾಕ್ತೀನಿ ನಾನು. ಸೊ ಇಲ್ಲಿ H1 ಇದೆ, ಇಲ್ಲಿ H3 ಎಲ್ಲ ಇದೆಯಲ್ಲ. ಸೊ ಒಂದು ಸೈಡ್ ಡಿಸ್ಪೋಸ್ ಮಾಡ್ಬಿಡ್ತೀನಿ ಅದನ್ನ. ಯಾಕೆ ಮತ್ತೆ ಅದೇ ಥರ ಆಗ್ತಾಯ್ತಾ? ಓಕೆ, ಅಲ್ಲಿ ನಾನು ರಾಂಗ್ ಬರ್ದಿದ್ದೆ ಕೋಡ್ನ. ಇದು ಇಂಡೆಕ್ಸ್ ಪೇಜ್ ಇದು. ಸೊ ಮತ್ತೆ ನಾನು ಇದನ್ನು ಎಬೋಟ್ ಪೇಜಲ್ಲಿ ಶೋ ಮಾಡ್ತೀನಿ. ಇದು ಎಬೋಟ್ ಪೇಜ್ ಕರೆಕ್ಟ್ ಆಗಿದೆಯಲ್ವ? ಇಲ್ಲಿ ಸಾರಿ, ಇನ್ನೊಂದು, ಇಲ್ಲಿ ರೆಫ್ಲರ್ ಬರೀಬೇಕಾದ್ರೆ ಯಾವಾಗಲೂ ಸ್ಟೈಲ್ ಶೀಟ್ ಅಂತ ಬರೀರಿ, ಇಲ್ಲಾಂದರೆ ಕೋಡ್ ಕರೆಕ್ಟಾಗಿ ರನ್ ಆಗೋಲ್ಲ. ಇದು I4 ಆದಮೇಲೆ ಇಲ್ಲಿ ನೇಮ್ ಏನಾರ ಇರಲಿ, ಬಟ್ ಇದೇನು ಪೇಜ್ ರೆಫರ್ ಮಾಡ್ತಾಯಿರಾ ಆ ಸ್ಟೈಲ್ ಶೀಟ್ ಅಂತ ಕೊಟ್ಬಿಡಿ ಅದನ್ನ ಯಾವಾಗಲೂ ಕೂಡ, ಆ ಡಿಫಾಲ್ಟ್ ಅದು. ಇಲ್ಲಿ ನೋಡಿದ್ರೆ ಇದು ಎಬೋಟ್ ಪೇಜಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇದನ್ನು ಇನ್ನೊಂದು ಪೇಜ್ ಓಪನ್ ಮಾಡ್ಬೋದು. ಸೊ ಇಂಡೆಕ್ಸ್ ಪೇಜಲ್ಲೂ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಬಟ್ ನಾನು ಯೂಸ್ ಮಾಡ್ತಿರೋ ಒಂದೇ ಪೇಜು CSS ಬರ್ದಿರೋದು, ಅದು ಒಂದು ಲೈನೇ, ಮಲ್ಟಿಪಲ್ ಲೈನ್ ಬರ್ದಿಲ್ಲ. ಈಗ ಪ್ಯಾರಾಗ್ರಾಫ್ಗೆ ಫಾಂಟ್ ಸೈಜ್ ಕೊಡ್ತೀನಿ. ಅಂದ್ರೆ ನೇಮಿಂಗ್ ಮಾತ್ರ ಸ್ಟೈಲ್ ಅಂತಾನೆ ಮಾಡಿದ್ದೀರಾ? ಇಲ್ಲ ನೇಮಿಂಗ್ ಏನಾದ್ರು ಕೊಡ್ಬೋದು ನೀವು. ಇಲ್ಲ ರೀನೇಮ್ ಮಾಡಿ ಶೋ ಮಾಡ್ತೀನಿ. ಮೈ ಸ್ಟೈಲ್ ಅಂತ ಕೊಟ್ಟಿದ್ದೀನಿ, ಓಕೆನಾ? ಇಲ್ಲೂ ಬಂದು ನಾನು ಮೈ ಸ್ಟೈಲ್ ಅಂತ ಕೊಡ್ತೀನಿ. ಬಟ್ ಇದು ಮಾತ್ರ ಸ್ಟೈಲ್ ಶೀಟ್ ಅಂತಲೇ ಇರಬೇಕು, ಓಕೆನಾ? ಇದಾಗಿ ಡಿಸ್ಪೋಸ್ ಆಗ್ತಾ ಇದೆಯಲ್ಲ ಮತ್ತೆ. ಓಕೆ, ಕರೆಕ್ಟಾಗಿದೆ. ಇಲ್ಲೆಲ್ಲ ತಪ್ಪು ಮಾಡಿದ್ದೀನಿ. ಮೈ ಸ್ಟೈಲು ಎಬೋಟಲ್ಲಿ ಇಲ್ಲೇನೋ ಇಲ್ಲೂ ಮೈ ಸ್ಟೈಲ್ .css ಕೊಟ್ಟಿದ್ದೀನಿ. ಓಕೆ, ಬರ್ತೀರಾ? ಡಿಸ್ಪೋಸ್ ಆಗಿಲ್ಲ ಕರೆಕ್ಟಾಗಿ. ಸೊ ಇಲ್ಲಿ ಸಾರಿ, ರೆಫರಲ್ ರಿಲೇಷನ್ಶಿಪ್ ಮತ್ತು ರೆಫರಲ್ ಪರ್ಟಿಕ್ಯುಲರ್ ಡೇಟಾ ಅಟ್ರಿಬ್ಯೂಟ್ನ ಇದು ಮಾಡೋಕ್ಕೋಸ್ಕರ ಅಷ್ಟೇ, ಲಿಂಕ್ ಮಾಡೋಕ್ಕೆ. ನೀವು ನಿಮ್ಗೆ ಏನು ಡೀಟೇಲ್ಸ್ ಕಂಪ್ಲೀಟಾಗಿ ಇನ್ನೂ ಫುಲ್ ಡೀಟೇಲಿಂಗ್ ಬೇಕಾದ್ರೆ ಓವರ್ ಮಾಡೋ ಎಫೆಕ್ಟ್ ಮಾಡಿ ನಿಮ್ಗೆ ಗೊತ್ತೇ ಆಗ್ಬಿಡುತ್ತಲ್ಲ ಕಂಪ್ಲೀಟಾಗಿ. ಓಕೆ, ಹೆಡ್ಡರ್ ನೋಡಿ ಇಲ್ಲೇ ಮೆನ್ಷನ್ ಆಗಿದೆ, ಮೆಟಾ ಟ್ಯಾಗ್ ಯೂಸ್ ಮಾಡ್ತೀವಿ ಅಂತ. ಎಲಿಮೆಂಟ್ ರಿಪ್ರೆಸೆಂಟ್ ಕಲೆಕ್ಷನ್ ಆಫ್ ಮೆಟಾ ಡೇಟಾಸ್. ಮೆಟಾ ಟೈಟಲ್ ಆಗೋ ಡಿಸ್ಕ್ರಿಪ್ಷನ್ ಆಗೋದು SEO ರಿಲೇಟೆಡ್ಗೆ ಹೆಡ್ಡರ್ ಯೂಸ್ ಮಾಡ್ತೀವಿ ಮೇನಾಗಿ. ಸೊ ಇದರಿಂದ ಅಡ್ವಾಂಟೇಜ್, ಎಕ್ಸ್ಟರ್ನಲ್ CSSಯಿಂದ ಏನು ಅಡ್ವಾಂಟೇಜ್ ಅಂದರೆ, ಸೊ ನೀವು 4-5 ಪೇಜ್ಗೆ ಸೇಮ್ ಸ್ಟೈಲ್ ಕೊಡಬೇಕು, ಸೇಮ್ ಎಲಿಮೆಂಟ್ಸ್ ಎಲ್ಲ ಕೊಡಬೇಕು. ಫಾಂಟ್ ಸೈಜ್ ಆಗಿರ್ಬೋದು. ಈಗ ಹೆಡ್ಡರ್ ಬಂದು, ಈಗ ಟೈಟಲ್ ಬಂದು ಎಲ್ಲದಕ್ಕೂ ಸೇಮ್ ಕಾಮನ್ ಪರ್ಟಿಕ್ಯುಲರ್ ಒಂದೇ ಇರುತ್ತೆ. ಒಂದೊಂದು ಪೇಜ್ಗೆ ಒಂದೊಂದು ಕೊಡೋಲ್ಲ ನೀವು. ಈಗ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡ್ತೀನಿ ಅಂದರೆ, ನೀವು ಯಾವುದೋ ಒಂದು ಪ್ರಾಡಕ್ಟ್ ಇದೆ ಸೆಲ್ ಮಾಡಬೇಕು, ಇಮೇಜು ಸೇಮ್ ಸೈಜ್ ಇರಬೇಕು 10 ಪ್ರಾಡಕ್ಟ್ ಆದ್ರೂ. ಟೆಕ್ಸ್ಟು ಆಗಿರ್ಬೋದು, ಟೈಟಲ್ಗೂ ಸೇಮ್ ಇರಬೇಕು. ಆವಾಗ ನೀವು ಎಲ್ಲ ಪೇಜ್ಗೂ ನೀವು ಇನ್ಲೈನ್ ಮತ್ತು ಇಂಟರ್ನಲ್ CSS ಬರೆಯೋಕ್ಕಾಗಲ್ಲ. ಇಂಟರ್ನಲ್ CSS ಅಂದರೆ ಹೇಳಿದ್ನಲ್ಲ, ಇದ್ರೊಳಗಡೆ ಬರೆಯೋದು ನೀವು. ಸೊ ಇದ್ರೊಳಗಡೆ ಮೋಸ್ಟ್ ಕಾಮನ್ಲಿ ಇದನ್ನು ರೇರ್ ಯೂಸ್ ಮಾಡೋದು. ಯಾಕಂದರೆ ನನಗೆ ಈ ಪರ್ಟಿಕ್ಯುಲರ್ ಪೇಜು ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕು, ಎಲ್ಲದಕ್ಕಿಂತ ಯೂನಿಕಾಗಿ ಅಂದಾಗ ನೀವು ಇಂಟರ್ನಲ್ ಸ್ಟೈಲ್ ಯೂಸ್ ಮಾಡಿ. ಅದರಲ್ಲಿ ಸೇಮ್ ಇಲ್ಲೇನು ಬರಿತಾ ಇರೋ ಕೋಡ್ನ, ಅದೇ ಕೋಡ್ನ ಇಲ್ಲಿ ತಂದು ಹಾಕ್ತೀರ ಅಷ್ಟೇ. ಅವಾಗೇನು ಮಾಡಿ, ಸ್ಟೈಲ್ ಏನಿದೆ ಅದನ್ನು ಕಮೆಂಟ್ ಮಾಡಿ ಅಷ್ಟೇ. ಬಟ್ ಎಲಿಮೆಂಟ್ಸ್ ಆಗಿರ್ಬೋದೆಲ್ಲ ಸೇಮ್ ಇದ್ದಂಗೆ ಇರುತ್ತೆ. ಸೊ ಇಲ್ಲಿ ಬೇಕಾದ್ರೆ ಕಲರ್ ಕೂಡ ಚೇಂಜ್ ಮಾಡಿ. ಸೊ ಇದು 3 ಟೈಪ್ಸ್ ಆಫ್ ಕಮೆಂಟ್ ಏನಿದ್ರು ನಮ್ಮ ನೆಸೆಸರಿಗೆ ಅಷ್ಟೇ ಬರೆಯೋದಲ್ಲ, ಇದು ಕೋಡ್ ಒಳಗಡೆ ಇನ್ಕ್ಲೂಡ್ ಆಗಲ್ಲ. ಅದೇ ಪರ್ಪಸ್ ಅಲ್ಲ ಕಮೆಂಟ್ಸು ನಮ್ಮ ನೆಸೆಸರಿಗೆ. ಪ್ಲಸ್ ಇನ್ನೊಂದು ಏನು ಗೊತ್ತಾ, ನೀವು ಯಾವುದೇ ಸೆಕ್ಷನ್ ಅಥವಾ ಏನಾದ್ರು ಡಿವೈಡ್ ಮಾಡಬೇಕಾದ್ರೆ, ಈಗ ಇದೊಂದು ಸೆಕ್ಷನ್ ಅಂತ ಇದರಿಂದ ಇಲ್ಲಿ ತನಕ ಒಂದು ಕಂಟೆಂಟ್ಸ್ ಇದೆ. ಎಕ್ಸಾಂಪಲ್ ಡೈಲಿ ನ್ಯೂಸು, ಅದು ನ್ಯೂಸ್ ಹೆಡ್ಲೈನು, ಆ ನ್ಯೂಸ್ದು ಕಂಟೆಂಟ್ಸು ಇಲ್ಲಿ ತನಕ ಇದೆ. ಇದನ್ನು ಒಂದು ಸೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಡಿವೈಡ್ ಅಂತ. ಡಿವ್ ಅಂತ ಅಂದಲ್ಲ, ಆ ಡಿವ್ ಇದೊಂದು ಸೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ.
ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ನಿಮಗೆ ಇದು ಡಿವೈಡ್ ಮಾಡೋದು, ಪೇಜ್ ಡಿವೈಡ್ ಮಾಡೋದು ಕೊಡ್ಬೇಕು ನಾನು. ಕಾಲಮ್ಸ್ ಆಗಿರ್ಬೋದು, ರೋಸ್ ಆಗಿರ್ಬೋದು, ಅದೆಲ್ಲ ಬರುತ್ತೆ. ಇಲ್ಲಿ ಯೂಸ್ ಮಾಡ್ಲಿಲ್ವಲ್ಲ ಡಿವ್? ನಾನು ಇಲ್ಲಿ ಯೂಸ್ ಮಾಡೋದು ಇನ್ನೂ ಫುಲ್ ಬೇಸಿಕಲ್ಲಿ ಇದ್ದೀನಿ, ನಾನು ತೊಗೊಂಡೇ ಹೋಗಲಿಲ್ಲ ನಾನು. ಓಕೆ. ಸೊ ಡ್ಯೂವಲ್ಲಿ ನಿಮ್ಗೆ ಐಡಿಸ್ ಮತ್ತು ಕ್ಲಾಸಸ್ ಎಲ್ಲ ಬರುತ್ತೆ. ಹ್ಮ್. ಸೊ ನಾನು ಇನ್ನೂ ಈಗಲೇ ಕಾಂಪ್ಲೆಕ್ಸ್ ಮಾಡೋದು ಬೇಡ ಅಂದರೆ ಅದು ಐಡಿಸ್ ಮತ್ತು ಕ್ಲಾಸಸ್ ತೊಗೋತಾಯಿಲ್ಲ ಅಷ್ಟೇ. ಓಕೆ ಓಕೆ ಓಕೆ. ಸೊ ಇದು 3 ಅರ್ಥ ಆಯ್ತಲ್ವಾ? ಇನ್ಲೈನ್ ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್. ಇದು ಸ್ಟೈಲಿಂಗ್ ಅದು ಬರೆಯೋದು ಹೆಡ್ಡಲ್ಲೇ ಬರಿಬೇಕಾ ಅದು? ಇದು ಹೆಡ್ ಓಕೆ, ಇದು ಕೋಡ್ ಬರೆಯೋದು? ಹೌದು, ಕೋಡ್ ಹೆಡ್ಡಲ್ಲೇ ಬರೀಬೇಕು. ಇನ್ಲೈನ್ ಮಾತ್ರ ಬಾಡಿ ಒಳಗಡೆ ಬರೀಬೋದು, ಎಲ್ಲರೂ ಬರೀಬೋದು ಇನ್ಲೈನು. ಓಕೆ. ಸೊ ಇನ್ಲೈನ್ ನೀವು ಇದು H1 ಟ್ಯಾಗ್ ಒಳಗಡೆ ಬರೀ, ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ಬರೀ, ಅಥವಾ ಸ್ಟ್ರಾಂಗ್ ಟ್ಯಾಗ್ ಎಲ್ಲರೂ ಬರೀಬೋದು. ಬಟ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂದರೆ ಇದೊಂದೇ ಲೈನು. ಈ ಲೈನ್, ಇದೊಂದು ಲೈನ್ನ ಹಾಕಿದ್ರೆ ಸಾಕು ನೀವು. ಈ ನೆಕ್ಸ್ಟ್ ಕೋಡ್ ಬರೆಯಾಗುತ್ತೆ. ಹೆಡ್ ಪೋರ್ಷನಲ್ಲೇ ಬರೀಬೇಕು ಕಂಪಲ್ಸರಿ. ಸೊ ಹೆಡ್ ಪೋರ್ಷನಿಂದ ಎಲ್ಲೂ ಬರೆಯೋಂಗಿಲ್ಲ ನೀವು ಅದನ್ನ. ರನ್ ಮಾಡಿ ಅದನ್ನ. ಹೆಡ್ ಪೋರ್ಷನ್ಗೆ ಹಾಕ್ಬಿಟ್ಟ? ಹೆಡ್ ಪೋರ್ಷನಲ್ಲಿ ಹಾಕಿರೋದು ಈಗ. ಓಕೆ, ರನ್ ಮಾಡ್ತೀನಿ. ವರ್ಕ್ ಆಗ್ತಿದೆಯಲ್ಲ? ಇದು ಇಂಡೆಕ್ಸ್ ಪೇಜ್, ಇದು ಎಬೋರ್ಡ್ ಪೇಜ್ ಇದು. ಓಕೆ. ಸೊ 2 ಪೇಜು ಡಿಸೈನ್ ಸೇಮ್ ಆಗಿದ್ದು ನೀವು ಮತ್ತೇನೋ CSS ಆಗಿ ಬರೀತೀರಾ, ಕೆಲಸ ಕಮ್ಮಿ, ಕೋಡ್ ಲೆಂತ್ ಕಮ್ಮಿ ಆಗುತ್ತಲ್ಲ. ಇನ್ನು ರೀಫ್ಯಾಕ್ಟರಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಕೋಡ್ ಲೆಂತ್ ನೀವು ಎಷ್ಟು ಕಮ್ಮಿ ಬರೀತೀರಾ, ಸೊ ಅಷ್ಟು ಅಡ್ವಾಂಟೇಜು ಜಾಸ್ತಿ ನಿಮಗೆ. ಅದು ಜಾಸ್ತಿ ಆದಷ್ಟು ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಪ್ರಾಬ್ಲಮ್ ಅನ್ನೋಕ್ಕಿಂತ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇದರಲ್ಲಿ 3 ಪಾಯಿಂಟಲ್ಲಿ ಏನೇನು ಅರ್ಥ ಆಗಲಿಲ್ಲ ಹೇಳಿ. ಈ ಯಾರಿಗೆ ಅರ್ಥ ಆಗಲಿಲ್ಲ ಅಂದರೆ ಈಗಲೇ ಹೇಳಿ ಇದನ್ನ. ಇನ್ಲೈನ್, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್. ಅರ್ಥ ಆಯ್ತು ಎಲ್ಲರಿಗೂ? ಹಲೋ, ಕೇಳಿಸಿದ್ಯಾ? ಕೇಳಿಸ್ತದೆ. ಸೊ ಈ 3 ಪಾಯಿಂಟ್ ಅರ್ಥ ಆಯ್ತಲ್ವಾ CSS ಅಲ್ಲಿ? ಹಾಂ ಆಯ್ತು. ಸೊ CSS ಅಲ್ಲಿ ಮೇಜರಾಗಿ ಅಂಥ ಕಾಂಪ್ಲೆಕ್ಸ್ ಅಂದರೆ ಏನಿಲ್ಲ. ಬಟ್ ನೀವು ಹೆಂಗೆ ಅರ್ಥ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡು. ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಫಾಂಟ್ ಕಲರ್ ಆಗಿರ್ಬೋದು, ಅಥವಾ ಮಾರ್ಜಿನ್ ಪ್ಯಾಡಿಂಗ್ ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ಬೇಗ ಕಲ್ತ್ಕೊಬಿಡ್ತೀರಾ. ಬಟ್ ID, ಕ್ಲಾಸಸ್ಸು ಮತ್ತು ಕಾಲಮ್ಸ್, ರೋಸ್ ಎಲ್ಲ ಕೊಡ್ತೀರಾ ಅವತ್ತು. ಅದು ಫ್ಲೆಕ್ಸ್, ಗ್ರಿಡ್ ಎಲ್ಲ ಬರುತ್ತೆ ನೆಕ್ಸ್ಟ್ ಕ್ಲಾಸಸ್ಸಿಂದ. ಅದು ನಿಂಗೆ ನ್ಯಾಪ್ ಕಡ್ಕೋತೀರ, ಅದ್ರ ಮೇಲೆ ಡಿಪೆಂಡು. ಮತ್ತು ಎಲ್ಲೆಲ್ಲಿ CSS ಸ್ಟೈಲ್ಸ್ಗಳು ಇನ್ಲೈನ್ ಯೂಸ್ ಮಾಡಬೇಕಾ, ಎಕ್ಸ್ಟರ್ನಲ್ ಯೂಸ್ ಮಾಡಬೇಕಾ, ಇಂಟರ್ನಲ್ ಯೂಸ್ ಮಾಡೋಕೆ ನೀವು ಅದು ಡಿಸೈಡ್ ಮಾಡ್ಕೋಬೇಕು. ನಿಮ್ಗೆ ಕಂಫರ್ಟೇಬಲ್ ಅದು. ಸೊ ಇಲ್ಲ ನನಗೆ ವೆಬ್ಸೈಟ್ ಸ್ಪೀಡ್ ಚೆನ್ನಾಗಿರಬೇಕು, ಸೊ ನಂಗೆ CSS ಲೆಂತಿಗೆ ಅನ್ವಾಂಟೆಡ್ ಕೋಡ್ ಹಿಡ್ಕೊಂಡು ಏನು ಮಾಡ್ತೀರಾ, ಅದೆಲ್ಲ ಅದನ್ನ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಜಾಸ್ತಿ CSS ಕೋಡ್ ಬರೀಬಾರ್ದು. CSS ಮಾಡಿದಾಗ ಏನು ಜಾಸ್ತಿ CSS ಬರೆದಾಗ ನಿಮ್ಗೆ ರೆಂಡರಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಪ್ಲಸ್ ಗೂಗಲ್ ಕಡೆಯಿಂದ ನಿಮಗೆ ಆಪ್ಟಿಮೈಸೇಷನ್ ಕರೆಕ್ಟಾಗಿ ಸಿಗೋಲ್ಲ. ಈಗ ಪೇಜ್ ಸ್ಪೀಡ್ ಚೆಕ್ ಮಾಡ್ತಿರಾರ ಯಾವಾಗಲೂ ಕೂಡ. ಈಗ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ಮೇಲೆ, ಈಗ ಯಾವ್ದು ಪ್ರೆಸೆಂಟ್ ಆಗಿದೆ, ಲೈಫ್ ಕೇರ್ ಬೇಡ, ಪೇಪರ್ಸು ತಗೊಂಡಿದ್ದಾವ. ಸೊ ಇದು ಇಷ್ಟು ಬೇಗ ಓಪನ್ ಆಯಿತು. ನಮ್ಮದು ಪೇಜ್ ಸ್ಪೀಡ್ ಎಷ್ಟು ಚೆನ್ನಾಗಿರುತ್ತೆ, ಸೊ ಯೂಸರ್ಗೆ ಅಷ್ಟೇ ಮೋಟಿವೇಶನ್ ಇರುತ್ತೆ. ಅಂದರೆ ಅವನು ಇಲ್ಲ ಇದು ಪೇಜ್ ತುಂಬ ಡಿಲೇ ಆಗ್ತಿದೆ, ಲೋ ಟೈಮಲ್ಲಿ ತುಂಬ ಜಾಸ್ತಿ ತಗೋತಿದೆ ಅಂದಾಗ ಅವನ ನಮ್ಮ ಹತ್ರ ಬರೋದೇ ಇಲ್ಲ. ಅವನು ಇದು ಚೇಂಜಸ್ ಆಗ್ಬಿಟ್ಟಿದೆಯಾ ಇದು ಹೊಸದಾಗಿ? ಓಕೆ, ಇಲ್ಲಿ ನೋಡಿ 95% ಇದೆ. ಅನ್ವಾಂಟೆಡ್ CSS ಎಲ್ಲ ರಿಮೂವ್ ಆಗಿದೆ. ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನೋಡಿ. ಇದರಲ್ಲಿ ನಾನು ಇನ್ನೂ ಈ ಸೈಟಲ್ಲಿ ಈ ಇಮೇಜಸ್ಗಳನ್ನ ಕರೆಕ್ಷನ್ ಮಾಡಬೇಕು. ಇಲ್ಲಿ ಏನು ಜಾಸ್ತಿ ಆಗಿದೆ, ವಿಡ್ತ್ ಜಾಸ್ತಿ ಆಗಿದೆ, ಇದನ್ನೆಲ್ಲ ನೀವು ಅನಲೈಸ್ ಮಾಡೋ ಟೆಸ್ಟಿಂಗ್ ಬಂದಾಗಲ್ಲ. ಸೊ ಇಲ್ಲಿ ನೋಡಿ CSS ಏನೂ ಆಪ್ಷನ್ಸ್ ಇಲ್ಲ, ಯಾಕಂದರೆ CSS ಕಂಪ್ಲೀಟಾಗಿ ಕೋಡ್ ಪೂರ್ತಿ ನೀಟಾಗಿ ಬರೆದಿದ್ದೀವಿ. ಸೊ ಈ ಸ್ಪೀಡ್ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ವೆಬ್ಸೈಟು, ಅಷ್ಟೇ ಅಡ್ವಾಂಟೇಜ್ ಜಾಸ್ತಿ. ನೋಡಿ 64 ಇದೆ ಮೊಬೈಲ್ ರೆಸ್ಪಾನ್ಸಿವ್. ಬಟ್ ಒಂದು ಸೈಟ್ ಓಪನ್ ಆಗೋಕ್ಕೆ ಮಿನಿಮಮ್ 2.6 ಸೆಕೆಂಡ್ ತೊಗೊಳ್ದೆ. ಇದು ಇನ್ನೂ ಇಂಪ್ರೂವೈಸ್ ಮಾಡಬೇಕು. ಬೋಟ್ ಡಿಲೀಟ್ ಮಾಡೋದು ಪೇಜ್ ರಿಕ್ವೈರ್ಡ್ ಇಲ್ಲ.
ಒಟ್ಟಿನಲ್ಲಿ ಏನೇ ಇದು ಇನ್ಲೈನಲ್ಲಿ ಬರೀರಿ ಅಥವಾ ಇಂಟರ್ನಲ್ ಎಕ್ಸ್ಟ್ರಾ ಏನಾರ ಬರೀರಿ, ಒಳಗಡೆ ಏನು ಸಿ ಎಸ್ ಎಸ್ ಸ್ಟೈಲ್ ಕೋಡ್ ಇರುತ್ತೆ ಅದೇ ಸೇಮ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಕಲರು ಫಾಂಟ್ ಆಗಿರ್ಬೋದು ಎಲ್ಲ ಸೇಮ್ ಇರುತ್ತೆ. ಈಗ ನಾ ಇದಕ್ಕೆ H1 ಬೇಡ, H1ಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಕೊಟ್ಟರೆ ಚೆನ್ನಾಗಿರಲ್ಲ. ಓಕೆ, ಒಂದು ಸೆಕ್ಷನ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಇಮೇಜ್ ಕೊಡ್ತೀನಿ ಅದು. ಲಾಸ್ಟ್ ಟೈಮ್ ಯಾರೋ ಬ್ಯಾಕ್ಗ್ರೌಂಡ್ ಇಮೇಜ್ ಮಾಡ್ಕೊಂಡಿದ್ರು, ಯಾರು ಮಂಜುನಾಥ್. ಸಾರಿ, ನಾನು ಸ್ಟೈಲೇ ಬರೀತಾರ. ಒಂದು ಯು ಆರ್ ಎಲ್ ತಗೊಳ್ಳೋದ ಇಮೇಜ್ ಇಲ್ಲ ಕೆಳಗಡೆ ಇದೆಯಲ್ಲ. ಇಮೇಜ್ ಯು ಆರ್ ಕೊಡಬೇಕಾದ್ರೆ ಓಪನಿಂಗ್ ಟ್ಯಾಗ್ ಕ್ಲೋಸಿಂಗ್ ಟ್ಯಾಗ್ ಇಂಪಾರ್ಟೆಂಟು. ಈಗ ನಾನು ಮಾಡಿದ್ನಲ್ಲ ಆ ಥರ ಆಗುತ್ತಿಲ್ಲ ಅಂದರೆ ಯು ಆರ್ ಎಲ್ ಇದೇನು ಇಲ್ಲಿ ಎರಡೆರಡು ಸತಿ ಕೊಡೋ ಅಂತ ಬೆಸ್ಟು. ಓಕೆ, ಇಲ್ಲಿ ಬಂದಿದೆಯಾ ಬ್ಯಾಕ್ಗ್ರೌಂಡ್ ಇಮೇಜು, ಬಟ್ ಅಷ್ಟು ಪ್ರಾಪರಾಗಿ ಬಂದಿಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ವಾ? ಸೊ ಬರೀ ಈ ಸೆಕ್ಷನ್ಗೆ ಡಿವ್ ಸೆಕ್ಷನ್ ಯೂಸ್ ಮಾಡಿರೋದಕ್ಕೆ ಬರೀ ಇದೊಂದೇ ಸೆಕ್ಷನ್ಗೆ, ಅದು ಡಿವ್ ನೀವು ನೋಡ್ಕೋಬೋದು ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟಿರೋದು. ಇದರಿಂದ ಹಿಡ್ದು ಈ ಸೆಕ್ಷನ್ ಮಾತ್ರ ಡಿವೈಡ್ ಸೆಕ್ಷನ್ ಕೊಟ್ಟಿರೋದು. ಇಲ್ಲೇ ಗೊತ್ತಾಗುತ್ತೆ ನೀವು ಡಿವ್ ಸೆಕ್ಷನ್ ಎಂತಕ್ಕೆ ಯೂಸ್ ಮಾಡ್ತೀರಾ ಅಂತಲೂ ಕೂಡ. ಈ ಡಿರೈವ್ ಕ್ಯಾನ್ ಎಲ್ಲ ಬಂದು ನೆಕ್ಸ್ಟು. ಸೊ ಇಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಡಿವ್ ಸೆಕ್ಷನ್ ನಾವು ಎಂತಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನೊಂದೇನೋ ಓಕೆ, ಮಂಜುನಾಥ್ ಅವ್ರು ಕೊಟ್ಟಿದ್ದೇ ಕೊಡೋದ, ರಿಪೀಟು ನೋ ರಿಪೀಟ್ ಎಲ್ಲ ಕೊಟ್ಬಿಟ್ಟಿದ್ರು ಮಂಜುನಾಥ್ ಅವರು. ಮಂಜುನಾಥ್ ಅವರೇ, ಹಲೋ ಹಲೋ, ಅಲ್ಲ ಹಿಂಗೆ ಸೈಲೆಂಟ್ ಆಗಿದ್ರೆ ಅವ್ರು ಹೊರಗಿರ್ಬೇಕು ಸರ್, ಯಾರು ಕೇಳಿಸ್ಕೊಂತಿದ್ದಾರೆ ಅಂತ. ಕ್ಲಾಸ್ ಬೋರ್ ಮಾಡ್ಬಿಡ್ತೀರಾ? ಹಲೋ, ಅದೇ ಹೇಳಿ ಮಂಜುನಾಥ್ ಅವರೇ, ಕೊಟ್ರಲ್ಲ ನೀವು ಮಾಡಿದ್ರಲ್ಲ ಇದು ಆಲ್ರೆಡಿ. ಸರ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ಅದಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ, ಇವಾಗ ಬಂದೆ ನಾನು. ಓ, ಎಲ್ಲ ಟ್ರಾವೆಲಿಂಗಲ್ಲಿ ಇದ್ದೀರಾ? ಅದಕ್ಕೆ ಮೊಬೈಲಲ್ಲಿ ಕೇಳ್ತಾ ಇದ್ದೆ. ಸರಿ, ಇನ್ನೊಂದು ಏನು ಕೊಡೋದ ಇದಕ್ಕೆ? ಓಕೆ, ಇದರಲ್ಲಿ ರಿಪೀಟ್. ಓಕೆ, ರಿಪೀಟ್ ಅಂತ ಕೊಡ್ಬೋದು. ಓಕೆ, ಮತ್ತು ಇನ್ನೇನು ಕೊಡ್ಬೋದು ಬ್ಯಾಕ್ಗ್ರೌಂಡ್ಗೆ? ಅದು ಸೈಜ್ ಫುಲ್ 100% ಅಂತ ಕೊಡ್ಬೇಕಲ್ಲ, ಫುಲ್ ಪೇಜ್ ರನ್ ಆಗಕ್ಕೆ. ಅದು ಫುಲ್ ಸೈಜ್ ಬೇಡ ಬಿಡಿ, ಫುಲ್ ಪೇಜ್ ಬೇಡ, ಯಾಕಂದ್ರೆ ಕೊಡ್ತೇವೆ ಫುಲ್ ಪೇಜ್ ಕೊಡ್ತಲ್ಲ ನಾವು. ಅಲ್ಲ, ಇಷ್ಟು ಕೊಡ್ಬೇಕಂತಂದ್ರೆ ಯಾವ ಥರ ಅಂತ? ಏನು ಫುಲ್ ಈಗ ಪೇಜ್? ಅರ್ಧ ಕೊಡ್ಬೇಕು ಅಂದ್ರೆ ಸಾರಿ, 50. ಈಗ ಹಾಫ್ ಪೇಜಿಗೆ ಒಂದು ಕಲರ್, ಇನ್ನೊಂದು ಹಾಫ್ ಪೇಜಿಗೆ ಇನ್ನೊಂದು ಕಲರ್ ಅಂದ್ರೆ ಸೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿ, ಥರ ಡಿವ್ ಸೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ಓಕೆ ಫೈನ್. ಇಲ್ಲಿ ನೋಡ್ತಾ ಇರಲ್ಲ ಡಿವ್ ಸೆಕ್ಷನ್ನು. ಸಪೋಸ್ ಈಗ ಬ್ಯಾಕ್ಗ್ರೌಂಡ್ ಇಮೇಜ್ ಸ್ವಲ್ಪ ಡಲ್ ಆಗಬೇಕು ಅಂದ್ರೆ ಒಪಾಸಿಟಿ ಕೊಡಿ, ಒಂದು ಸೆಕೆಂಡ್ ಶೋ ಮಾಡ್ತೀನಿ ಆ ಥರ ಕೊಡಬೇಕು ಅಂತ. ಅಲ್ಲಿ ಕೊಡಲ್ಲ, ಡಿವ್ ಸೆಕ್ಷನ್ ಕೊಟ್ಬಿಟ್ಟು ಸುಮ್ಮನೆ ರಿಮೂವ್ ಮಾಡಿದೆ ಇದನ್ನ. ಓಕೆ, ಈಗ ಇಂಟರ್ನಲ್ ಕೊಡೋದ ಯಾವ ಥರ ಬರುತ್ತಂತ. ಡಿವ್ ಬ್ಯಾಕ್ಗ್ರೌಂಡ್ ಇಮೇಜು ಯು ಆರ್ ಎಲ್ ಚೆನ್ನಾಗಿ ಕೊಡ್ಬೇಕು. ಓಕೆ,
ನೋ ರಿಪೀಟು, ಬ್ಯಾಕ್ಗ್ರೌಂಡ್ ಫಿಕ್ಸ್ಡು. ಸೊ ನನಗೆ ಬ್ಯಾಕ್ಗ್ರೌಂಡ್ ಫಿಕ್ಸ್ಡ್ ಅಂತ ಕೊಟ್ಟಿದ್ದೀನಿ. ಸೊ ಮತ್ತು ಇಮೇಜ್ ನೋ ರಿಪೀಟ್ ಅಂತ ಕೊಟ್ಟಿದ್ದೀನಿ. ಇಮೇಜ್ ನೋ ರಿಪೀಟ್ ಅಂದರೆ ಎಷ್ಟು ಇಮೇಜ್ ಇದೆ ಸೊ ಅಷ್ಟೇ ಫುಲ್ ವಿಡ್ತ್ ತೊಗೊಳಲ್ಲ. ಓಕೆ, ಅದೇ ರಿಪೀಟ್ನ ತೆಗೆದ್ರೆ ಸೊ ಫುಲ್ ತಗೋತೆ. ಇದು ಫಿಕ್ಸ್ಡು ಮತ್ತು ಇನ್ನೊಂದು ಬಂದು ಸ್ಕ್ರೋಲ್ ಅಂತ ಇರುತ್ತೆ. ಇದು ಸ್ಕ್ರೋಲು ಹಿಂಗೆ ಇದ್ರಲ್ಲಿ ಶೋ ಮಾಡಿ ಚೆನ್ನಾಗಿ ಅನಿಸಲ್ಲ. ಓಕೆ, ಈಗ ಇನ್ನೊಂದು ಶೋ ಮಾಡ್ತೀವಿ, ಸಕಾಲಾಗಿರುತ್ತೆ ಇದು. ಒಪಾಸಿಟಿ ಬಗ್ಗೆ ಹೇಳಿದ್ರಲ್ಲ, ಸ್ಕ್ರೋಲ್ ಮತ್ತೆ ಸಾರಿ ಫಿಕ್ಸ್ ಮತ್ತೆ ಸ್ಕ್ರೋಲ್ ಅಂದ್ರೆ ಏನು? ಶೋ ಮಾಡ್ತೀನಿ ಅದು ಅದರಲ್ಲೇ ನಿಮ್ಗೆ ಇನ್ನೂ ವೀಡಿಯೋ ಕ್ಲಿಯರ್ ಆಗುತ್ತೆ. ಸ್ಟಾರ್ ಓಕೆ, ಅದಕ್ಕೆ ನೋ ರಿಪೀಟ್ ಅಂತ ಕೊಟ್ಬಿಡ್ತೀನಿ. ಚೇಂಜ್ ಆಗ್ತಿದೆಯಲ್ಲ. ಈಗ ಇನ್ನೊಂದು ಕೇಳಿದ್ರಲ್ವಾ, ಇದು ಇಮೇಜು ಚಿಕ್ಕ ಇದೆ ನಂಗೆ ಫುಲ್ ದೊಡ್ಡ ಬೇಕು ಅಂತ. ಬ್ಯಾಕ್ಗ್ರೌಂಡ್ ಇಮೇಜ್ ಕೊಟ್ಟಾಗ ನೀವು ಆಟೋ, ಇನ್ನೊಂದು ಬಂದು ಕವರ್ ಅಂತ ಆಪ್ಷನ್ ಇರುತ್ತೆ, ಇನ್ನೊಂದು ಕಂಟೆಂಟ್ ಅಂತ ಆಪ್ಷನ್ ಇರುತ್ತೆ. ಈಗ ನಾನು ಬ್ಯಾಕ್ಗ್ರೌಂಡ್ ಇಮೇಜು ಸೈಜ್ನ ಕವರ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫುಲ್ ಕವರಾಗಿ ನೀಟಾಗಿ ಕಾಣಿಸ್ತಿದೆ. ಕೇಳಿಸಿದ್ಯಾ? ಯಾರಿಗೆ? ಕೇಳಿಸ್ತಾ ಇದೆ, ಹೇಳಿ. ಸೊ ಇಲ್ಲಿ ಫುಲ್ಲಾಗಿ ಬಂದಿದೆ. ಇನ್ನೊಂದು ಬಂದು ಇದನ್ನು ಡಿವ್ ಸೆಕ್ಷನಲ್ಲಿ ಶೋ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ. ಇದು ಕವರು, ಕಂಟೆಂಟ್ ಅಂತ ಬರುತ್ತೆ ನೋಡಿ. ಕಂಟೆಂಟ್ ಅಂದರೆ ಎಷ್ಟಾಯ್ತು ಅಷ್ಟೇ ಇಮೇಜ್ ಬರೋದು. ಡಿವ್ ಸೆಕ್ಷನ್ಗೆ ಎಷ್ಟು ಫಿಟ್ ಆಗುತ್ತೆ ಈ ಸೈಜ್ಗೆ, ಟಾಪ್ ಬಾಟಮ್ ಮತ್ತು ವಿಡ್ತ್ ಎಷ್ಟು ಫಿಟ್ ಆಗುತ್ತೆ ಅಷ್ಟೇ ಬರೋದು ಕಂಟೆಂಟ್ ಅಂತ ಕೊಟ್ಟರೆ. ಇನ್ನೊಂದು ಬಂದು ಆಟೋ. ಸೊ ಆಟೋ ಅಂದರೆ ಇಷ್ಟೇ, ಎಷ್ಟಿದೆ ಪ್ರೆಸೆಂಟಾಗಿ ಅದ್ರ ಪ್ರಕಾರ. ಇನ್ನೊಂದು ಕವರು ಅಂದರೆ ಸೈಜ್ ಇಮೇಜ್ ಸೈಜಲ್ಲಿ ಕಮ್ಮಿ, ಬಟ್ ನಂಗೆ ಇದು ಫುಲ್ ಕವರ್ ಆಗಬೇಕು, ನೀಟಾಗಿ ಕಾಣಿಸ್ಬೇಕು, ಅದಕ್ಕೆ ಈ ಥರ ಕೊಡ್ತೀನಿ. ಇದನ್ನು ಅನ್ಕಮೆಂಟ್ ಮಾಡೋದು. ಓಕೆ, ಇಲ್ಲಿ ನೋಡಿ ಕಂಪ್ಲೀಟ್ ನೀಟಾಗಿ ಕಾಣಿಸ್ತಿದೆ ಇದು. ಸೊ ಕೆಳಗಡೆಯಿಂದ ಬ್ಯಾಕ್ಗ್ರೌಂಡ್ನ ನೀವು ಹ್ಯಾಶ್ ಫ್ಲವರ್ ಪ್ಯಾಕೆಟ್ ಮಾಡಿ ಕ್ಲೋಸ್ ಫ್ಲವರ್ ಪ್ಯಾಕೆಟ್ ಕೊಟ್ಟರೆ ಕಂಪ್ಲೀಟ್ ಆಗಿ ತಗೊಳುತ್ತಾ? ಸ್ಟಾರ್ ಇದು ಇದು ಸ್ಟಾರ್ ಅಂತ ಏನು ಕೊಟ್ಟಿದ್ದೀನಿ ಅಂದರೆ ಸ್ಟಾರ್ ಇಲ್ಲಿ ಏನಕ್ಕೆ ಅಂತ ಕೊಟ್ಟಿದ್ದೀನಿ, ಓಲ್ಡ್ ಪೇಜ್ ಇದು. ಓಕೆ, ಓಲ್ಡ್ ಪೇಜ್ ಕೊಟ್ಟಿದ್ದೀನಿ ನಾನು ಬ್ಯಾಕ್ಗ್ರೌಂಡ್ ಇಮೇಜ್. ಇಲ್ಲ ನಂಗೆ ಬರೀ ಡಿವ್ ಸೆಕ್ಷನ್ ಮಾತ್ರ ಬೇಕಂದ್ರೆ ಈ ಸೆಕ್ಷನ್ ಮಾತ್ರ, ಈ ಪರ್ಟಿಕ್ಯುಲರ್ ಸೆಕ್ಷನ್ ಮಾತ್ರ. ಈ ಸೆಕ್ಷನ್ ಇನ್ನೊಂದೇ ಸ್ಟಾರ್ಟ್ ಆಡ್ಬೋದು. ಆದರೆ ಡಿವ್ ಅಂತ ಬರ್ತಿದ್ದೀನಿ ಗೊತ್ತಾ ಇಲ್ಲಿ. ಬರೀ ಬ್ಯಾಕ್ಗ್ರೌಂಡ್ ಒಂದೇ ಎಲ್ಲ ಚೇಂಜ್ ಮಾಡೋಕ್ಕೆ, ನಾನು ಬೇಕಾದ್ರೆ ಕಲರ್ ಕೂಡ ಚೇಂಜ್ ಮಾಡೋ ಟೆಕ್ಸ್ಟು. ಆಟೋಮೆಟಿಕ್ ತೊಗೊಳುತ್ತೆ ಕಲರ್, ಟೆಕ್ಸ್ಟ್ ಕಲರ್. ಓಕೆ, ಒಪಾಸಿಟಿ ಬಗ್ಗೆ ಹೇಳಿದ್ರಲ್ಲ. ಓಕೆ, ಒಪಾಸಿಟಿ ತಾನೆ. ಒಪಾಸಿಟಿ ಎಷ್ಟು ಕೊಡಬೇಕು? 0.3 ಕೊಡೋದಾ? ಒಪಾಸಿಟಿ ಬರ್ತಿದೆಯಾ? ಇದು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಿ, ಅದರ ಬೇರೆ. ಟೆಕ್ಸ್ಟ್ ಕಲರ್ ಬ್ಲ್ಯಾಕ್ ಕೊಟ್ಬಿಡ್ತೀನಿ ಅಂದರೆ ಬೆಟರ್. ಇದು ಒಪಾಸಿಟಿ ನೀವು ಇನ್ಕ್ರೀಸ್ ಮಾಡ್ಬೋದು. ಟೆಕ್ಸ್ಟ್ದು ಒಪಾಸಿಟಿನೂ ಕಡಿಮೆ ಆಗೋಯ್ತಲ್ಲ, ಬರೀ ಇಮೇಜ್ ಒಪಾಸಿಟಿ ಕಡಿಮೆ ಮಾಡೋದು. ಯಾಕಂದರೆ ಟೆಕ್ಸ್ಟ್ ಏನಕ್ಕೆ ಕಮ್ಮಿ ಆಯಿತು ಅಂದರೆ, ಸೊ ನಾವು ಡಿವ್ ಸೆಕ್ಷನ್ ಪೂರ್ತಿ ಮಾಡ್ತಾಯಿದ್ದೀವಿ, ಈ ಸೆಕ್ಷನ್ ಪೂರ್ತಿ ಮಾಡ್ತಾಯಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಬರೀ ಆ ಇಮೇಜ್ ಅಂದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಡಿವ್ ಹಾಕಬೇಕಾ? ಇಲ್ಲ, ನಾನು ಡಿವ್ ಅಂತ ಕೊಟ್ಟಿದ್ದೆ ಅಂತಕ್ಕಂದ್ರೆ ಈ ಸೆಕ್ಷನ್ಗೆ ಮಾತ್ರ, ಈ ಸೆಕ್ಷನ್ ಪೂರ್ತಿ ಬ್ಯಾಕ್ಗ್ರೌಂಡ್ ಇಮೇಜ್ ಬರಬೇಕು ಅಂತ ಕೊಟ್ಟೆ. ಇಲ್ಲ ನಿಮ್ಗೆ ಅಷ್ಟೊಂದು ಕನ್ಫ್ಯೂಸ್ ಆಗ್ತದೆ ಏನಿಲ್ಲ, ಇಲ್ಲಿ ಡಿವ್ ಜಾಗದಲ್ಲಿ ಬಂದು ಸ್ಟೈಲಿಂಗ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಇನ್ಲೈನ್ ಸ್ಟೈಲಿಂಗಲ್ಲೇ ಕೊಡ್ಕೊಬಿಡಿ ಅಷ್ಟೇ ನೀವು. ಅಲ್ಲ, ಈಗ ಕೋಡ್ ಲೆಂತಿ ಆಗುತ್ತಲ್ಲ ಅಂತ ಅಷ್ಟೇ. ಕೋಡ್ ಲೆಂತಿ ಆಗುತ್ತೆ, ಬಟ್ ನೀವು ಇನ್ನೂ ಐಡಿಗೆ ಬಂದಿಲ್ಲ. ನೀವು
ಐ ಡಿ ಮತ್ತು ಕ್ಲಾಸ್ಗೆ ಬಂದಾಗ ನಾವು ಇಲ್ಲಿ ಒಂದು ಸೆಕೆಂಡ್ ಇಲ್ಲಿ ಶೋ ಮಾಡ್ಬೋದು, ಬಟ್ ಬೇರೆ ಬಿಡಿ, ID ಕನ್ಫ್ಯೂಸ್ ಆಗ್ಬಿಡುತ್ತೆ ಎಲ್ಲರೂ. ಆಲ್ರೆಡಿ ಎಲ್ಲರಿಗೂ ಒಂದು ಇದಿರ್ತಲ್ಲ. ಬರೀ ಇಮೇಜ್ ಆಗಕ್ಕೆ ಮಾತ್ರ ಒಪೆಸಿಟಿ ಕಮ್ಮಿ ಮಾಡೋಕ್ಕಾಗಲ್ವಾ? ಯಾವುದು? ಬರೀ ಇಮೇಜಿಗೆ ಮಾತ್ರ ಒಪೆಸಿಟಿ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ. ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇರೋದ್ರಲ್ಲಿ ಒಪೆಸಿಟಿ ಅಂತ ಆ್ಯಡ್ ಮಾಡೋಕ್ಕಾಗಲ್ವಾ ಕೋಡಲ್ಲಿ? ಇಲ್ಲ, ಅದೇ ಥರ ಆ್ಯಡ್ ಮಾಡ್ತೀರಾ ನೀವು? ಸೊ ಮತ್ತೆ ಇಮೇಜ್ ಹೆಂಗೆ ಒಪೆಸಿಟಿ ಕಡಿಮೆ ಮಾಡೋಕ್ಕಾಗುತ್ತೆ? ಈಗ ನಾವು ಮಾಡ್ತಿರೋದೇ ಇದು ಬ್ಯಾಕ್ಗ್ರೌಂಡ್ ಇಮೇಜ್ ಒಪೆಸಿಟಿ ಕಮ್ಮಿ ಮಾಡ್ತಿರೋದು ನಾವೀಗ. ಓಕೆ. ಸೊ ಅದ್ರ ಜೊತೆಗೆ ಟೆಕ್ಸ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಆ ಸೆಕ್ಷನ್ ಬಂದಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಆ ಥರ ಅನಿಸ್ತಿದೆ ಅಷ್ಟೇ. ಆ ಸೆಕ್ಷನ್ ಬರಲಿಲ್ಲ ಅಂದರೆ ನಿಮಗೆ ನೀಟಾಗಿ ಗೊತ್ತಾಗ್ತಿತ್ತು ಒಪೆಸಿಟಿ ಏನು ಯಾಕೆ ಆ ಥರ ಬರ್ತಿದೆ ಅಂತ. ಅಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ಈಗ ಇಮೇಜ್ ಮಾತ್ರ ಒಪೆಸಿಟಿ ಕಡಿಮೆ ಕೇಳ್ತಾ ಇರೋದು. ಟೆಕ್ಸ್ಟ್ ಹೋಗ್ಬಾರ್ದು. ಟೆಕ್ಸ್ಟ್ ಏನಿದೆಯೋ ಅದು ವೆಯ್ಟ್ ಹಂಗೆ ಇರಬೇಕು, ಅದು ಟೆಕ್ಸ್ಟ್ ವೆಯ್ಟ್. ಓಕೆ, ತಡೀರಿ, ಡ್ಯೂಕ್ಕಿಂತ ಫುಲ್ ದೊಡ್ಡ ಶೋ ಮಾಡೋ ಈಸಿ ಅರ್ಥ ಆಗುತ್ತೆ. ಯಾವುದು ಒಂದು ಸೆಕೆಂಡು, ಫಿಲ್ಟರ್ಸ್ ಯೂಸ್ ಮಾಡ್ತೀವಿ ಒಂದಕ್ಕೆ, ಮತ್ತು ಏನೋ ಬ್ಲೆಂಡ್ ಅಂತ ಇನ್ನೊಂದು ಬರುತ್ತೆ, ಅದು ಯೂಸ್ ಮಾಡ್ತೀವಿ. ಒಂದು ಸೆಕೆಂಡ್ ಇಲ್ಲೇ ಚೆಕ್ ಮಾಡಿಬಿಡ್ತೀನಿ, ಕನ್ಫರ್ಮ್ ಮಾಡ್ಕೋತೀನಿ ನಾನೇ ಕೂಡ. ಓಕೆ, ಬ್ರೈಟ್ನೆಸ್ಸು 0.5, 0.6 ಟೆಕ್ಸ್ಟ್ ಬ್ರೈಟ್ನೆಸ್ ಇದೆ. ಬ್ಯಾಕ್ ಡ್ರಾಪು ಬರೀ ಇಮೇಜ್ಗೆ ಒಪೆಸಿಟಿ ಕೊಡ್ಬೋದು. ಬೇಕಾದ್ರೆ ನಾನು ಗೂಗಲ್ ಫಸ್ಟ್ ಇದು ಕೊಟ್ಬಿಟ್ಟು ಶೋ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರೋ ಒಪೆಸಿಟಿ ಇದರಲ್ಲಿ. ಹಲೋ, ಓಕೆ. ಸೊ ಇಲ್ಲಿ ಆಗ್ತಿದೆ ಬ್ಯಾಕ್ಗ್ರೌಂಡ್ ಇಮೇಜ್ ಒಪೆಸಿಟಿ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ. ಇನ್ನೊಂದು ಇಲ್ಲಿ ನಿಮ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ ಶೋ ಮಾಡ್ಬಿಡ್ತೀನಿ ಆಮೇಲೆ. ಸೊ ನಿಮ್ಗೆ CS W3 ಸ್ಕೂಲ್ ಹುಡುಕೋರು ಸಿಗೋಲ್ಲ, ಅದು ಬಿಟ್ಟು ಟ್ರಾನ್ಸ್ಪರೆಂಟ್ ಒಪೆಸಿಟಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಆವಾಗ ಸೆಲೆಕ್ಟರೆಲ್ಲ ಈಗ ಬೇಡ ಸದ್ಯಕ್ಕೆ,
ಇಮೇಜ್ ಸೋರ್ಸು. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಒಪಾಸಿಟಿ ಸಿಗೋಲ್ಲ, ಸಿಕ್ಕಿದ್ರೂ ಸೊ ನಿಮ್ಮದು ಕಂಪ್ಲೀಟಾಗಿ ಚೇಂಜಸ್ ಕೂಡ ಆಗುತ್ತೆ. ಇಲ್ಲಿ ನೋಡಿ ಸೆಟ್ಟೆ ಒಪಾಸಿಟಿ. ನೀವು ಸ್ಟ್ಯಾಕ್ ಓವರ್ಫ್ಲೋ ಯಾರು ಯೂಸ್ ಮಾಡ್ತೀರಾ? ಈಗ ನಾ ಕ್ಲಾಸಲ್ಲಿ ಯೂಸ್ ಮಾಡೋದಲ್ಲ, ಹೇಳ್ಕೊಡ್ತಿದ್ನಲ್ಲ. ಸ್ಟ್ಯಾಕ್ ಓವರ್ಫ್ಲೋ ಯಾರು ಯೂಸ್ ಮಾಡಿದ್ರಾ? ಇಲ್ಲ ಮಾಡಿಲ್ಲ. ಓಕೆ, ಯಾರು ನೆಕ್ಸ್ಟ್ ಟೈಮ್ ಏನಾದ್ರು ನೋಡೋದು ನೀವು ಡೌಟ್ ಬಂದರೆ, ಎಕ್ಸಾಂಪಲ್ ನೀವು ಕಂಪ್ನಿ ಲೆವೆಲ್ಗೆ ಹೋದಾಗೆಲ್ಲ ನೀವು ಸ್ಟ್ಯಾಕ್ ಓವರ್ಫ್ಲೋನೇ ಯೂಸ್ ಮಾಡಬೇಕು. ಅದರ ಕೋಡ್ ಏನಾದ್ರು ಬಂತು ಏನೋ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಸಜೆಷನ್ ಇರುತ್ತೆ, ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅಂದರೆ ಇದು ರಿಲಯಬಲ್ ವೆಬ್ಸೈಟಾ? ರಿಲಯಬಲ್ ಇದು ಹೈ ಲೆವೆಲ್ ಕಂಪ್ನೀಸ್ ಎಲ್ಲ ಯೂಸ್ ಮಾಡ್ತೀವಿ. ಎಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಯೂಸ್ ಮಾಡೇ ಮಾಡ್ತಾರೆ. ಓಕೆ, ನೋಡಿದ್ದೆ, ಬಟ್ ಇದು ನಾರ್ಮಲ್ ವೆಬ್ಸೈಟ್ W3 ಥರನೇ ಹಾಕೊಂಡು. ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ಬ್ಯಾಕ್ಗ್ರೌಂಡ್ RGB ಕೊಡ್ಬೋದು. ಇದೊಂದೇ ವೆಬ್ಸೈಟಾ ರಿಲಯಬಲ್? ಇಷ್ಟೊಂದಿದೆ, ಬಟ್ ಯೂಶ್ವಲಾಗಿ ನಾವೆಲ್ಲ ರಿಲಯಬಲ್ ಆಗಿರೋದು ಒಂದಕ್ಕೇನೆ. ಯಾಕಂದರೆ ಇದೊಂಥರ ಸ್ಪೆಸಿಫಿಕ್ ಆಗಿ ಒಂಥರ ಚೆನ್ನಾಗಿದೆ, ಯೂಸರ್ ಫ್ರೆಂಡ್ಲಿ ಥರ ನಮಗೆಲ್ಲ ಇದು. ಬ್ಯಾಕ್ಗ್ರೌಂಡ್ ಇವಾಗ ಇಮೇಜ್ ಅದು ಒಪೆಸಿಟಿ ಚೇಂಜ್ ಮಾಡ್ಬೇಕಂದ್ರೆ 2 ಸರ್ತಿ ಈ ತರ ಫ್ಲವರ್ ಬ್ಯಾಕ್ ಪ್ಲೇಟ್ ಹಾಕೊಂಡು ಮಾಡಂಗಿಲ್ವಾ? ಮಾಡ್ಬೋದು ಆ ಥರ ಏನಾದ್ರು? ಮಾಡ್ಬೋದು, ಬಟ್ ಯೂಸ್ ಮಾಡ್ತಾ ಇರಾ. ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಾಸ್ ID ಅಂತ ಬರುತ್ತೆ, ಹೇಳಿದ್ನಲ್ಲ. ಈಗ ಎಕ್ಸಾಂಪಲ್ ಇಲ್ಲೇ ನೋಡಿದ್ರಿ ನೀವು, ಸೆಲೆಕ್ಟರ್ ಅಂತ ಡಿವ್ ಸೆಕ್ಷನ್ ಇದೆ, ಕ್ಲಾಸ್ CSS ಸೆಲೆಕ್ಟರ್ ಫುಟರ್. ಇದು ಇಲ್ಲಿದೆ ನೋಡಿ, ಇದು ID ಹ್ಯಾಶ್ ಮೈ ಬ್ಯಾಕ್ಗ್ರೌಂಡ್ ಅಂತ ಇದೆ ಗೊತ್ತಾ? ಈ ID ನೀವು ಹಾಕ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಂದ ನಿಮ್ಗೆ ಐಡೀಸ್ ಗೊತ್ತಾದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಅಂದ್ರೆ ಸಪ್ರೇಟ್ ಒಂದೊಂದು ಐಡೆಂಟಿಟಿಗೂ ಕೊಡಬೇಕು ಅಂದಾಗ ID ಯೂಸ್ ಮಾಡ್ತೀವಲ್ವಾ? ಹೌದು, ಓಕೆ. ಯಾಕಂದ್ರೆ ನೀವು ಯೂಸ್ ಮಾಡ್ತಿರಲ್ಲ ಹೆಂಗೆ ಹೋದ್ರು, ಎಲ್ಲದಕ್ಕೂ ಸೇಮ್ ಸ್ಟೈಲ್ ಅಂತೂ ಕೊಡಲ್ಲ ನೀವು. ಅವಾಗ ಡ್ಯೂ ಕೆಲಸ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಡ್ಯೂ ಐತಾನೆ ಡಿವೈಡ್ ಮಾಡೋದು, ನಿಮ್ಮ ಸೆಕ್ಷನ್ ಥರ ಕೊಡೋದು ನಿಮ್ಗೆ ಇಲ್ಲಿ. ಸೊ ಈ ಡ್ಯೂ ಸೆಕ್ಷನ್ಗೆ ಒಂದು ನೇಮ್ ಕೊಡಬೇಕು, ನಿಮ್ಮ ನ್ಯಾಪ್ ಇಟ್ಕೊಳಕ್ಕಾಗಿರ್ಬೋದು, ಅಥವಾ CSS ಸ್ಟೈಲ್ ಮಾಡೋಕ್ಕೆ ಈಸಿ ಆಗುತ್ತೆ ಇರ್ಬೋದು. ಇಲ್ಲಿ ಕೊಡ್ಬೋದು, ಈ ಸೆಕ್ಷನ್ ನೇಮು ಮೇನ್ ಕಂಟೆಂಟ್ಸ್ ಅಂತ ಕೊಡ್ಬೋದು, ID ಕೊಟ್ಬಿಡ್ಬೇಕಾದ್ರೆ. ಇಲ್ಲಿ ಈ ID ಯೂಸ್ ಮಾಡ್ಕೊಂಡು ನೀವೇನು ಮಾಡ್ತೀರಾ, CSS ಸ್ಟೈಲ್ ಬರ್ಕೊಂಡು ಹೋಗ್ತೀರಾ, ಈ ಥರ ಹ್ಯಾಶ್ ಸಿಂಬಲ್ ಹಾಕ್ಕೊಂಡು. ಇನ್ನೊಂದು ಡಾಟು ಬರುತ್ತೆ, ಎಷ್ಟೊಂದು ಆಲ್ಮೋಸ್ಟ್ ಇದು 2 ಥರ ಸೆಲೆಕ್ಟರ್ ಅಂತ ಒಂದು ಬರುತ್ತೆ, ಇನ್ನೊಂದು ಬಂದು ಈ ಥರ ಒಂದು ಬರುತ್ತೆ ಹ್ಯಾಶ್ ಅಂತ. ಸೊ ಸೆಲೆಕ್ಟರೇ ಯೂಶ್ವಲಾಗಿ ನಾವೆಲ್ಲ ಯೂಸ್ ಮಾಡೋದು. ಏನು ಸೆಲೆಕ್ಟರ್ ಅಂದರೆ ಪರ್ಟಿಕ್ಯುಲರ್ ಆಗಿ ಕ್ಲೋಸ್ ಮಾಡ್ತೀನಿ. ಇದರಲ್ಲೂ H1 ಟ್ಯಾಗ್ ಇದೆ, ಇದರಲ್ಲೂ H1 ಟ್ಯಾಗ್ ಇದೆ. ಬಟ್ ನನಗೆ H1 ಟ್ಯಾಗ್ದು ಮಾತ್ರ ಕಂಟೆಂಟ್ಸ್ ಚೇಂಜ್ ಆಗಬೇಕು, ಬೇರೆ ಯಾವುದು ಚೇಂಜಸ್ ಆಗಬಾರ್ದು, ಸ್ಟೈಲ್ ಚೇಂಜ್ ಆಗಬಾರ್ದು. ಓಕೆ, ಅವಾಗ ಸೆಲೆಕ್ಟರ್ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ನೀವು ಈ ಸೆಕ್ಷನ್ಗೆ ನೀವು ಫಾಂಟ್ ಸೈಜ್ ಎಲ್ಲ ಚೇಂಜ್ ಮಾಡಿದ್ರಿ, ಮತ್ತು ಈ ಸೆಕ್ಷನ್ಗೂ ಬರಿತಾ ಗೊತ್ತಿರ ಕೋಡ್ನ, ಎಲ್ಲ ಸೆಕ್ಷನ್ ನೀವು ಫಾಂಟ್ ಫ್ಯಾಮಿಲೀಸ್ ಕಾಮನ್ ಮಾಡಿಬಿಟ್ರೆ ಕೆಲಸ ಈಸಿ ಆಗುತ್ತಲ್ಲ. ಈಗ H1 ಟ್ಯಾಗ್ಗೆ ಇದೇ ಫಾಂಟ್ ಸೈಜ್ ಬರಬೇಕು, ಇದೇ ಸ್ಟೈಲ್ ಬರಬೇಕು ಅಂತ ಫಿಕ್ಸ್ ಮಾಡಿರ್ತೀರ. ಅದೇ ಥರ ಒಂದೊಂದಕ್ಕೂ ಒಂದೊಂದು ಥರ, H3 ಒಂಥರ ಸೆಟಪ್ ಮಾಡಿರ್ತೀರ, H4 ಒಂಥರ ಸೆಟಪ್ ಮಾಡಿರ್ತೀರ ಸ್ಟೈಲ್ಗಳ್ನ. ಸೊ ಆ ಥರ ಸೆಟಪ್ ಮಾಡಿಕೊಂಡ್ರೆ ಒಂದು ಕಾಮನ್ ಫೋಲ್ಡರ್ ಆಗುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಕೋಡ್ ಲೆಂತ್ ಇನ್ನೂ ಕಮ್ಮಿ ಆಗುತ್ತೆ. ನೀವು ಆಲ್ಮೋಸ್ಟ್ ಈಗ ಒಂದು 400 ಲೆಂತ್ ಕೋಡ್ ಬರೆಯೋದನ್ನ ಆಲ್ಮೋಸ್ಟ್ ಇಲ್ಲ ಅಂದ್ರೆ 100 ಕೋಡ್ ಲೆಂತ್ ತರ್ಬೋದು ನೀವು ಬೇಕಾರೆ. ಶಾರ್ಟ್ ಆ್ಯಂಡ್ ಕೋಡ್ ಏನಕ್ಕೆ ನಿಮ್ಗೆ ಗೊತ್ತಿ, ಸಾರಿ ನಾನು ಓಕೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಶಾರ್ಟ್ ಆ್ಯಂಡ್ ಕೋಡ್ ಬರೆಯೋದು. ಇದ್ರ ಮುನ್ನೆ ಹೋಗ್ಬಿಡ್ತೀನಿ. ಅಂದರೆ ಅನ್ಕಮೆಂಟ್ ಮಾಡಿರ್ತೀನಿ, ಯಾಕಂದರೆ ಇದ್ರ ಮುಖಾಂತರನೇ ಈಸಿ ಆಗುತ್ತೆ. ಬರೀ ಸ್ಟೈಲ್ ಔಟ್ ಬ್ಯಾಕ್ಗ್ರೌಂಡ್ ಅದೇ ಕೊಟ್ಟಿದ್ದೀನಿ ನಾನಿಲ್ಲಿ. ನಾನು ಇಲ್ಲಿ ಮಲ್ಟಿಪಲ್ ಕೊಡ್ಬೋದು. ಎಕ್ಸಾಂಪಲ್ ಯಾವ ಥರ ಅಂತ, ಈಗ ಕಲರ್ ಕೊಡ್ತೀನಿ ನಾನಿಲ್ಲಿ ಆ್ಯಶ್ F. ಇದು ಕೋಡ್ ಹೇಳಿದ್ದೀನಿ ಗೊತ್ತಾ, ಕೋಡ್ ಕಾಂಬಿನೇಷನ್ ಹೆಂಗೆ ತೊಗೊಳ್ಳೋದು ಅಂತ ಗೊತ್ತಲ್ವಾ? ಈ ಕೋಡ್ಗಳು ಯೂಸ್ ಮಾಡೋಕ್ಕೆ ಬರುತ್ತೆ. ಒಂದು ಸೆಕೆಂಡ್, ನನ್ನ ಕಲರ್ ಪ್ಯಾಲೆಟ್ ಅಂತ ಒಂದಿದೆ.
ಯಾಕಂದರೆ ಪ್ರತಿ ಕಲರ್ ಎಂಟಿಲ್ಲ ಕಲರ್ ಪ್ಯಾಲೆಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಈ ಕೋಡ್ ಸಿಗುತ್ತೆ. ಶೇರ್ ಮಾಡಿಬಿಡಿ ಲಿಂಕ್ ಇದು. ಯಾಕಂದರೆ ಇದು ಯೂಸ್ ಆಗುತ್ತೆ. ಯಾಕೆ ಪ್ರತಿ ಸತಿ ರೆಡ್ಡು ಎಲ್ಲ ಅಂತ ಕೊಟ್ಟಾಗ ನೀವು ಗ್ರೇಡಿಯಂಟ್ಸ್ ಎಲ್ಲ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಕಳಿಸಿ ನೀವು ಎಷ್ಟು ಕಲರ್ ಬೇಕಾದ್ರೂ ಸಿಗುತ್ತೆ ನಿಮಗೆ ಡಿಫ್ರೆಂಟಾಗಿ. ಇದು ಕ್ರೋಮ್ ಇಲ್ಲೇ ನಂಬರ್ ಇದೆ, ಟೈಪ್ ಮಾಡಿದ್ರೆ ಅಲ್ಲಿ ಇದಾಗುತ್ತಾ? ಹೌದು. ಯಾವ್ದಾರ ಒಂದು ಯಾವ ತಗೊಳ್ಳಿ. ಓಕೆ, ಇದನ್ನೇ ತಗೋತೀನಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಟ್ಟಿಲ್ಲ, ಏನೂ ಇಲ್ಲ. ಈಗ ಎಕ್ಸಾಂಪಲ್ ಕೋಡ್ ಹಿಂಗೆ ಕೊಡ್ತಿದ್ದೆ ಕಲರ್ ಅಂತ, ಬಟ್ ಇಲ್ಲಿ ಬರೀ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿದ್ದೀನಿ, ಬಟ್ ಕಲರ್ ಕೊಟ್ಟಿದ್ದೀನಿ. ಅದು ರೆಕಗ್ನೈಸ್ ಆಗಿಬಿಡುತ್ತೆ ಈಸಿಯಾಗಿ. ಈಗ ಇದು ಇಮೇಜ್ URL ನೋಡಿ, ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಕೊಟ್ಟಿದ್ದೀನಲ್ವ ನಾನು ಟ್ಯಾಗಲ್ಲಿ. ಇದು ಬ್ಯಾಕ್ಗ್ರೌಂಡ್ ಅನ್ನೋದು ಬಂದು ಕಾಮನ್, ಇದು ಕಾಮನ್ ನೇಮು. ಅದ್ರ ಒಳಗಡೆ ನೀವು ಏನು ಎಂಟ್ರಿ ಮಾಡೋದು, ಇಮೇಜ್ ಆಗಿರ್ಬೋದು, ಅಟ್ಯಾಚ್ಮೆಂಟ್ ಆಗಿರ್ಬೋದು, ರಿಪೀಟ್ ಆಗಿರ್ಬೋದು, ಅದ್ರ ಒಳಗಡೆ ಮಾಡೋದು ನೀವು. ಇದ್ರೊಳಗಡೆ ಬೇಕಾದ್ರೆ ಒಂದು URL ಕೊಟ್ಟು ತೋರಿಸ್ತೀನಿ ಯಾವ ಥರ ಬರೋದಂತ. ಇದೇ URL ಕಾಪಿ ಮಾಡಲ, ಇರೋದೇ ಇದೊಂದು ತಡೀರಿ, ಚೆನ್ನಾಗಿರೋದಾರ ಅಂತ. ತಪ್ಪು ಮಾಡಿ ಓಕೆ, ಬಂದಿದೆ. ಇಮೇಜ್ ಕೂಡ ಬಂದಿದೆಯಾ ಇಲ್ಲಿ ನೋಡ್ಬೋದು. ಸೊ ಇಮೇಜು ಆ್ಯಡ್ ಅಪ್ ಆಗಿದೆ. ಇಲ್ಲ, ಇದನ್ನು ಡ್ಯೂ ಸೆಕ್ಷನಲ್ಲಿ ಹಾಕ್ಬಿಡ್ತೀನಿ, ಈಸಿ ಅರ್ಥ ಆಗುತ್ತೆ. ಇಲ್ಲೇ ಬರೀಬೇಕಂತಲ್ಲ, ಇಲ್ಲೂ ಕೂಡ ಬರೀಬೋದು ಬೇಕಾದ್ರೆ. ಆದರೆ ಇಲ್ಲಿ ಓಕೆ, ಬ್ಯಾಕ್ಗ್ರೌಂಡ್ ಇಮೇಜ್ ಕೂಡ ಬಂದಿದೆ. ಅದು ಆಟೋ ಕವರ್ ಅಂತ ಕೊಟ್ಬಿಡ್ತೀನಿ. ಕವರ್ ತಗೊಳ್ಳೇ ಇಲ್ಲ. ರಿಪೀಟ್ ಬ್ಯಾಕ್ಗ್ರೌಂಡ್ ಸೈಜ್ ಅಲ್ಲ, URL ಬ್ಯಾಕ್ಗ್ರೌಂಡ್ ಸೈಜು, ನೋ ರಿಪೀಟು. ಮತ್ತು ಇನ್ನೇನು ಕೊಡ್ಬೋದು, ಬ್ಯಾಕ್ಗ್ರೌಂಡ್ ಸೈಜ್ ಕವರ್ ಅದು ಕೊಡ್ತೀನಿ. ಓಕೆ, ಆಟೋ ಕೊಡೋದ ಅದಕ್ಕೆ. ಮತ್ತು ಇನ್ನೊಂದು ಬಂದು ಪೊಸಿಷನ್ ಕೊಡ್ತೀನಿ. ಪೊಸಿಷನ್ ನಾನು ಇನ್ನೂ ಹೇಳ್ಕೊಟ್ಟಿದ್ದಲ್ವ ನಿಮಗೆ? ಇಲ್ಲ. ಓಕೆ, ಕವರ್ ತಗೋತಾ ಇಲ್ಲ. ಆಟೋ ರಿಪೀಟು, ಇಮೇಜ್ URL. ಓಕೆ, ತಗೊಂಡಿದೆ ಈಗ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಇದು. ಪೊಸಿಷನ್, ಇಮೇಜ್ ಪೊಸಿಷನ್ ರೈಟ್ ಕೊಟ್ಟಿದ್ದೀನಿ ನಾನು. ಮತ್ತು ಇನ್ನೇನು ಪೆಂಡಿಂಗ್ ಇದೆ ಇದರಲ್ಲಿ? ನೋ ರಿಪೀಟ್ ಕೊಟ್ಟಿದ್ದೀನಿ, ಪೊಸಿಷನ್ ರೈಟ್ ಕೊಟ್ಟಿದ್ದೀನಿ. ಅಥವಾ ಪೊಸಿಷನ್ ಸೆಂಟರ್ ಕೂಡ ಮಾಡ್ಬೋದು. ಲೆಫ್ಟ್ ಕೊಡ್ತೀನಿ, ಸೆಂಟರ್. ಓಕೆ, ಇವಾಗ ನೋಡ್ತಾ ಇದ್ದೀರಾ? ಸೊ ಇದನ್ನು ಶಾರ್ಟ್ ಹ್ಯಾಂಡ್ ಕೋಡ್ ಅಂತ ಕರಿತೀವಿ. ಇಷ್ಟು ಕೋಡ್ನ ನಾನು ಒಂದರಲ್ಲಿ ಮುಗಿಸಿದ್ದೀನಿ. ಅಂದರೆ ಅದು ಆಟೋಮೆಟಿಕಾಗಿ ರೆಕಗ್ನೈಸ್ ಆಗುತ್ತೆ. ಈ ಕೋಡ್ ಕೊಟ್ಟರೆ ಇದಕ್ಕೆ ಕಲರೇ ಕೊಡಬೇಕಂತ ಗೊತ್ತಾಗುತ್ತೆ, ಕಲರ್ ತೊಗೊಳುತ್ತೆ. URL ಕೊಟ್ಟರೆ ಈ ಶಾರ್ಟ್ ಹ್ಯಾಂಡು URL ತೊಗೊಳುತ್ತೆ. ಮತ್ತು ನೋ ರಿಪೀಟು. ಸೊ ರಿಪೀಟ್ ಅಂತ ಆಲ್ರೆಡಿ ಇದೆ, ನೀವು ರಿಪೀಟ್, ಈಗ ನೋ ರಿಪೀಟ್ ಅಲ್ವಾ, ರಿಪೀಟ್ ಅಂತ ಕೊಡ್ತೀನಿ ಇದನ್ನ. ಸೊ ಇಲ್ಲಿ ನೋಡ್ಬೋದು, ಒಂದು ಇಮೇಜು 2ನೇ ಇಮೇಜ್ ರಿಪೀಟ್ ಆಗಿದೆ. ಸೊ ಪುನಃ ಬ್ಯಾಕ್ಗ್ರೌಂಡ್ ರಿಪೀಟ್, ಬ್ಯಾಕ್ಗ್ರೌಂಡ್ ನೋ ರಿಪೀಟ್ ಈ ಥರ ಎಲ್ಲ ಕೂಡ ನೆಸೆಸಿಟಿ ಇರಲ್ಲ ಅಂತ.
ನೆಸೆಸಿಟಿ ಅನ್ನೋಕ್ಕಿಂತ ಕೋಡ್ ಲೆಂತ್ ಕಮ್ಮಿ ಆಗುತ್ತೆ ನಿಮ್ಗೆ. ಇನ್ನೊಂದು ಒಂದು ಲೈನಲ್ಲೇ ಅಂದರೆ ಇದು ಸದ್ಯಕ್ಕೆ ಇದು ಬೇಡ, ಇದು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡಿ ಶಾರ್ಟ್ ಹ್ಯಾಂಡ್ನ. ಯಾಕಂದ್ರೆ ಒನ್ಸ್ ನಿಮ್ಗೆ ಬರಿತಾ ಗೊತ್ತಾಗೋಗುತ್ತೆ. ಓಕೆ ಬ್ಯಾಕ್ಗ್ರೌಂಡಲ್ಲಿ ಏನೇನು ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಈ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದು ಥರ ಐತೆ. ಸೊ ನಾವು ಅದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮೇಜರಾಗಿ ಏನೇ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಇಲ್ಲಾಂದ್ರೆ ನಂಬರ್ ಆಫ್ ಟೈಪ್ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಾಂದ್ರೆ ಒಂದು 9 ಟೈಪ್ಸ್ ಇರುತ್ತೆ. ಫಿಲ್ಟರ್ ಇರುತ್ತೆ, ಬ್ಲೆಂಡ್ ಅಂತ ಇರುತ್ತೆ. ಸೊ ಬ್ಲೆಂಡೆಲ್ಲ ಬಂದು ಬ್ಲರ್ ಮಾಡೋಕ್ಕೆ, ಸೊ ಆ ಥರ ಆಪ್ಷನ್ಸ್ ಎಲ್ಲ ಇದೆ. ಸೊ ಬಟ್ ಅದೆಲ್ಲ ರಿಕ್ವೈರ್ಡ್ ಇಲ್ಲ ಈಗ ಒಂದು ವೆಬ್ಸೈಟ್ಗೆ ಡೆವಲಪ್ ಮಾಡೋಕ್ಕೆ. ಇನ್ನೊಂದು ಹಾರ್ಡ್ ಕೋಡ್ ಮಾಡ್ಬೋದು. ನೀವೇ ಕೇಳಿದ್ರಲ್ಲ ಬ್ಯಾಕ್ಗ್ರೌಂಡ್ ಇಮೇಜ್ನ ಒಪೆಸಿಟಿ ಕೊಡ್ಬೇಕು ನಾನು ಅಂತ, ಅದಕ್ಕೆ RGB ಕೊಟ್ಬಿಡ್ಬೇಕಾದ್ರೆ ಮಾಡ್ಬೋದು. ಏನು ಕೊಟ್ಬಿಟ್ಟು? RGB ಒಂದು ಸೆಕೆಂಡ್ ಶೋ ಮಾಡ್ತೀನಿ ಅದನ್ನ. ಅದು RGB ಗೊತ್ತಾ, ರೆಡ್ ಗ್ರೀನ್ ಬ್ಲೂ ಅಂತ. ಸೊ ಅದರಲ್ಲಿ ಒಂದು ಕೊಡ್ಬೋದು. ಈಗ ಎಕ್ಸಾಂಪಲ್ 0, 128 ಅಥವಾ 11 ನಿಮ್ಗೆ ಇಷ್ಟ ಬಂದಿದ್ದು ಕೊಡಿ RGBಲಿ. ಮತ್ತು ಇನ್ನೊಂದು ಬಂದು ನಾನು 0.5 ಏನೋ ಕೊಡ್ತೀನಿ. RGB ಕಲರು ಈ ಕಲರ್ ಕಾಂಬಿನೇಷನ್ ಬಂದಿರುತ್ತೆ ಕೋಡು. ಆಡ್ ಕೋಡ್ ತಗೋದಲ್ಲ. ಓಕೆ ತೊಗೊಂಡಿದ್ದೆ. ಬಟ್ ಆದರೆ ಕಲರ್ ಕಾಂಬಿನೇಷನ್ ತೊಗೊಳ್ಳೋದು, ಇಮೇಜ್ ಬ್ಯಾಕ್ಗ್ರೌಂಡ್ ತೊಗೊಂಡಿಲ್ಲ. ಅದು ನಾನು ನೋಡ್ತೀನಿ, ಇದಕ್ಕೇನೋ ಒಂದು ಸೊಲ್ಯೂಷನ್ ಕೊಡ್ತೀನಿ ಆ್ಯಡ್ ಕೋಡ್ ಮಾಡೋಕ್ಕೆ. ಯೂಶಲಾಗಿ ಸ್ಟ್ಯಾಕ್ ಓವರ್ಫ್ಲೋ ತೆಗ್ಬಿಟ್ಟು ನಿಮಗೆ ಒಪಾಸಿಟಿ ಅದು ಹೆಂಗೆ ಆ್ಯಡ್ ಕೋಡ್ ಮಾಡೋದು ನಿಮ್ಗೆ ಶೋ ಮಾಡ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ನ್ಯಾಪಸ್ ಇದೆ ಇಮೇಜ್ದು, ನಾನು ನೋಟು ಮಾಡ್ಕೊಡ್ತೀನಿ ಜೊತೆಗೆ. ಇದು ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಇಮೇಜಿಂಗ್ ಒಪಾಸಿಟಿ ಕೊಡೋದು ಯೂಶಲಾಗಿ ಕೊಡೋಕ್ಕಾಗಲ್ಲ. ಕೊಟ್ಟರೆ ಕಂಪ್ಲೀಟಾಗಿ ಚೇಂಜಸ್ ಆಗುತ್ತೆ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಏನೇ ಕೊಟ್ಟು ನಿಮ್ಗೆ ಏನೋ ತೊಗೊಳಕ್ಕೆ ಮೇನ್ ಕಂಟೆಂಟ್ಸ್ ಇರುತ್ತಲ್ಲ, ಅಲ್ಲಿ ನೀವು ಒಪಾಸಿಟಿ ಅಂದರೆ ಕಲರ್ ಕಾಂಬಿನೇಷನ್ ಒಂದು ಚೇಂಜ್ ಮಾಡ್ಬೋದು. ಚೆಕ್ ಮಾಡ್ತೀನಿ, ಅದಕ್ಕೆ ಆಪ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಅದಿಲ್ಲ ಅಂದರೆ ಸೊ ಡೆವಲಪರ್ಸ್ ಎಲ್ಲ ಅಲ್ಲ, ಒಂದ್ಸತಿ ಚೆಕ್ ಮಾಡೋಣ, ಇದು ಮಾಡ್ತೀನಿ ಅದೇನು ಮಾಡ್ಬೋದು ಅಂತ. ಅದಕ್ಕೆ ಓಕೆ. ಈಗ ಇನ್ನೊಂದು ಇದು ಎಕ್ಸಾಂಪಲ್, ಈ ಬಾರ್ಡರ್ಸ್ ಎಲ್ಲ ಕೊಡಬೇಕಂದ್ರೆ ನೀವು ಇನ್ನೊಂದು ಇದು ಕ್ಲೋಸ್ ಮಾಡ್ತೀನಿ ಹೇಳಿರಿ. ನಾನು ಜಾಸ್ತಿ ಇಂಟರ್ನಲ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನೀವು ಇಂಟರ್ನಲ್ಲೇ ಯೂಸ್ ಮಾಡೋಕೆ ಹೋಗ್ಬಿಡಿ. ಎಕ್ಸ್ಟರ್ನಲ್ ಯೂಸ್ ಮಾಡೋದು ಕಲೀರಿ. ಯಾಕಂದರೆ ನಾನು ಎಕ್ಸ್ಟರ್ನಲ್ ಏನಕ್ಕೆ ಈಗಲೇ ಹೋಗ್ತಾ ಇಲ್ಲ ಅಂದರೆ IDs ಕ್ಲಾಸಸ್ ಬಂದಾಗ ನೀವು ಪೂರ್ತಿ ಡೆವಲಪ್ ಮಾಡೋದು ಎಕ್ಸ್ಟರ್ನಲ್ CSSಲ್ಲಿ. ಅವಾಗೇನಾಗುತ್ತೆ ನಿಮ್ಗೆ ಅರ್ಥ ಆಗಿ ಈಸಿ ಆಗುತ್ತೆ. ಇಲ್ಲ ನಂಗೆ ಕಂಪ್ಲೀಟಾಗಿ ನಂಗೆ ಎಕ್ಸ್ಟರ್ನಲ್ CSSಲ್ಲೇ ಟೈಪ್ ಮಾಡಿ ಅಂದರೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಸ್ಟೋರ್ ಮಾಡಿ ಅಂದರೆ ಅದೇ ಥರ ಬರೀತೀನಿ ನಾನು. ಸೊ ನಿಮ್ಗೆ ಯಾವ ಥರ ಬೇಕು? ಅಂದರೆ ಇಂಟರ್ನಲ್ಗಿನ ಎಕ್ಸ್ಟರ್ನಲ್ CSS ಬೆಸ್ಟ್ ಅಂತನಾ ನೀವು? ಹೌದು, ನೀವೇ ಕಂಪೇರ್ ಮಾಡಿ. ಈಗ 4-5 ಪೇಜ್ ಕೋಡ್ನ ನೀವು ಒಂದು ಪೇಜಲ್ಲಿ ಬರೋದು ಹೆಂಗಿರುತ್ತೆ, ಅಥವಾ ಎಲ್ಲ ಪೇಜ್ಗೂ ಬರೀತಾ ಕೂತ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ. ಇದು ಆಲ್ಮೋಸ್ಟ್ ನೀವು ಇಲ್ಲಿರೋದು 25 ಲೈನ್ ಕೋಡು. ನೀವು CSS ಬರೀತಾರೆ ಇನ್ನೊಂದು 20 ಲೈನ್ ಕೋಡಾದ್ರು ಎಕ್ಸ್ಟ್ರಾ ಆ್ಯಡಪ್ ಆಗೇ ಆಗುತ್ತೆ. ಸೊ ಅದೇ ಈ ಕೋಡ್ನೇ ಮತ್ತೆ CSS ಕೋಡ್ ಏನು ಬರೀತಾರೆ ಇಲ್ಲಿ, ಅದೇ ಕೋಡು ಇನ್ನೊಂದು ಅಬೌಟ್ ಎಸ್ ಪೇಜ್ಗೆ ಬೇಕಾಗ್ಬೋದು. ಮತ್ತೆ ಅವಾಗ ಏನು ಮತ್ತೆ ಇನ್ನೊಂದ್ಸತಿ ಈ ಕೋಡ್ಲಿಂದ ಜಾಸ್ತಿ ಮಾಡ್ತೀರಾ. ಸೊ ಒಂದು ಫೈಲ್ನ ನೀವು ಲಿಂಕ್ ಹಾಕ್ಬಿಟ್ರೆ ಮುಗಿದೇ ಹೋಗುತ್ತಲ್ಲ. ಓಕೆ. ಸೊ ಲಿಂಕ್ ಒಪ್ಪಿಟ್ಟು ನೀವು ಇದು ಮಾಡ್ಬಿಟ್ಟು ಇಲ್ಲಿ ನೋಡಿದೆ ಸ್ಟೈಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಟೈಲ್ ಅಂತಾರು ಕೊಡಿ ಅಥವಾ ನಿಮ್ಮ ನೇಮಾರು ಕೊಡಿ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಇಷ್ಟ ಅಂದರೆ ನೇಮ್ ಕೊಡಿ. ಬಟ್ ನ್ಯಾಪ್ಕೊಳ್ಕೊಳ್ಳಿ index.html ಯಾವಾಗಲೂ ಮೇನ್ ಪೇಜ್ ಇರಬೇಕು. ನೀವು ಯಾರೇ ಕೋಡ್ ಡೆವಲಪ್ ಮಾಡಿದ್ರು index.html ಆದಮೇಲೆ ನೀವು ಮಿಕ್ಕಿದ ಏನಾರ ನೇಮ್ ಕೊಡಿ, ಯಾರೂ ಕೇಳಲ್ಲ. ಬಟ್ ಇಂಡೆಕ್ಸ್ ಅನ್ನೋ ಎಲಿಮೆಂಟೇ ಕನ್ಸಿಡರ್ ಆಗೋದಕ್ಕೂ ಸರ್ಚ್ ಇಂಜಿನ್ ಅದು. ಅಂದರೆ ಎಕ್ಸ್ಟರ್ನಲ್ CSS ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಷ್ಟೇ. ಅಲ್ಲ, ಈಗ ಲಿಂಕ್ ಮಾಡಿದ ಕೋಡೆ ತಪ್ಪಿತ್ತು ಅಂದ್ರೆ ಹೆಂಗ್ ಸರಿ ಮಾಡ್ಕೋಬೋದು ಮತ್ತೆ? ನಿಮ್ಗೆ ಗೊತ್ತಾಗುತ್ತಲ್ಲ ಡೈರೆಕ್ಟಾಗೇನೆ CSS ಫೈಲಲ್ಲಿ ಯಾವ್ದು ಕೋಡ್ ತಪ್ಪಿದೆ ಅಂತ. ಓಕೆ. ಸೊ ಅವಾಗ ಇನ್ನೂ ನೀವು ಎಕ್ಸಾಂಪಲ್ ಇಲ್ಲಿ ಬಂದು ಎಲ್ಲ ಪೇಜಲ್ಲಿ ಇಲ್ಲ ಸರ್ಚೇ ಮಾಡ್ಬೋದು. ಇಲ್ಲಿ ಅದೆಲ್ಲ ಬಿಟ್ಟು ನೀವು ಇಲ್ಲೂ CSS ಬರೆದಿರ್ತೀರಿ ಇಂಟರ್ನಲಲ್ಲಿ,
ಮತ್ತು ಎಬೋರ್ಡಸಲ್ಲೂ ಸಿ ಎಸ್ ಎಸ್ ಬರ್ದಿರ್ತೀರಾ, ಅವಾಗ ನೀವು ಎಲ್ಲಂತ ಫೈಂಡ್ ಮಾಡ್ತೀರಾ, ಆವಾಗ ನಿಮಗೆ ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಒಂದು ಪೇಜಲ್ಲಿ ನಿಮ್ಮ ಸಿ ಎಸ್ ಎಸ್ ಫೈಲೆಲ್ಲ ಇದ್ದರೆ ಕೋಡ್ ಲೆಂತು ಕಮ್ಮಿ ಇರುತ್ತೆ, ಹುಡ್ಕೋಕ್ಕೂ ಈಸಿ ಆಗುತ್ತೆ ನಿಮಗೆ ಎಲ್ಲಿ ಏನು ಚೇಂಜ್ ಮಾಡಬೇಕು ಅಂತ. ನಂದು ಈ ಪ್ರಾಜೆಕ್ಟಲ್ಲಿ ಶೋ ಮಾಡ್ತೀನಿ, ಅದು ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಇದು ಸ್ಪ್ಲಿಟ್ ಬಗ್ಗೆ ಹೇಳ್ತಾ ಇದ್ರಲ್ಲ ಅದ ಇದು. ಹಾಂ ಈಗ ನಾರ್ಮಲಾಗಿ ಎಕ್ಸ್ಟರ್ನಲ್ ಸಿ ಎಸ್ ಅಂದರೆ ಇದೆ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದ್ರೆ ಇಲ್ಲಿ ಗೊತ್ತಾಗುತ್ತೆ ಈ ವಿ ಎಸ್ ಸ್ಟುಡಿಯೋದಲ್ಲಿ ಸ್ಪ್ಲಿಟ್ ಹೆಂಗ್ ಮಾಡಿದ್ದೀರಾ ಅಂತ, ಈ ಟ್ಯಾಬ್ ಈ ಟ್ಯಾಬ್. ಇಲ್ಲೊಂದು ಫೈಲ್ ಕ್ರಿಯೇಟ್ ಮಾಡಿ ಶೋ ಮಾಡ್ತೀನಿ. ಅದೇ ಗೊತ್ತಿರಲ್ಲ ನಮ್ಮಗಳಿಗೆ. ಓಕೆ, ಇದೊಂದು ಇಲ್ಲಿದೆ ಗೊತ್ತಾ, ಇದು ಕಾರ್ನರಲ್ಲಿ ಮೌಸ್ ಕಾಣಿಸ್ತೀವಿ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಆವಾಗ ನೀವು ಈ ಫೈಲ್ ಏನು ಇದು ಕ್ಲೋಸು ಮಾಡ್ಬೋದು, ಇಲ್ಲಿ ಬರ್ಕೊಂಡು ಹೋಗ್ಬೋದು ನೀವು, ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಪ್ಯಾರಲಲ್ ಆಗಿ. ಈಗ ನೆಕ್ಸ್ಟ್ ಬರೋ ಕ್ಲಾಸಸ್ ಎಲ್ಲ ನೀವು ಪ್ಯಾರಲಲ್ ಆಗಿ ಹಿಂಗೆ ಬರೆಯೋದು ನೀವು ಕೋಡ್ನ, ಇದು ಕ್ಲೋಸ್ ಮಾಡಿಬಿಟ್ಟು ಪಡಗ ಈ ಶೀಟ್ಗೆ ನೀವು ಸ್ಟೈಲ್ ಮಾಡ್ತಾರೆ, ನಿಮ್ಗೆ ಇಲ್ಲಿ ಗೊತ್ತಾಗಬೇಕಲ್ಲ ಐ ಡಿಸು. ನಾನು ಎಂದಕ್ಕೆ ಈ ಥರ ಮಾಡ್ಕೋತೀನಿ ಅಂದರೆ, ನನಗೆ ಐ ಡಿ ಗೊತ್ತು, ಫೀಚರ್ಸು ಇಲ್ಲಿ ನೋಡಿ, ಫೀಚರ್ಸ್ ಇದು. ಸೊ ಹೇಳ್ದಲ್ಲ ಐ ಡಿಸ್ ಎಂದಕ್ಕೆ ಯೂಸ್ ಮಾಡ್ತೀವಿ ಅಂತ, ಇಲ್ಲಿ ಐ ಡಿಸ್ ಯೂಸ್ ಮಾಡಿದ್ದೀವಿ ನೋಡಿ ಈ ಐ ಡಿ ಒಳಗಡೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಕೊಂಡಿದ್ದೀನಿ, ಅದಾದಮೇಲೆ ಎಡ್ಡಿಂಗ್ ಇದು, ಈ ಎಡ್ಡಿಂಗ್ಗೆ ಕಲರ್ ಕಾಂಬಿನೇಷನ್ ಕೊಟ್ಕೊಂಡಿದ್ದೀನಿ. ಕಾರ್ಡ್ ಕಂಟೈನರು ಈ ಡಿ ಒಳಗಡೆ, ಇದು ಹೋಗ್ತಾ ಇರೋ ಡೀಪಾಗಿ ಹೋಗ್ತಾ ಇರುತ್ತೆ ಸಿ ಎಸ್ ಎಸ್ದು. ಸೊ ನಾನು ಇದ್ರೊಳಗಡೆ ಎಷ್ಟು ಇದು ಕೊಟ್ಟಿದ್ದೀನಿ ನೋಡಿ ಡ್ಯೂನ, ಯಾಕಂದ್ರೆ ಡ್ಯೂ ಏನು ಜಾಸ್ತಿ ಕೊಡ್ತೀನಿ ಅಂದರೆ ಐ ಡಿಸ್ ಮತ್ತು ಕ್ಲಾಸ್ ನೇಮ್ ಕೂಡ ಕೊಡ್ತೀನಿ ನಾನು. ಸೊ ಈ ತುಂಬಾ ನೇಮ್ಸ್ ಕೊಡ್ತಾನೆ ಕೂತಿರ್ಬೇಕಾಗತ್ತೆ ಸಿ ಎಸ್ ಎಸ್ ಅಲ್ಲಿ. ಹೌದು, ಐ ಡಿಸ್ ಕ್ಲಾಸ್ ಅದಕ್ಕೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಅದಕ್ಕೆ ಐ ಡಿಸ್ ಕ್ಲಾಸ್ ಸ್ಟಾರ್ಟೇ ಮಾಡ್ತಾರ ನಿಮಗೆ. ಇನ್ನೂ ಒಂದು ಕ್ಲಾಸನ್ನು ಐ ಡಿ ಕ್ಲಾಸ್ ಹೇಳ್ಕೊಡೋಕ್ಕೆ ಹೋಗಲ್ಲ. ಆದರೆ ಇದು ಒಂದು ಸತಿ ಕಲ್ತ್ಬಿಟ್ರೆ ನಿಮಗೆ, ಸೊ ಅಪ್ರಾಕ್ಸಾಗಿ 80% ಆಫ್ HTML CSS ಪ್ರಾಜೆಕ್ಟ್ ಮುಗಿಸಿದ್ರಿ ನೀವು ಅಂತ ಅರ್ಥ. ಇನ್ನೇನಂದರೆ ಏನಿರಲ್ಲ, ಬೇಕಾದ್ರೆ ಇಟ್ ಈಸಿನೇ. ಓಕೆ, ಲಾಸ್ಟ್ ಶಾರ್ಟ್ ಆ್ಯಂಡ್ ಕೋಡಿಂಗ್ ಮಾಡ್ತಿರಲ್ಲ, ಹಾಂ ಅದನ್ನ ಹೇಳ್ಕೊಡಿ ಲಾಸ್ಟ್ ಶಾರ್ಟ್ ಹ್ಯಾಂಡ್ ಹೇಳ್ಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಜಾಸ್ತಿ ಶಾರ್ಟ್ ಹ್ಯಾಂಡ್ ಯೂಸ್ ಮಾಡಲ್ಲ ನಾನು ಕೂಡ, ಇಲ್ಲಿ ನೋಡ್ಬೋದು. ಯಾಕಂದ್ರೆ ಶಾರ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ ಹ್ಯಾಂಡ್ ನಾವು ಯೂಸ್ ಮಾಡಲ್ಲ. ನಿಮಗೆ ಶಾರ್ಟ್ ಹ್ಯಾಂಡ್ ಹೇಳ್ಕೊಡ್ತೀನಿ, ಅದು ಹೇಳ್ಕೊಡ್ಲೇಬೇಕು. ಯಾಕಂದರೆ ನಿಮ್ಗೆ ನೆಕ್ಸ್ಟ್ ಯಾರ ಸಿಂಪಲ್ ಕೋಡ್ ಬರೀಬೇಕು, ಇನ್ಲೈನಲ್ಲಿ ಬರೀಬೇಕಂದ್ರೆ ಇಲ್ಲಿ ಸಿಂಗಲ್ ಲೈನಲ್ಲಿ ಬರೀಬೇಕು, ಶಾರ್ಟ್ ಹ್ಯಾಂಡ್ ಯೂಸ್ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ. ನಾವು ಇಲ್ಲೆಲ್ಲರೂ ಆಡ್ ಕೋಡ್ ಮಾಡಿದ್ದೀನಿ, ಚೆಕ್ ಮಾಡಿದ್ದೀನಿ, ಎಲ್ಲೂ ಮಾಡಿಲ್ಲ ಆಡ್ ಕೋಡ್ ನಾನು ಆ್ಯಕ್ಚುಲಿ ಇದರಲ್ಲಿ. ನೋಡಿ ಇಲ್ಲಿ ಕೂಡ index.txt ಯಾವಾಗಲೂ ಸೇಮ್ ಇರುತ್ತೆ, ಅದಾದಮೇಲೆ ಹೆಂಗಾರು ಚೇಂಜ್ ಮಾಡ್ಕೋತಾ ಇದ್ದೀವಿ. ರಿಯಾಕ್ಟ್ ಇದು ಪ್ರಾಜೆಕ್ಟ್ ಪೂರ್ತಿ, ಅದಕ್ಕೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇಂಡೆಕ್ಸ್ ಫೈಲ್ ಹಂಗೆ ಇಡಿ. ಅದಾದಮೇಲೆ ಯಾವುದೇ ಫೋಲ್ಡರ್ಸ್ ಫೈಲ್ಸ್ ಬಂದರೆ ನೀವು ಚೇಂಜ್ ಮಾಡ್ಕೋಬೋದು. ಹಂಗಾರೆ ಎಕ್ಸ್ಟರ್ನಲ್ CSSಗೆ ಹೋಗೋದಾ? ಮಾಡಿ. ಈಗ ಎಕ್ಸಾಂಪಲ್ ಸ್ಟಿಪೆಂಡ್ ಯೂಸ್ ಮಾಡ್ಬೇಕಾರೆ ನೀವು ಈಗ H1 ಅಂತ ಟೈಪ್ ಮಾಡಿ ಎಂಟ್ರಿ ಮಾಡಿ, ಅವಾಗ ನಿಮ್ಗೆ ಪೂರ್ತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ಸಿಗುತ್ತೆ. ಸೊ ಅದೆಲ್ಲ ಉಪ್ಪಿಟ್ಟು ನೀವೇನು ಮಾಡ್ತೀರಿ ಗೊತ್ತಾ, ಎಲ್ಲರೂ ಕೂಡ ಫಸ್ಟ್ ಹಿಂಗೆ ಕ್ಲೋಸ್ ಮಾಡಿ ಆಮೇಲಿಂದ H1 ಅಂತ ಬರ್ದು ಆವಾಗ ಎಂಟ್ರಿ ಮಾಡ್ತೀರ, ಆವಾಗ ಕ್ಲೋಸಿಂಗ್ ಟ್ಯಾಗ್ ಸಿಗೋಲ್ಲ ನಿಮಗೆ. ನೀವು ಅಂತ ಕ್ಲಿಕ್ ಮಾಡಿಸಿದಾಗ ನಿಮ್ಗೆ ಪೂರ್ತಿ ಆಪ್ಷನ್ ಸಿಗುತ್ತೆ, ಇಲ್ಲಿ ಹೆಡ್ಡರ್ ಹಾಕ್ಬೇಕಾ ಏನು ಹಾಕಬೇಕು ಅಂತ ನಿಮ್ಗೆ ಆಪ್ಷನ್ಸ್ಗಳು ಸಿಕ್ಬಿರುತ್ತೆ. ಸೊ ಸುಮ್ಮನೆ H1 ಟೈಪ್ ಮಾಡಿದ್ರೆ ಕಂಪ್ಲೀಟಾಗಿ ಸಿಗುತ್ತೆ, ಕಾಂಪ್ಲೆಕ್ಸ್ ಇರೋಲ್ಲ. ನಿಮಗೆ ಟ್ಯಾಗು ಮಿಸ್ ಆಗಿದೆ ಅಂತಲೂ ಡೌಟ್ ಬರಲ್ಲ. ಯೂಶ್ವಲಾಗಿ ಎಲ್ಲರೂ ಏನು ಥಿಂಕ್ ಮಾಡೋದು, ಟ್ಯಾಗ್ ಮಿಸ್ ಆಗಿದೆ ಅಂತಲೇ ಥಿಂಕ್ ಮಾಡ್ತಾರೆ. ಈಗ ಪ್ಯಾರಾಗ್ರಾಫ್ ಅಲ್ಲ, ಎಲ್ಲೂ ಇದನ್ನೇ ಮಲ್ಟಿಪಲ್ ಟೈಮ್ ಯೂಸ್ ಮಾಡೋದ. ಇದು ಕಾಮನ್, ಇದು ನಿಮಗೂ ಗೊತ್ತಿರುತ್ತೆ. ಡ್ಯಾಶ್ ಸಿಂಬಲ್ ಕೊಡೋದಾಗಿರ್ಬೋದು, ಇದು ಕೊಡೋದಾಗಿರ್ಬೋದು, ಅದಕ್ಕೆಲ್ಲ ಯೂಶ್ವಲಾಗಿ ಯೂಸ್ ಮಾಡೋದು ಇದೆಲ್ಲ. ಕೆಲವು ಟ್ಯಾಗ್ಗಳಿಗೆ ಕ್ಲೋಸಿಂಗ್ ಟ್ಯಾಗ್ ಇರಲ್ಲ, ಅದಕ್ಕೆಲ್ಲ ಲೈಕ್ ಇನ್ಪುಟ್ ಅಂತ ಹಾಕ್ತೀವಲ್ಲ, ಅದು ಅದಕ್ಕೆ ಲೈಕ್ ರೇಡಿಯೋ ಬಾಕ್ಸ್, ಚೆಕ್ ಬಾಕ್ಸ್ ರೇಡಿಯೋ ಬರುತ್ತೆ. ಎಕ್ಸಾಂಪಲ್ ಶೋ ಮಾಡ್ತೀವಿ ನೋಡಿ, ಅದು ಸ್ನಿಪೆಟ್ಟು ಈ ಥರ ಅದು ರೆಕಗ್ನೈಸೇ ಮಾಡ್ಕೊಂಡಿರುತ್ತೆ. ಈಗ ಇನ್ಪುಟ್ ಇದು
ಸೊ ಕ್ಲೋಸ್ ಆಯಿತಾ, ಅಲ್ಲಿ ಕ್ಲೋಸಿಂಗ್ ಟೈಪ್ ಬರಲೇ ಇಲ್ಲ ನಿಮಗೆ. ಡೈರೆಕ್ಟ್ ಟೈಪ್ ತನಕ ಬಂದ್ಬಿಡುತ್ತಾ? ಹೌದು, ಈಗ ಇನ್ಪುಟ್ ಬಟನ್ ಅಂತ ಕೊಡ್ತೀನಿ ನೋಡಿ. ಸೊ ಡೈರೆಕ್ಟಾಗಿ ವ್ಯಾಲ್ಯೂ ಅಂತ ಬಂತು. ನಿಮಗೆ ಕೋಡ್ ಆ್ಯಪ್ ಕಟ್ಕೊಳ್ಳೋ ಅಗತ್ಯನೇ ಇರಲ್ಲ. ನಿಮಗೆ ಯಾವ ಟ್ಯಾಗ್ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಬರಬೇಕಂತ. ನನಗೆ ಈಗ ಸಡನ್ನಾಗಿ ಒಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕು, ನನಗೆ ಇನ್ಪುಟ್ ಬೇಕು. ಇನ್ಪುಟಲ್ಲಿ ನನಗೆ ಇನ್ನೇನು ಬೇಕು, ನೇಮ್ ಬೇಕು, ಡೇಟ್ ಬೇಕಂತ ಇಲ್ಲೇ ಇದೆ. ಅದು ಏನು ಮಾಡಿ, ಇನ್ಪುಟು ಹಿಂಗೆ ಹಾಕ್ಬಿಟ್ಟು ನೇಮ್ ಅಥವಾ ನಂಬರು, ಇನ್ನೊಂದು ಬಂದು ಟೆಕ್ಸ್ಟ್ ಬೇಕು ನನಗೆ ನೇಮ್ಗೆ. ಕಂಪ್ಲೀಟ್ ಆಗುತ್ತಾ ಕೋಡು? ಫಸ್ಟ್ ಕ್ಲಾಸ್ ಹೇಳ್ಬಿಡೋದಲ್ಲ ಇದು. ಹಾಂ, ಎಷ್ಟೋ ಕೆಲಸ ಈಸಿ ಆಗ್ಬಿಡುತ್ತೆ. ಫಸ್ಟ್ ಕ್ಲಾಸ್ ಹೇಳ್ಬಿಡಿದ್ರೆ ನಮಗೆ ಎಷ್ಟೋ ಈಸಿ ಆಗ್ಬಿಡೋದು. ಸಿಂಪಲ್ ಇದು, ನಿಮ್ಗೆ ತುಂಬ ಕಾಂಪ್ಲೆಕ್ಸ್ ಇರಲ್ಲ. ಈಗ ಚೆಕ್ ಬಾಕ್ಸ್ ಬೇಕು ನನಗೆ. ನಾವು ಪ್ರತಿಯೊಂದು ಟೈಪ್ ಮಾಡ್ತಾ ಕೂತ್ಕೋತಿದ್ವಲ್ಲ ಅದಕ್ಕೆ. ಇನ್ಪುಟು ನಿಮ್ಗೆ ಇನ್ಪುಟ್ದಂಗೆ ಕಾಮನ್ ಗೊತ್ತಾಯಿತು. ಇನ್ಪುಟಲ್ಲಿ ನನಗೆ ಈ ಸಿಂಬಲ್ ಹಾಕ್ಬಿಟ್ಟು ಚೆಕ್ ಬಾಕ್ಸ್ ಬೇಕು. ಸೊ ಚೆಕ್ ಬಾಕ್ಸ್ ಬತ್ತಾ ಪೂರ್ತಿ ನೇಮು ಐ ಡಿ ಕೊಡಬೇಕಷ್ಟೆ. ಅಂದರೆ ನನಗೆ ಫಸ್ಟ್ ಕ್ಲಾಸಲ್ಲೇ ನೀವು ಹೇಳ್ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂದರೆ. ಓಕೆ, ಫಸ್ಟೇ ನೀವು ಹೇಳ್ಬಿಟ್ರೆ ನಮ್ಗೆ ಟೈಪು ನೇಮು ವ್ಯಾಲ್ಯೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ನಾನು ಇನ್ನೊಂದು ಹೇಳ, ಈಗ CSS ನಾನು ಏನು ಕೊಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ, ನಾನು ಕಮ್ಮಿ ಹೇಳ್ಕೊಡಿರ್ತೀನಿ. ಬಟ್ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ CSS ಅಲ್ಲಿ. ಅಲ್ಲ ಮಾಡ್ತೀವಿ ಸಮ್ ಅಪ್ ಟು ಅಮೌಂಟ್. ಲೈಕ್ ನೀವು ಸ್ವಲ್ಪ ನಮಗೆ ಪುಷ್ ಮಾಡಿದ್ರೆ ನಾವು ರೆಡಿ ಮಾಡ್ತೀವಿ. ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಆಗುತ್ತೆ. ಈ ಪಿಕ್ಚರೆಲ್ಲ ಒಂದು ರಿಯಾಕ್ಟು ಇದೆಲ್ಲ ಯೂಸ್ ಮಾಡೋಕೆ ಹೋಗ್ಬಿಡಿ. ಓಕೆ, ಯಾಕಂದ್ರೆ ನಾನು ಯೂಸ್ ಮಾಡಿದ್ರೆ ಸ್ನಿಪ್ಪೆಟ್ ಶೋ ಮಾಡ್ಬಿಡ್ತೀನಿ. ES7 ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಪ್ರಿಟಿಯರ್ ಅಂತ ಒಂದಿದೆ, ಇದೊಂದು ಹಾಕ್ಕೊಳಿಬೇಕಂದ್ರೆ. ಪ್ರಿಟಿಯರಾ? ಹಾಂ, ಅಂದರೆ ಕೋಡ್ ಆರ್ಗನೈಸ್ ಆಗೋಕ್ಕೆ ನೀಟಾಗಿ. ಓಕೆ ಓಕೆ, ಇದು ಬೇಕಿತ್ತು. ಸೊ ಪ್ರಿಟಿಯರ್ ಕೋಡ್ ಫಾರ್ಮೇಟರ್ ಅಂತ ಇದೆ, ಇದೊಂದು ಹಾಕ್ಕೊಳ್ಳಿ. ಇನ್ನು ಗಿಟಬ್ಬು ಸದ್ಯಕ್ಕೆ ಬೇಡ. ಗಿಟಬ್ಬು ಇನ್ನೊಂದು ಬಂದು ನೀವು ಬ್ಯಾಕ್ಗ್ರೌಂಡ್ ಕಲರ್ ಅಥವಾ ಥೀಮ್ಸ್ ಚೇಂಜ್ ಮಾಡಬೇಕು ಅಂದರೆ PS ಕೊಡ್ದು ಡಾರ್ಕ್ ಒನ್ ಪ್ರೋ ಅಂತ ಇದೆ, ಅಥವಾ ಮೆಟೀರಿಯಲ್ ಐಕಾನ್ಸ್ ಅಂತ ಇದೆ. VS ಎಲ್ಲ ಸ್ಟಾರ್ಟಿಂಗಲ್ಲಿ ತೋರಿಸುತ್ತಲ್ಲ? ಹೌದು, VS ಡಿಫಾಲ್ಟ್ ಇರುತ್ತೆ. ನನಗೆ ಈ ಥರ ಬರಬೇಕು, ನನಗೆ HTML ಸಿಂಬಲ್ ಆಗಿರ್ಬೋದು, CSS ಸಿಂಬಲ್ ಆಗಿರ್ಬೋದು. ಓಕೆ, ಸೊ ಅದಕ್ಕೆ ನಾನು ಮೆಟೀರಿಯಲ್ ಐಕಾನ್ಸ್ ಯೂಸ್ ಮಾಡ್ಕೋತೀನಿ. ಡಿಫ್ರೆಂಟ್ ಐಕಾನ್ಸ್ ಬರುತ್ತೆ ಅದರಲ್ಲಿ. ಇಷ್ಟು ಈ ಥರ ಡಿಫ್ರೆಂಟ್ ಎಲ್ಲ ಥರ ಐಕಾನ್ಸ್ ಇರುತ್ತೆ ಇದರಲ್ಲಿ ನಿಮಗೆ, ಪರ್ಟಿಕ್ಯುಲರ್ ಕೋಡ್ಗಳದ್ದು. ಈಗ ಪ್ರಿಟಿಯರ್ ಅಂದ್ರಲ್ಲ? ಹ್ಞೂ, ಹೇಳಿ, ಮುಗಿಸ್ಬಿಡಿ. ಅದೇ ಕೋಡ್ಗಳನ್ನ ಫೋಲ್ಡರ್ಸ್ಗಳನ್ನ ಆರ್ಗನೈಸ್ ಚೆನ್ನಾಗುತ್ತೆ. ಓಕೆ, ಇದು ಪ್ರಿಟಿಯರು. ಪ್ರಿಟಿಯರ್. ಲೈಕ್ ಅದು ಕೇಳ್ತಾ ಇದನ್ನಲ್ಲ, ಅಲೈನ್ಮೆಂಟ್ ಆಗಲ್ವಾ ಅಂತ. ಆಗುತ್ತೆ ಇದರಲ್ಲಿ. ಇದೆ ಅಲ್ಲ, ಇದು ಯೂಸ್ ಮಾಡಿದ್ರೆ ಅಲೈನ್ಮೆಂಟ್ ನೀಟಾಗಿ ಆಗುತ್ತೆ. ಹೌದು, ಇನ್ನೂ ಎಷ್ಟೊಂದು ಇದೇ ಥರ ಎಷ್ಟೊಂದಿದೆ. ಪರ್ಟಿಕ್ಯುಲರಾಗಿ ಇದೆ ಅಂತ ಏನಿಲ್ಲ. ಇದು ಟೈಪ್ ಮಾಡಿ ಹೆಂಗೆ ಪ್ರಿಟಿಯರ್ ಕೋಡ್ ಫಾರ್ಮೆಟ್ ಇಲ್ಲ, ನಾನೇ ಮಾಡ್ತೀನಿ. ಕಳಿಸೇ ಬಿಡ್ತೀನಿ ತಗೊಳ್ಳಿ. ಇದು ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಒನ್ ಡಾರ್ಕ್ ಪ್ರೋ. ಇದು ಬೇಡ ಬಿಡಿ. ಮೆಟೀರಿಯಲ್ ಐಕಾನ್ಸು, ಹಾಂ, ಮೆಟೀರಿಯಲ್ ಐಕಾನ್ ಥೀಮ್, ಇದು ಫೋಲ್ಡರ್. ಇದಕ್ಕೆ ನಾನು ಹಾಕೊಂಡಿರೋದು ES7 ಎಕ್ಸ್ಟೆನ್ಷನ್ನು. ಸೊ ರಿಯಾಕ್ಟು ಪ್ಲಸ್ HTML ಎಲ್ಲ ಬರುತ್ತೆ ಇದರಲ್ಲಿ. ಬಟ್ ಅದರಲ್ಲಿ ಎಷ್ಟೊಂದು 200 ಸ್ನಿಪ್ಪೆಟ್ಸ್ಗಳು ಇರುತ್ತೆ. ಈಗ ಪಿಕ್ಚರ್ ಅಂತ ತೋರಿಸ್ತಾ ಗೊತ್ತಾ, ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಬಟ್ ಅದು ಬಿಟ್ಟು ಮಿಕ್ಕಿದೆಲ್ಲ ಸಿಗುತ್ತೆ. ಓಕೆ, ಹಂಗಾರೆ ಇವಾಗ ಒಂದು ಕೆಲಸ ಮಾಡ್ತೀನಿ, ಮಾರ್ಜಿನ್ ಮುಗಿಸ್ಕೊಟ್ಬಿಡ್ತೀನಿ. ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಎಲ್ಲನೂ ಕೂಡ. ಸೊ ಇವಾಗ ಕ್ಲಾಸ್ ಸೆಂಡ್ ಮಾಡೋಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಂದ ಮಾರ್ಜಿನ್ ಮತ್ತು ಹೆಡ್ಡರ್ ಫುಟರ್ ಎಲ್ಲ ಕಾಲಮ್ಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಡಾಕ್ಟರ್ ಬರ್ತಾರ. HTML ಕ್ಯಾಪಿಟಲ್ ಯೂಸ್ ಮಾಡಿದ್ರೆ ಕ್ಯಾಪ್ಸ್ ಕೊಟ್ಟಿದ್ದೆ, ಅದಕ್ಕೆ ತೊಗೊಂಡಾಯ್ತಾ. ಏನು ಪ್ರಾಬ್ಲಮ್ ಇಲ್ಲ ಅಂತ. ಕ್ಯಾಪ್ಸ್ ಹಾಕಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಅದು ಹಾಕ್ಬಾರ್ದಾ ಅಂತ. ಪ್ರಾಬ್ಲಮ್ ಅಲ್ಲ, ನೀವು ಹಾಕಂಗೆ ಇಲ್ಲ ಅದನ್ನ ಕ್ಯಾಪ್ಸ್ನ, ಮತ್ತು ಸ್ಪೇಸ್ ಕೊಡೋಂಗಿಲ್ಲ. ಯಾಕಂದ್ರೆ ನೀವು ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ದಂಗೆ ಆಗಲ್ವಲ್ಲ ಅನ್ಕೊಟ್ಬಿಟ್ರೆ.
ಸದ್ಯಕ್ಕೆ. ಇನ್ನೇನು ಕೊಡ್ಬೋದು ನಿಮ್ಮ ಪ್ರಕಾರ ಕೊಡ್ತೀನಿ ಅಂದರೆ? ಓಕೆ ಸದ್ಯ ಇಮೇಜ್ URL ಹೈಪರ್ಲಿಂಕ್ ಅದು ಕೊಡ್ಬೋದು. ನಾನು ಮಾರ್ಜಿನ್ ಕೊಡೋಕ್ಕೆ ಇದು ಈಸಿ ಆಗುತ್ತೆ ಅಂತ ಅಷ್ಟೇನಿಲ್ಲ. ಓಕೆ, ನನ್ನ ಸ್ಟೈಲ್ ಇದರಲ್ಲೇ ಕೊಡ್ತೀನಿ. ಟೈಟಲ್ ಕೊಡ್ತಾಯಿಲ್ಲ ನಾನು. ಟೈಟಲ್ ಅಂದರೆ ಗೊತ್ತಲ್ಲ, ಇಲ್ಲಿಗೆ 27 ಅದು ಟೈಟಲ್, ಅದು ನಾನು ಕೊಡ್ತಾಯಿಲ್ಲ. ಸೊ ನಿಮ್ಗೆ ಬೇಕಾದ್ರೆ ನೀವು ಕೊಡಿ, ಅದೆಲ್ಲ ಅಷ್ಟು ರಿಕ್ವೈರ್ಡ್ ಏನಿಲ್ಲ. ಈ ಕ್ಲಾಸಸ್ಗೆ ರಿಕ್ವೈರ್ಡ್ ಇಲ್ಲ, ಬಟ್ ಪ್ರೊಡಕ್ಷನ್ಗೆಲ್ಲ ನೀವು ಇದು ಮಾಡೋಕ್ಕೆ ಹೋದಾಗ ಬೇಕಾಗುತ್ತೆ, ಅದೆಲ್ಲ ಇಂಪಾರ್ಟೆಂಟು. ಡ್ಯೂ ಟ್ಯಾಗ್ ಒಂದು ಕೊಟ್ಬಿಡೋದು ಅದಕ್ಕೆ, ಯಾಕಂದರೆ ಎಲ್ಲನೂ ಒಂದರಲ್ಲೇ ಮಾಡೋಕ್ಕೆ ಈಸಿ ಆಗುತ್ತೆ. ಇದೇನು ಕರೆಕ್ಟ್ ತಪ್ಪಿಲ್ವಾ? ಓಕೆ, ನಾ ಇದ್ರಲ್ಲಿ ಬಾರ್ಡರ್ ಕೊಡ್ತಾಯಿದ್ದೀನಿ, ನೋಡ್ಕೊಬಿಡಿ. ಶಾರ್ಟ್ ಹ್ಯಾಂಡ್ ಮಾಡ್ತಾಯಿದ್ದೀನಲ್ಲ. ಓಕೆ, ಡ್ಯೂ ಕೊಟ್ಟೆ ಇಲ್ಲ. ಬಾರ್ಡರ್ ಏನೇನು ಕೊಡ್ಬೋದು? ಬಾರ್ಡರ್ಗೆ 1 ಪಿಕ್ಸೆಲ್ ಕೊಡ್ಬೋದು, 2 ಪಿಕ್ಸೆಲ್ ಕೊಡ್ತೀನಿ, ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಸಾಲಿಡ್ ಬ್ಲ್ಯಾಕ್ ಶಾರ್ಟ್ ಹ್ಯಾಂಡ್ ಹೇಳಿ. ಓಕೆ, ನಿಮ್ಮ ಶಾರ್ಟ್ ಹ್ಯಾಂಡಲ್ಲಿ ಇರಲ್ಲ ಅಥವಾ ಲಾಂಗ್ ಹ್ಯಾಂಡಲ್ಲಿ ಬೇಕಾ? ಇದು ಸಬ್ಸೆಪರೇಟ್ ಆಗಬೇಕಾ? ಫಸ್ಟ್ ಲಾಂಗ್ ಹ್ಯಾಂಡ್ ಟೀಚ್ ಮಾಡಿ, ಓಕೆ, ಆಮೇಲೆ ಶಾರ್ಟ್ ಹ್ಯಾಂಡ್. ಬಾರ್ಡರ್ ಯಾರು ಕೊಡೋಣ? ಬಾರ್ಡರ್ ರೇಡಿಯಸ್ಸು 2 ಪಿಕ್ಸೆಲ್. ಓಕೆ, ಇದು ಬೇಡ ಸದ್ಯಕ್ಕೆ. ನಾನು ಬಾರ್ಡರ್ ಸಾಲಿಡ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ಫುಲ್ ಕೋಡೆ ಕೊಟ್ಬಿಡ್ತೀನಿ ನೋಡಿ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಬಾರ್ಡರ್ ಸ್ಟೈಲ್ ಇದು ಸಾಲಿಡ್ ಇದು ಕೊಟ್ಟಿದ್ದೀನಿ. ಇದು ಬಾರ್ಡರಲ್ಲೂ ನೀವು ಡಿಫ್ರೆಂಟ್ ಕೊಡ್ಬೋದು. ಈಗ ಸಾಲಿಡ್ ಅಂತ ಕೊಟ್ಟಿದ್ದೀನಲ್ವ ನಾನು, ನನಗೆ ಸಾಲಿಡ್ ಬೇಡ, ನನಗೆ ಡಾಟೆಡ್ ಬೇಕು ಅಂತ ಇರುತ್ತೆ ಅಂದ್ಕೊಳ್ಳಿ. ನಾನು ಡಾಟೆಡ್ ಕೊಟ್ಟಿದ್ದೀನಿ, ಈ ಥರ ಡಾಟೆಡು. ಇಲ್ಲ ನನಗೆ ಬೇಗ ಆಗ್ತಿದ್ರೆ ಹೇಳಿ, ನಾನು ಸ್ಲೋ ಮಾಡ್ತೀನಿ. ಡ್ಯಾಶ್ ಅಂತ ಇದೆ ಸ್ಟೈಲಲ್ಲಿ, ಇಲ್ಲಿ ನೋಡ್ಬೋದು. ಚೇಂಜ್ ಆಗ್ತಿದೆಯಾ? ಸೊ ಮತ್ತು ಡಬಲ್ ಅಂತಲೂ ಕೊಡ್ಬೋದು. ಅದು ಎಷ್ಟೊಂಥರ ಇರುತ್ತೆ, ನೀವು ಗೋತ್ರೂ ಮಾಡಿದ್ರೆ ಗೊತ್ತಾಗುತ್ತೆ. ಈ ಡಬಲ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಫುಲ್ ಚಿಕ್ಕ ಅಲ್ಲ. 1 ಲೈನ್ ಮೇಲೆ 1 ಲೈನ್ ಇದೆ ಚಿಕ್ಕದು. ಸೊ ಅದ್ರ ಮಧ್ಯೆ ಸ್ಪೇಸ್ ಬೇಕು ಅಂದರೆ ಲೈಕ್ ಸ್ಟೈಲೆಲ್ಲ ಸ್ಪೇಸ್ ಕೊಡೋಕ್ಕಾಗಲ್ಲ. ಅಲ್ಲ, ಈ ವರ್ಡ್ ಪ್ಯಾಡಲ್ಲೆಲ್ಲ ಇದೆಯಲ್ಲ. ಇಲ್ಲ, ಅದಕ್ಕೂ ಡಿಫ್ರೆಂಟ್ ಇದೆ. ಇನ್ನೊಂದು ಐಡೆಲ್ಲ ಬೇಡ, ಐಡೆಲ್ಲ ಅದು ಕಾಮನ್ ಆಗೋಯ್ತು. ಅಂದರೆ ಇದು ಏನು ಇಷ್ಟು ಆಲ್ರೆಡಿ ಕಾಣಿಸ್ತಾ, ಇದು ಕಾಣಿಸಲ್ಲ ಅಷ್ಟೇ. ಐಡ್ ಅಂತ ಕೊಟ್ಟರೆ ಶೋ ಮಾಡಿದ್ರೆ ಐಡನ್ ಅಷ್ಟೇ, ಡಿಫ್ರೆನ್ಸ್ ಏನೇನಿಲ್ಲ. ಇದು ರಿಮೂವೇ ಮಾಡ್ಬೋದು ಹಂಗೆ ಕೊಡೋದನ್ನ ನೀವು, ಐಡನ್ ಅಂತ ಕೊಡೋದನ್ನ. ಮತ್ತೇನೊಂದು ಗ್ರೋ ಅಂತ ಒಂದಿದೆ, ಇಲ್ಲೇ ಇದೆ, ಇದು ಸಕ್ಕತ್ತಾಗಿದೆ. ಇದು ನನಗೆ ಇಷ್ಟ ಆಗಿದ್ದು. ಸೊ ಇಲ್ಲಿ ನೋಡ್ಬೋದು, ಫುಲ್ ಲೆಂತಿಯಾಗಿ ಚೆನ್ನಾಗಿದೆ. ವೆಬ್ಸೈಟ್ ಡಿಸೈನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಇದರಲ್ಲೇ ಮಾರ್ಜಿನ್ ಪ್ಯಾಡಿಂಗು ಇದು ಓಕೆ ಅಲ್ಲ. ನಾನು ಅಲೈನ್ಮೆಂಟ್ ಸೆಂಟರ್ಗೆ ಹೋಗ್ಬಿಡ್ತೀನಿ. ಅಲೈನ್ ಐಟಮ್ಸ್ ಸೆಂಟರ್, ಟೆಕ್ಸ್ಟ್ ಅಲೈನ್. ಓಕೆ, ಓಕೆ, ಇಲ್ಲಿ ನೋಡ್ತಾ ಇರೋ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಟ್ಟಿದ್ದೀನಿ. ಇದು ಬಾರ್ಡರು, ಇದು ಈಗ ಸದ್ಯಕ್ಕೆ ಬಾರ್ಡರ್ ಅಂತ ಇರ್ಬೋದು, ಏನೋ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಟೆಕ್ಸ್ಟ್ ಲೈನ್ಲಿದೆ. ನನಗೇನು ಮಾಡಬೇಕಂದ್ರೆ
ಈ ಇದ್ರಲ್ಲಿ ಕೊಟ್ಟರೆ ನೀಟಾಗಿ ಅರ್ಥ ಆಗೋಲ್ಲ, ಇನ್ಲೈನಲ್ಲಿ ಹೇಳ್ಕೊಟ್ಬಿಡ್ತೀನಿ. ಯಾಕಂದರೆ ಇದ್ರೆ ಏನಾಗುತ್ತೆ, ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸ್ಟೈಲ್ ಡಾಟ್ ಮಾರ್ಜಿನ್. ಓಕೆ, ನಾನು ಇಲ್ಲಿ ಮಾರ್ಜಿನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಮಾರ್ಜಿನಲ್ಲಿ 4 ಟೈಪ್ ಕೊಡ್ಬೋದು. ಒಂದು ಟಾಪು, ಬಾಟಮು, ರೈಟು, ಲೆಫ್ಟು. ನಾನು ಫಸ್ಟು ಮಾರ್ಜಿನ್ ಟಾಪ್ಗೆ ಹೋಗ್ತೀನಿ. ಮಾರ್ಜಿನ್ ಟಾಪ್ ಬಂದು ಒಂದು 20 ಪಿಕ್ಸೆಲ್ ಅಂತ ಕೊಡ್ತೀನಿ ನಾನಿಲ್ಲಿ. ಇಲ್ಲೋ ತಗೊಳಪ್ಪ. ಎಲ್ಲ ಕಾಣಿಸೋದೇ ಇಲ್ಲ ಇದರಲ್ಲಿ. ಓಕೆ, ಕಾಣಿಸಿದೆಯಾ? ಸೊ ಮಾರ್ಜಿನ್ ಟಾಪ್ ಅಂದರೆ ಒಳಗಡೆ ಇರುತ್ತೆ ನೋಡಿ ಎಲಿಮೆಂಟು, ಮತ್ತೆ ಅದನ್ನ ಕೆಳಗಡೆ ಹೋಗಕ್ಕೆ ಇದೇ ಮಾರ್ಜಿನ್ ಟಾಪ್. ಇಲ್ಲಿ ಮಾರ್ಜಿನ್ ಟಾಪ್ ಕೊಡಿ, ನಾನು ಮಾರ್ಜಿನ್ ಬಾಟಮ್ ಅಂತ ಕೊಡ್ತೀನಿ. ಅದು ಕೂಡ 200 ಪಿಕ್ಸೆಲ್ ಅಂತ ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ ಜೊತೆ. ನೋಡಿ ಕೊಡಿ. ಇದು ವೈಟ್ ಲೈನ್, ಇದು ಬಾರ್ಡರ್ ಲೈನ್ ಏನಕ್ಕೆ ಚೇಂಜ್ ಆಗ್ತಿಲ್ಲ ಹೇಳಿ? ಏನು ಐಡಿಯಾ ಇದಾ ಏನಕ್ಕೆ ಚೇಂಜ್ ಆಗ್ತಾಯಿಲ್ಲ ಈ ಬಾರ್ಡರ್ ಲೈನ್ದು? ಯಾಕಂದರೆ ಈ ಮಾರ್ಜಿನ್ ಅಂದರೆ ಪೂರ್ತಿ ಇದರಿಂದ ಚೇಂಜಸ್ ಆಗಬೇಕು. ಇಲ್ಲಿ ಏನಕ್ಕೆ ಆಗ್ತಾರೆ ಹೇಳಿ ಸಿಂಪಲ್ಲಾಗಿ? ಕೊಡು ಬನ್ನಿ. ಯಾಕಂದರೆ ನಾವು ಬಂದು ಇದು ಎಷ್ಟು ಕೊಟ್ಟಿದ್ದೀರಾ? ಬಾರ್ಡರ್ ಕೊಟ್ಟಿಲ್ಲ. ಹೌದು, ನಾನು ಇದನ್ನೇ ಇಲ್ಲಿ ಡ್ಯೂ ಸೆಕ್ಷನ್ನು, ಈ ಸೆಕ್ಷನ್ ಪೂರ್ತಿ ನಂಗೆ ಬೇಕಲ್ಲ, ನಾನು ಇಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ. ಮಾರ್ಜಿನ್ ಟಾಪು 200 ಪಿಕ್ಸೆಲ್. ಈಗ ಗೊತ್ತಾಯ್ತಾ? ಮಾರ್ಜಿನ್ ಟಾಪ್ ಆಚೆ. ಅದು ತಡೀರಿ, ಇದು ತೆಗೆದು ಬಿಡ್ತೀನಿ, ಎಲ್ಲ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆ, ನೋಡಿದ್ರಾ? ಇದು ಆಚೆ ಕಡೆ ಏನೇನಿದೆ ಎಲಿಮೆಂಟು, ಇದೊಂದು ಸೆಕ್ಷನ್ ಪೂರ್ತಿ ಅಲ್ಲ. ನನಗೆ ಇದು ಇನ್ನೊಂದು ರೆಪ್ಲಿಕಾ ಮಾಡ್ತೀನಿ. ಆದರೆ ಇದು ಬೇಡ, ಬರೀ H2 ಮಾತ್ರ ಹಾಕ್ಬೇಕು. ಓಕೆ, ಇಲ್ಲಿ ನೋಡಿ, ನನಗೆ ಈ ಎಲಿಮೆಂಟ್ ಇಲ್ಲಿದೆ, ಇದನ್ನು ಅನ್ಕಮೆಂಟ್ ಕೂಡ ಮಾಡ್ಬಿಡ್ತೀನಿ ಪೂರ್ತಿ. ಇಲ್ಲಿ ಕಾಣಿಸ್ತಿದೆಯಾ? ಈ ಎಲಿಮೆಂಟ್ ಇದೆ, ನಂಗೆ ಸ್ಪೇಸ್ ಕೊಡಬೇಕು. ಅಂದರೆ ನನಗೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು, ಕೆಳಗಡೆ ಬರಬೇಕು ನನಗೆ. ಮತ್ತು ಇದು H1 ಏನು ಇಲ್ಲಿದೆ, H2 ಏನಿದೆ ಇಲ್ಲಿ ಬಾಟಮಲ್ಲಿ ಒಂದು ಕೊಟ್ಟಿರ್ತೀನಿ ನಾನು. ಇಲ್ಲಿ ನೋಡ್ಬೋದು, ನಂಗೆ ಇಲ್ಲಿಗೆ ಸಫಿಷಿಯೇಟ್ ನಂಗೆ ಸ್ಪೇಸ್ ಬೇಕು. ನಂಗೆ ಇಷ್ಟ ಆಗ್ತಾಯಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ನಾನು, ಇದನ್ನು ಮಾರ್ಜಿನ್ ಟಾಪಲ್ಲಿ ಏನಿದೆ ಅದಕ್ಕೆ ನಾನು ಒಂದು 200 ಪಿಕ್ಸೆಲ್ ಕೊಡ್ಕೋತೀನಿ. ಸೊ ಗ್ಯಾಪ್ ಸಿಕ್ತು ನನಗೆ. ಮತ್ತು ಇಲ್ಲೂ ಇನ್ನೊಂದು ಬಂದು ಮಾರ್ಜಿನ್ ಬಾಟಮ್ ಅಂತ ಒಂದು ಕೊಡ್ತೀನಿ ನಾನು, ಅದೊಂದು 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ನೋಡಿದ್ರೆ ಇಲ್ಲಿಗೆ ಸ್ಪೇಸ್ ಆಯಿತು ಕಂಪ್ಲೀಟಾಗಿ ನೀಟಾಗಿ. ಸೊ ಪರ್ಟಿಕ್ಯುಲರ್ಲಿ ಮಾರ್ಜಿನ್ ಮೇಲ್ಗಡೆ ಕೆಳಗಡೆ ಆಚೆ. ಇದು ಇನ್ನೂ ನಿಮ್ಮ ಡೀಟೇಲಿಂಗ್ ಬೇಕಂದ್ರೆ ಇಲ್ಲಿ ನೋಡ್ಬೋದು ಮಾರ್ಜಿನ್. ಒಂದು ಸೆಕೆಂಡು, ಇದು ಫುಲ್ ಸೆಕ್ಷನ್ನು. ಇಲ್ಲಿ ನೋಡಿ ಮಾರ್ಜಿನ್ನ ಕೊಟ್ಟಿದ್ದೀವಾ, ಈ ಪರ್ಟಿಕ್ಯುಲರ್ ಮೇಲ್ಗಡೆ ಟಾಪ್ ಬಾಟಮ. ಸೊ ಒಳಗಡೆ ಎಲಿಮೆಂಟ್ ಏನೂ ಹೋಗ್ತಾಯಿಲ್ಲ, ಒಳಗಡೆ ಎಲಿಮೆಂಟ್ ಇದ್ದಂಗೆ ಇದೆ, ಅಲ್ಲೇನು ಎಫೆಕ್ಟ್ ಆಗ್ತಾಯಿಲ್ಲ. ಆಚೆ ಕಡೆ ಮಾತ್ರ ಚೇಂಜಸ್ ಆಗ್ತಾ ಇರೋದು. ಈಗ ನಾನು ಮಾರ್ಜಿನ್ ಲೆಫ್ಟ್ ಮತ್ತು ರೈಟು ಕೊಟ್ಟು ತೋರಿಸ್ತೀನಿ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಗೊತ್ತಾಗುತ್ತೆ. ಇದು ಯಾವಾಗ ನಿಮ್ಗೆ ಈಸಿ ಆಗುತ್ತೆ ಅಂದರೆ, ನೀವು ಯಾವುದೋ ಒಂದು ಫಾರ್ಮ್ ಅದು ಟೆಕ್ಸ್ಟ್ ಎಲಿಮೆಂಟ್ನ ಈ ಕಡೆ ತರಬೇಕು, ಲೆಫ್ಟ್ ಸೈಡ್ ರೈಟ್ ಸೈಡ್ ತರಬೇಕಂದ್ರೆ ಈಸಿ ಆಗುತ್ತೆ. 50 ಪಿಕ್ಸೆಲ್ ಬೇಡ, 450 ಪಿಕ್ಸೆಲ್ಸ್. ಇಲ್ಲಿ ನೋಡಿದ್ರಾ ಚೇಂಜ್ ಆಯಿತಾ ಕಂಪ್ಲೀಟಾಗಿ? ಸೊ ಅದನ್ನು ರೈಟ್ ಮಾಡ್ಬೋದು ಬೇಕಾರೆ. ಇದನ್ನು ನೀವು ಶಾರ್ಟ್ ಹ್ಯಾಂಡಲ್ಲಿ ಯೂಸ್ ಮಾಡಿ ಇದನ್ನು ಮಾರ್ಜಿನ್ನ. ಎಂತಕ್ಕಂದರೆ ಮಾರ್ಜಿನ್ ರೂಲ್ಸ್ ಇರೋದೇ ಇಷ್ಟು.
ಫಸ್ಟ್ ಎಲಿಮೆಂಟು ನಿಮ್ಮ ನಾನು ಟೆಕ್ಸ್ಟ್ ಪ್ಯಾಡ್ ಓಪನ್ ಮಾಡ್ತೀನಿ ಇಲ್ಲಿ. ಚಾಂಬರ್ಸ್ ರೈಟು ಲೆಫ್ಟು ಟಾಪ್ ಬಾಟಮ್ ಅಲ್ವಾ. ನಾನಿಲ್ಲಿ ಮಾರ್ಜಿನ್ ಕೊಡಬೇಕಂದ್ರೆ ಮಾರ್ಜಿನ್ ಫಸ್ಟ್ ಬಂದು ಟಿ, ಸೆಕೆಂಡ್ ಬಂದು ಆರು, ನೆಕ್ಸ್ಟ್ ಬಂದು ಬಿ, ನೆಕ್ಸ್ಟ್ ಬಂದು ಎಲ್ಲು. ಸೊ ಅರ್ಥ ಆಯ್ತಾ ಕೋಡ್ ಇದು? ಇದು ಶಾರ್ಟ್ ಹ್ಯಾಂಡ್ಗೆ ಟಾಪ್, ರೈಟ್, ಬಾಟಮ್, ಲೆಫ್ಟು, ಇದು ಶಾರ್ಟ್ ಹ್ಯಾಂಡ್ಗೆ. ಇದೇ ಎಕ್ಸಾಂಪಲ್ ನಾನು ಕೋಡಿಂಗಲ್ಲಿ ಶೋ ಮಾಡ್ತೀನಿ. ನನಗೆ ಯಾವುದು ಮಾರ್ಜಿನ್ ಕೊಟ್ಟಿಲ್ಲ, ಕೋಡ್ನ ಸೇವ್ ಮಾಡಿಬಿಡ್ತೀನಿ. ಹಿಂಗಿದೆಯಲ್ಲ, ನನಗೀಗ ಮಾರ್ಜಿನ್ ಟಾಪ್ 10 ಪಿಕ್ಸೆಲ್, 10 ಎಲ್ಲ ಗೊತ್ತಾಗಲ್ಲ, 100 ಪಿಕ್ಸೆಲ್, ಇದು ಟಾಪ್ ಫಸ್ಟ್ ಒಂದು. ಓಕೆನಾ? ಇದೇಂದಕ್ಕೆ ಪೂರ್ತಿ ಇಲ್ಲ, ಈಗ ನಾನು 100 ಪಿಕ್ಸೆಲ್ ಅಂತ ಕೊಟ್ಟಿದ್ದೀನಿ. ಇದೇಂದಕ್ಕೆ 100 ಪಿಕ್ಸೆಲ್ ತೊಗೊಂಡಾಗ ರೈಟ್, ಬಾಟ್, ಲೆಫ್ಟ್ ಎಲ್ಲ ತೊಗೊಂಡಿದೆ. ಕಾಮನ್ನು ಕಾಮನ್ ಅಂದರೆ ಸಿನ್ಸ್ ಇದು 4 100 ಪಿಕ್ಸೆಲ್ ಕೊಟ್ಟಿದ್ದೀನಿ ವ್ಯಾಲ್ಯೂ ಅಂತ. ಸೊ ಅದನ್ನೇ ನಾನು ಇಲ್ಲೇನು ಮಾಡ್ತೀನಿ, ನೆಕ್ಸ್ಟು 0 ಪಿಕ್ಸೆಲ್, 0 ಪಿಕ್ಸೆಲ್, 0 ಪಿಕ್ಸೆಲ್. ಈಗ ನೋಡಿ ಎಲ್ಲಿ ಚೇಂಜ್ ಐತೆ ಹೇಳಿ, ಬರೀ ಟಾಪ್ ಮಾತ್ರ ಚೇಂಜ್ ಆಗಿದೆ. ಓಕೆ, ಲೈಕ್ ಸ್ಟಾರ್ಟಿಂಗ್ ನೀವೇನು ಕೊಡ್ತೀರಾ ಅದು ಎಲ್ಲದಕ್ಕೂ ಚೇಂಜ್ ಆಗುತ್ತೆ. ಓವರಾಲ್ ತಗೊಳ್ಳುತ್ತಾ? ಓಕೆ, ಇದು ಟಾಪು, ಇದು ರೈಟು. ನಾನೀಗ ಲೆಫ್ಟ್ ಕೊಡ್ತೀನಿ. ಲೆಫ್ಟ್ ನಾನೊಂದು 60 ಪಿಕ್ಸೆಲ್ ಕೊಡ್ತೀನಿ. ನೋಡಿ ಲೆಫ್ಟ್ ಮಾತ್ರ ಚೇಂಜ್ ಆಯ್ತೀನಿ, ಮಿಕ್ಕಿದ ಅದೇ ಚೇಂಜ್ ಆಗಿಲ್ಲ. ಟಾಪ್ ಮತ್ತು ಲೆಫ್ಟ್ ಎರಡೇ ಚೇಂಜ್ ಆಗಿರೋದು. ಓಕೆ, ಸೊ ನೀವು ಪ್ರತಿ ಸತಿ ಮಾರ್ಜಿನ್ ಟಾಪ್ ಲೆಫ್ಟ್ ಅಂತೆಲ್ಲ ಬರೆಯೋಗತ್ತೆ ಇಲ್ಲ. ಇದು ಟಾಪು, ಇದು ರೈಟು, ಇದು ಬಾಟಮ್, ಇದು ಲೆಫ್ಟ್. ಪ್ಯಾಡಿಂಗಲ್ಲೂ ಸೇಮ್ ಫಂಡ, ಸೇಮ್ ಇದೇ ಬರುತ್ತೆ ಪ್ಯಾಡಿಂಗಲ್ಲೂ ಕೂಡ. ಸೊ ಇದಕ್ಕೆ ಆಯ್ತಲ್ವಾ, ನಾನು ಇದಕ್ಕೆ 100 ಪಿಕ್ಸೆಲ್ ಅಂತ ಕೊಟ್ಟಿರ್ತೀನಿ. ಈಗ ಓವರಾಲ್ ಎಲ್ಲದಕ್ಕೂ 100 ಪಿಕ್ಸೆಲ್ ಅಂತ ತೊಗೊಳ್ಳಿ. ಸೊ ಇದು ಕ್ಲಿಯರ್ ಆಯ್ತಲ್ವ ನಿಮಗೆ, ಮಾರ್ಜಿನ್ ಟಾಪ್, ರೈಟ್ ಮತ್ತು ಲೆಫ್ಟ್ ಅಲ್ಲ. ಸೊ ಪ್ಯಾಡಿಂಗಲ್ಲಿ ಇನ್ನೊಂದೇನು, ಪ್ಯಾಡಿಂಗು ಇನ್ಸೈಡ್ ಎಲಿಮೆಂಟು, ಎಲ್ಲೋ ವರ್ಡ್ ಇರ್ಬೋದು, ಇದೆಲ್ಲ ಇದೆ ಗೊತ್ತಾ. ಇದು ಒಳಗಡೆ ಇರೋ ವರ್ಡ್ನ ಪ್ಯಾಡಿಂಗ್ ಮಾಡುತ್ತೆ. ನಿಮ್ಗೆ ಇನ್ನೂ ಚಿಕ್ಕ ಮಾಡಿ ತೋರಿಸ್ತೀನಿ. ಇದು 200-300 ಪಿಕ್ಸೆಲ್ ಕೊಡ್ತೀನಿ ಇದನ್ನ. ಓಕೆ, ಇದು ತುಂಬ ಓಕೆ ಸ್ಟಿಲ್ಲಿ. ಈಗ ಪ್ಯಾಡಿಂಗಲ್ಲೂ ಸೇಮ್, ಪ್ಯಾಡಿಂಗ್ ಟಾಪ್, ಬಾಟಮ್, ರೈಟ್, ಲೆಫ್ಟ್ ಆ ಥರನೇ ಇರೋದು. ಪ್ಯಾಡಿಂಗ್ ಇನ್ಲೈನ್ ಇದೆ, ಎಂಡಂತಲ್ಲಿದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ ಇದು ಇಷ್ಟೇ ಸಾಕು. ಓಕೆ, ಈ ಪ್ಯಾಡಿಂಗ್ ಟಾಪ್ ನಾನು ಒಂದು 200 ಪಿಕ್ಸೆಲ್ ಕೊಡ್ತೀನಿ ಇದಕ್ಕೆ. ಇಲ್ಲಿ ನೋಡ್ಬೋದು ಎಲ್ಲಿ ಚೇಂಜ್ ಆಗಿದೆ ಹೇಳಿ, ಬರೀ ಇನ್ಸೈಡ್ ಮಾತ್ರ ಚೇಂಜ್ ಆಗ್ತಿದೆ, ಆಚೆ ಕಡೆ ಎಲ್ಲ. ಆಚೆ ಕಡೆ ಇದ್ದಂಗೆ ಇದೆ, ಇನ್ಸೈಡ್ ಮಾತ್ರ ಚೇಂಜ್ ಆಗ್ತಿರೋದು. ಮಾರ್ಜಿನ್ ಒಳಗಡೆ ಮಾತ್ರ, ಪ್ಯಾಡಿಂಗ್ ಒಳಗಡೆ ಮಾತ್ರ. ಓಕೆ, ಸೊ ಮಾರ್ಜಿನ್ ಆಚೆ. ಸೊ ಇದನ್ನು ಕೂಡ ನೀವು ಶಾರ್ಟ್ ಆ್ಯಂಡ್ ಸೇಮ್ ಅದೇ ಥರ ಇದಕ್ಕೆ ಹಿಂಗೆ ಕೊಟ್ರಿ. ಈಗ ಸೇವ್ ಮಾಡ್ತೀನಿ ನೋಡಿ, ಕಂಪ್ಲೀಟಾಗಿ ಎಲ್ಲ ತೊಗೋತಾ ಒಳಗಡೆ. ಇದು ಇನ್ನೊಂದು ಸ್ವಲ್ಪ ಬ್ಯೂಟಿಫಿಕೇಷನ್ ಕೊಡೋದಂದರೆ ಒಂದು ಇಮೇಜ್ ಕೊಡೋದ, ಯಾವುದಿದು ಡಿವ್ ಸೆಕ್ಷನ್ ಒಳಗಡೆ ಇದೆಯಲ್ವಾ, ಇನ್ನೂ ಸ್ವಲ್ಪ ನೀಟಾಗಿ ಕೊಡೋದ. ನನಗೆ ಇಮೇಜ್ ಇವರಲ್ಲಿ ತಗೊಳ್ಳೋದಂತ ಬೇಜಾರಾಗ್ಬಿಡೈತೆ. ಕಾಪಿದ ಲಿಂಕ್ ಅಡ್ರೆಸ್ ಬಂದ್ಬಿಡ್ತಾ. ಇಮೇಜ್ ಫೆಚ್ ಆಗ್ತಾರ. ಸಿಡಿಯನ್ ಸೆಕ್ಯೂರ್ ಮಾಡ್ಬಿಟ್ಟಾರ ನನ್ನ ಮಕ್ಕಳು. ಏನು ಹಂಗೋಗಿದೆ? ಓಕೆ, ಇಲ್ಲೆಲ್ಲೋ ಏನೋ ಮಿಸ್ ಹೊಡೆದಿದೆ. ಏನು ಹಾಕಿದ್ದೀನಿ? ಅದು ಡಿವೈಸ್ ಒಳಗಡೆ ಇದೆಲ್ಲ ಸರ್. ಓಕೆ ಓಕೆ, ಥ್ಯಾಂಕ್ ಯು.
ಓಕೆ. ಇಮೇಜ್ ಸೈಜ್ ಕಮ್ಮಿ ಮಾಡಬೇಕು. ತಗೊಂಡಿಲ್ಲ. ಓಕೆ, ಈಗ ನೀಟಾಗಿದೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೀವು ವ್ಯಾಲ್ಯೂಸ್ ಕೊಟ್ಟಂಗೆ ಈಗ 100 ಪಿಕ್ಸೆಲ್ ಅಂತ ಇದೆ, ನಾನು ಇಲ್ಲಿ 50 ಪಿಕ್ಸೆಲ್ ಕೊಡ್ತೀನಿ. ಇನ್ನೊಂದು 0 ಪಿಕ್ಸೆಲ್. ಇನ್ನೊಂದು ಇದರಲ್ಲಿ 2 ಎಲಿಮೆಂಟ್ ಕೊಟ್ಟಿದ್ದೀರಾ. ಇದು ಟಾಪ್ ಬಾಟಮ್ ಅಂತ ಕನ್ಸಿಡರ್ ಆಗುತ್ತೆ, ಇದು ಬಂದು ರೈಟ್ ಲೆಫ್ಟ್ ಅಂತ ಕನ್ಸಿಡರ್ ಆಗುತ್ತೆ. 2 ಕೊಟ್ರೆ ಪ್ಯಾಡಿಂಗಲ್ಲಿ ಮಾತ್ರನಾ? ಪ್ಯಾಡಿಂಗಲ್ಲ, ಇದರಲ್ಲೂ ಕೂಡ. ಇದರಲ್ಲಿ ನೀವೀಗ 150 ಪಿಕ್ಸೆಲ್ ನೋಡೋರಾ, ಅಂದರೆ ಟಾಪ್ ಬಾಟಮ್ ಮಾತ್ರನಾ? ಇದು ಬಂದು 300 ಬಂದು ಟಾಪ್ ಬಾಟಮ್, 150 ಬಂದು ರೈಟ್ ಆ್ಯಂಡ್ ಲೆಫ್ಟು. ಸೊ ನಾ ಇದನ್ನೇ ತೆಗೆದ್ರೆ ಓವರಾಲ್ ಬರುತ್ತೆ. ಅವಾಗ ಇದು ಓವರಾಲ್ 300 ಪಿಕ್ಸೆಲ್ ತೊಗೊಂಡಿದೆ. ನಿಮ್ಗೆ ಇನ್ನೂ ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬಂದು ಚೆಕ್ ಮಾಡ್ಬೋದು ಬೇಕಾರೆ. ನೋಡಿ 300 ಪಿಕ್ಸೆಲ್ ಎಲ್ಲ ಕಡೆ ಹೋಗಿದೆ. ಪ್ಯಾಡಿಂಗ್ 100 50 ರೈಟ್ ಲೆಫ್ಟು. ಇದು ಬಾರ್ಡರ್ ಬಂದು ನಾವು ಕೊಟ್ವಲ್ಲ, ಇದು ಲೈನ್ಸ್. ಸೊ ಪ್ಯಾಡಿಂಗ್ ಮಾರ್ಜಿನ್ ಅಂದರೆ ಇಷ್ಟೇ, ಏನಿಲ್ಲ. ಮಾರ್ಜಿನ್ ಬಂದು ಔಟ್ ಸೈಡು, ಪ್ಯಾಡಿಂಗ್ ಬಂದು ಇನ್ ಸೈಡು. ಈಗ ನಾನು ಇದನ್ನು 50 ಪಿಕ್ಸೆಲ್ ಕೊಡ್ತೀನಿ. ರೈಟ್ ಲೆಫ್ಟ್ ಅಲ್ಲ, ಇದೊಂದು 30. ಇದು 300 ಇರೋದನ್ನ 200. ಸೊ ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಸೊ ಈ ಬಾರ್ಡರ್ ಸ್ಟೈಲ್ ಗೊತ್ತಾಗಿರಬೇಕು. ಬಾರ್ಡರ್ ಸ್ಟೈಲ್ ಯಾವ ಥರ ಡಿಸೈನ್ ಚೇಂಜ್ ಆಗುತ್ತೆ, ಡಬಲ್ ಕೊಡ್ಬೋದು ಅಥವಾ ಡ್ಯಾಶ್ ಕೊಡ್ಬೋದು, ಆ ಥರ ಆಪ್ಷನ್ಸ್ ಎಲ್ಲ ಇದೆ. ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ಮತ್ತು ಬ್ಯಾಕ್ಗ್ರೌಂಡ್ ಇಮೇಜ್ ಇವರಲ್ಲೆಲ್ಲ ಗೊತ್ತಾಯ್ತಲ್ಲ? ಗೊತ್ತಾಗಿದೆ. ಇನ್ನೇನು ಮತ್ತು ಇವತ್ತು ಇನ್ನೇ ಹೇಳ್ಕೊಡೆ ನಾನು. ಇವತ್ತು ನಾನು ಹೇಳ್ಕೊಡೆ ರಿಪೀಟ್ ಮಾಡಿಬಿಡ್ತೀರಾ ಯಾರು ಒಬ್ಬರು? ಅದೇ ಇನ್ಲೈನ್ CSS, ಔಟ್ಲೈನ್ CSS ಹೇಳ್ಕೊಟ್ರಿ. ಇಂಟರ್ನಲ್ ಎಕ್ಸ್ಟರ್ನಲ್ 3 ಟೈಪ್ CSS ಹೇಳಿದ್ರಿ. ಆಮೇಲೆ ಬ್ಯಾಕ್ಗ್ರೌಂಡ್ ಕಲರು, ಬ್ಯಾಕ್ಗ್ರೌಂಡ್ ಇಮೇಜು, ಆಮೇಲೆ ಟೆಕ್ಸ್ಟ್ ಕಲರು, ಟೆಕ್ಸ್ಟ್ ಬ್ಯಾಕ್ಗ್ರೌಂಡು, ಮಾರ್ಜಿನ್, ಪ್ಯಾಡಿಂಗು. ಓಕೆ, ಅದೇ ಬಾರ್ಡರ್ ಸ್ಟೈಲು. ಸೊ ಇನ್ನೊಂದು ಟಾಪಿಕ್ ಇವತ್ತೇ ಕವರ್ ಮಾಡಲಾ ಅಂತ ಅನ್ಕೋತಾ ಇದ್ದೀನಿ. ಬೇಡ, ಸಾಕು. ಬೇಡ ಸಾಕು. ಇದನ್ನ ಸ್ವಲ್ಪ ನಾವು ಇದೆಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡ್ತೀವಿ. ಇವತ್ತು ID ಮುಗಿಸೋದ ಅನ್ಕೊಂಡೆ, ಬೇಡ, ನಾಳೆ ಕ್ಲಾಸ್ ತಗೊಳ್ಳೋಣ ಅಂತ. ID ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ. ಓಕೆ, ಇದನ್ನ ಒಂದ್ಸಲ ನಾವು ಟ್ರೈ ಮಾಡ್ಬೇಕಲ್ಲ, ಓಕೆ. ಅವಾಗಲೇ ಗೊತ್ತಾಗಲ್ಲ. ನಾನು ಒಂದಷ್ಟು ಟಾಪಿಕ್ ಕಳಿಸ್ತೀನಿ, ಅದ್ರ ಮೇಲೆ ವರ್ಕೌಟ್ ಮಾಡ್ಕೊಬನ್ನಿ. ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಇಲ್ಲ ಚಾಟಲ್ಲಿ ಹಾಕ್ಬಿಡ್ತೀನಿ, ಇಲ್ಲ ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ಬ್ಯಾಕ್ಗ್ರೌಂಡು, ಆ ಬ್ಯಾಕ್ಗ್ರೌಂಡ್ ನಂಗೆ ನಾಳೆ ಆ್ಯಪ್ ಇಮೇಜ್ದು ಒಪಾಸಿಟಿ. ಅದೇನಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಒಪಾಸಿಟಿ ಚೇಂಜ್ ಮಾಡೋಕ್ಕಾಗಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಬರೀ ಫ್ರಂಟ್ ಎಂಡ್ ಇಮೇಜ್ ಒಪಾಸಿಟಿ ಚೇಂಜ್ ಮಾಡ್ಬೋದು. ಇಮೇಜ್ ಅಂತ ಇದೆಯಲ್ಲ ಟ್ಯಾಗು, ಅದು ಚೇಂಜ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಒಪಾಸಿಟಿ ಇಮೇಜ್ ಚೆಕ್ ಮಾಡ್ತೀನಿ ನಾನು ಅದಕ್ಕೆ ಕೂಡ ಇನ್ನೊಂದ್ಸತಿ. ಮತ್ತು ಮಾರ್ಜಿನ್ದು ಫುಲ್ ವಾಕ್ ಥ್ರೂ ಹೋಗಿ, ಪ್ಯಾಡಿಂಗ್ದು ಕೂಡ ಫುಲ್ ವಾಕ್ ಥ್ರೂ ಹೋಗಿ, ಆಮೇಲೆ ಬೇರೆ ಬೇರೆ ಥರ ಟ್ರೈ ಮಾಡಿ. ಇನ್ನು ಬಾರ್ಡರ್ದು ಕೂಡ
ಬೋರ್ಡ್ ಮತ್ತು ಇನ್ಯಾವುದೈತೆ ಇನ್ನು ಟೆಕ್ಸ್ಟಲ್ಲಿ ಆಟಾಡಿದ್ದೀರಲ್ಲ ಫಾಂಟ್ ಸೈಜು ಫಾಂಟ್ ಫ್ಯಾಮಿಲಿ ಎಲ್ಲ ಆಟಾಡಿದ್ದೀರಲ್ಲ ಎಸ್ ಎಸ್ ಇಲ್ಲ ಆಡಿಲ್ಲ ಬೋರ್ಡ್ ಏನು ಸಾರಿ ಬಾರ್ಡರ್ ಅದು ಬಾರ್ಡರ್ ಸಾರಿ ರಾಂಗ್ ಬರೀತಾ ಇದ್ದೀನಿ ಓಕೆ ಮತ್ತು ಇನ್ಯಾರು ಕೊಡ್ಬೋದು ಈಸಿಯಾಗಿರೋದು ಆರ್ಟ್ ಇನ್ನು ವರ್ಡನ್ನು ಬ್ಯಾಕ್ಗ್ರೌಂಡು ಟೆಕ್ಸ್ಟು ಮತ್ತು ಇಮೇಜ್ದು ಏನೂ ಇಲ್ಲ ಜಸ್ಟ್ ಒಪಾಸಿಟಿ ಚೇಂಜ್ ಮಾಡೋದು ಮತ್ತು ವಿಡ್ತ್ ಹೈಟ್ ಆಲ್ರೆಡಿ ನಿಮ್ಗೆ ಗೊತ್ತು ಸೊ ಅದನ್ನು ನೀವು ಇನ್ನೇನು ಕಸ್ಟಮೈಸ್ ಮಾರ್ಜಿನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ಹೆಂಗೆ ಕಸ್ಟಮೈಸ್ ಮಾಡೋದು ಅಂತ ಅದನ್ನು ಚೆಕ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಮತ್ತು ಕಲರ್ ಒಂದಲ್ಲ ಕಲರ್ ಆಲ್ರೆಡಿ ಗೊತ್ತು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಕಾಮನಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಇರ್ಬೋದು ಅಥವಾ ಮಾರ್ಜಿನಲ್ಲೂ ಕಲರ್ ಯೂಸ್ ಮಾಡ್ಬೋದು ನಾವು ಆದರೆ ಸಪ್ರೇಟಾಗಿ ಕಲರ್ ಅಂತ ಬರಿತೀವಿ ಅಷ್ಟೇ ಟೆಕ್ಸ್ಟ್ ಕಲರ್ ಅಂತ ಬರಿತೀವಿ ಸೊ ಕಲರ್ಸ್ ಬಂದು ಬರೀ ಟೆಕ್ಸ್ಟ್ ಮಾತ್ರ ಯೂಸ್ ಮಾಡಿದ್ರೆ ಅರ್ಥ ಮಾಡ್ಕೊಬಿಡಿ ಯಾವುದೇ ಕಾರಣಕ್ಕೂ ಬೇರೆದಕ್ಕೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಸಾಕು ಸ್ಟೂಡೋ ಕ್ಲಾಸಸ್ ಎಲ್ಲ ಬಂದಾಗ ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಷ್ಟು ಟಾಪಿಕ್ ಕ್ಲಿಯರ್ ಮಾಡ್ಕೊಳ್ಳಿ ಪೂರ್ತಿ ಅಂದರೆ ವಾಕ್ ಥ್ರೂ ಮಾಡಿ ಎಲ್ಲ ಕಡೆ ಸುಮ್ಮನೆ ಆಟಾಡ್ತಾ ಇದೆ ಇದರಲ್ಲಿ ಕ್ಲಿಯರ್ ಆನ್ ಮಾಡ್ತಾರೆ ಯಾಕಂದ್ರೆ ನಾಳೆ ಬಂದಾಗ ಸಡನ್ನಾಗಿ ಕೇಳ್ತೀನಿ ಸರ್ ಒಬ್ಬರ ಟಾಪಿಕ್ ಓಕೆ ಇವತ್ತಿನ ವೀಡಿಯೋ ನಾನು ಅಪ್ಲೋಡ್ ಮಾಡಲಾ ಅಥವಾ ಶೇರ್ ಮಾಡಬೇಕಾ ನಿಮಗೆ ಶೇರ್ ಮಾಡಿ ಸಾಕು ಅಲ್ಲ ಅಲ್ಲಿ ನೀವು ಒಂದು ಇದು ಕ್ರಿಯೇಟ್ ಮಾಡಿದ್ರಲ್ಲ ಅಲ್ಲಿಗೆ ಅಪ್ಲೋಡ್ ಮಾಡ್ಬಿಡಿ ಕ್ಲಾಸಸ್ ವೈಸ್ ಅಲ್ಲೇ ಅಪ್ಲೋಡ್